Good morning, everybody. Good morning, everybody. Welcome to KSOU family. ಎಲ್ರಿಗೂ ನಮಸ್ಕಾರ. ಇವತ್ತು ಬೇರೆ ಬೇರೆ MSc, MA ಪದವಿಗಳನ್ನು ಪಡೆಯಲು KSOUಗೆ ಅಡ್ಮಿಷನ್ ಆಗಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ನೀವೇನು ಓಪನ್ ಎಲೆಕ್ಟಿವ್ ಅಂತ ಏನು ಚೂಸ್ ಮಾಡಿದ್ದೀರಾ, ಆ ಓಪನ್ ಎಲೆಕ್ಟಿವ್ನಲ್ಲಿ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ನ ತಾವೆಲ್ಲರೂ ಚೂಸ್ ಮಾಡ್ಕೊಂಡಿರೋದ್ರಿಂದ ಆ ವಿಚಾರವಾಗಿ ಇಂದು ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ನ ಮೊದಲನೇ 2 ಘಟಕಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಹಾಗೂ ಅದರ ಬಗ್ಗೆ ವಿಚಾರವನ್ನು ನಿಮ್ಮೊಡನೆ ಚರ್ಚೆ ಮಾಡಲಿಕ್ಕೆ ನಾನು ಹಾಜರಿದ್ದೇನೆ. ನಾನು ಡಾಕ್ಟರ್ ಹರ್ಷ ಅಂತ ಅಂದ್ಬಿಟ್ಟು ಪರಿಸರ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇದ್ದೇನೆ. ಇದರಲ್ಲಿ ಸಾಕಷ್ಟು ಜನ ಸೈನ್ಸ್ ವಿಂಗ್ನಲ್ಲಿ ಇರೋರು ಇದ್ದೀರಾ, ಸೈನ್ಸ್ ಓದಿರೋರು ಇದ್ದೀರಾ, ಕೆಲವರು ಸೈನ್ಸ್ ಓದದೇ ಇರೋರು ಇದ್ದೀರಾ. ಸೊ ಆ ಸಂದರ್ಭದಲ್ಲಿ ಸೈನ್ಸು ಗೊತ್ತಿಲ್ಲದೆ ಇರೋರು ಮತ್ತು ಗೊತ್ತಿರೋರು ಎರಡಕ್ಕೂ ಅನುಕೂಲ ಆಗಲಿ ಅಂತ ಡ್ಯುಯಲ್ ಲ್ಯಾಂಗ್ವೇಜ್ ಬೋತ್ ಇನ್ ಇಂಗ್ಲಿಷ್ ಅಂಡ್ ಆಸ್ ವೆಲ್ ಆಸ್ ಕನ್ನಡ ಪ್ರಸ್ತುತಪಡಿಸ್ಬೇಕು ಅಂತ ನಾನು ನಿಮ್ಮ ಮುಂದೆ ಇದ್ದೀನಿ. ಸೊ ಮೊಟ್ಟ ಮೊದಲನೇದಾಗಿ ಎಲ್ಲರೂ ಕೂಡ ನಾವು ಪರಿಸರದಲ್ಲಿ ವಾಸಿಸ್ತಾ ಇದ್ರೂ ಸಹ ಪರಿಸರ ಅಂದರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಾಕಷ್ಟು ದಿನಗಳು ತಗೊಳ್ತಾ ಇದೆ. ಸೊ ಎವ್ರಿಬಡಿ ನೋಸ್ ದಟ್ ವಿ ಆರ್ ಆಲ್ ಲಿವಿಂಗ್ ಇನ್ ದ ಎನ್ವಿರಾನ್ಮೆಂಟ್, ಬಟ್ ವಿ ಡೋಂಟ್ ನೋ ದ ಬೇಸಿಕ್ಸ್ ಆಫ್ ದ ಎನ್ವಿರಾನ್ಮೆಂಟ್. ಮುಖ್ಯವಾಗಿ ಪರಿಸರದಲ್ಲಿ ಇರತಕ್ಕಂಥ ಯಾವ ಕಾಂಪೊನೆಂಟ್ಗಳು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಅನುಕೂಲ, ನಾವು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ, ಅಥವಾ ಅದಕ್ಕೆ ನಾವು ಯಾವ ರೀತಿ ಸ್ಪಂದಿಸ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ನಮ್ಮ ಹೊಂದಾಣಿಕೆ ಹೇಗಿದೆ, ಹೌ ವಿ ಹ್ಯಾವ್ ಎ ಇಂಟರಾಕ್ಷನ್ ವಿತ್ ದಿ ಎನ್ವಿರಾನ್ಮೆಂಟ್ ಅಂಡ್ ವೇರಿಯಸ್ ಕಾಂಪೊನೆಂಟ್ಸ್ ಆರ್ ದೇರ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಇನ್ ದಟ್ ಕಾಂಪೊನೆಂಟ್ ಹ್ಯೂಮನ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾಂಪೊನೆಂಟ್. ಅಂದರೆ ಮನುಷ್ಯನು ಕೂಡ ಅದರ ಒಂದು ಘಟಕದ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೂ ಸಹ ಆ ಪರಿಸರದಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಕಾಂಪೊನೆಂಟ್ ಜೊತೆ ಯಾವ ರೀತಿಯಾಗಿ ನಾವು ವರ್ತಿಸಬೇಕು, ಹೌ ವಿ ಆರ್ ಇಂಟರಾಕ್ಟಿಂಗ್ ವಿತ್ ಆಲ್ ದೋಸ್ ಕಾಂಪೊನೆಂಟ್, ಹೌ ದೋಸ್ ಕಾಂಪೊನೆಂಟ್ಸ್ ಆರ್ ಹೆಲ್ಪಿಂಗ್ ದ ಹ್ಯೂಮನ್ ಬೀಯಿಂಗ್ ಟು ಲೀಡ್ ದ ಲೈಫ್. Because in the environment lots of components are there which is going to help the human being to lead the life, and which is very much necessary for the human being. Like an example, air. Why we need oxygen or air means to breathe. Without oxygen we cannot live. Another example is water. So without water we cannot live. So those are all the component which is there in the environment and which is going to supporting the human life. ಬದುಕಲಿಕ್ಕೆ ಏನು ನಮಗೆ ಕುಡಿಯೋಕ್ಕೆ ನೀರು, ಉಸಿರಾಡಲಿಕ್ಕೆ ಆಮ್ಲಜನಕ, ಇವೆಲ್ಲವೂ ಬೇಕಾಗಿದೆ. ಇವೆಲ್ಲವೂ ನಮಗೆ ಸಿಗ್ತಾ ಇದೆ ಅಂದರೆ ಅದಕ್ಕೆ ಪರಿಸರ ಕಾರಣ. ಆ ಪರಿಸರದಲ್ಲಿರ್ತಕ್ಕಂಥ ಈ ಆಕ್ಸಿಜನ್ ಇರ್ಬೋದು, ಗಾಳಿ ಇರ್ಬೋದು, ಸೂರ್ಯನ ಬೆಳಕಿರ್ಬೋದು, ಒಂದು ಮರ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅಥವಾ ನಾವು ಅದರಲ್ಲಿ ಬೆಳೀಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣ ಕಲ್ಪಿಸುವುದೇ ಈ ಪರಿಸರ. ಸೊ ಹಾಗಾಗಿ ಈ ಪರಿಸರ ಅಂದರೆ ಏನು ಅಂತ ಅನ್ನೋದನ್ನ ನಾವು
ನೋಡ್ತಾ ಹೋದಾಗ ಬೇರೆ ಬೇರೆ ಘಟಕಗಳನ್ನು ನಾವು ಇಲ್ಲಿ ಓದ್ತಾ ಹೋಗ್ತೇವೆ. ಸೊ ಆ ಎಲ್ಲ ಘಟಕಗಳ ಬಗ್ಗೆ ಮತ್ತೆ ಆ ಘಟಕಗಳು ಯಾವ್ಯಾವುದು ಯಾವ ರೀತಿಯಾಗಿ ನಮಗೆ ಮನುಷ್ಯನ ಜೀವನಕ್ಕೆ ಸಪೋರ್ಟ್ ಮಾಡುತ್ತೆ, ಹೌ ಇಟ್ ವಿಲ್ ಗೋಯಿಂಗ್ ಟು ಸಪೋರ್ಟ್ ದ ಹ್ಯೂಮನ್ ಲೈಫ್ and how we have to react, how we are going to interacting with those components. All these aspects we'll going to discuss in today's session. So ಮೊಟ್ಟ ಮೊದಲನೇದಾಗಿ ನಾವು ಹೇಳಬೇಕಾದ್ರೆ ದ ಕಾಂಪೊನೆಂಟ್ಸ್ ಆಫ್ ಅನ್ ಎಕೋಸಿಸ್ಟಮ್. ಸೊ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್, ಯಾವ್ಯಾವ ಘಟಕಗಳಿದೆ ಎಕೋಸಿಸ್ಟಮ್, ಅದರಲ್ಲಿ ನೋಡ್ಬೇಕಾದ್ರೆ ಮೊಟ್ಟ ಮೊದಲಿಗೆ ನಾವು ತಿಳ್ಕೊಬೇಕಾದ್ರೆ ಏನು ಅಂತಂದ್ರೆ ಎಕೋಸಿಸ್ಟಮ್ ಅಂದ್ರೆ ಏನು ಅಂತ. ಸೊ ಎಕೋಸಿಸ್ಟಮ್ can be defined as is a group of living and non-living things that interact with each other. ಅಂದ್ರೆ ಈ ಎಕೋಸಿಸ್ಟಮ್ ಅಂತಂದ್ರೆ ಜೀವ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ ನಾವು. ಜೀವ ಪರಿಸರ ವ್ಯವಸ್ಥೆಯನ್ನ ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಸೊ ಈ ಜೀವ ಪರಿಸರ ವ್ಯವಸ್ಥೆ ಅದನ್ನ ನಾವು ವ್ಯಾಖ್ಯಾನ ಮಾಡೋದಾದ್ರೆ ಗ್ರೂಪ್ ಆಫ್ ಲಿವಿಂಗ್ ಅಂದರೆ ಒಂದು ಜೀವವಿರತಕ್ಕಂತಹ ಗುಂಪು ಹಾಗೂ ನಿರ್ಜೀವವಿರತಕ್ಕಂತಹ ಗುಂಪು, ಎರಡೂ ಗುಂಪುಗಳು ಒಂದು ಜಾಗದಲ್ಲಿ ಇದ್ದುಕೊಂಡು ಹೇಗೆ ಅದು ಬೆಳೆಯುತ್ತೆ, ಹೇಗೆ ಅದು ಅಲ್ಲಿರ್ತಕ್ಕಂತಹ ಒಂದಕ್ಕೊಂದು ಹೇಗೆ ಹೊಂದಾಣಿಕೆ ಹೊಂದಿದೆ, ಒಂದಕ್ಕೊಂದು ಹೇಗೆ ಪರಸ್ಪರ ರಿಲೇಷನ್ ಹೊಂದ್ಕೊಂಡಿದೆ, ಇಂಟ್ರಾಕ್ಟ್ ಮಾಡ್ತಾ ಇದೆ ಅನ್ನತಕ್ಕಂಥದ್ದನ್ನ ನಾವೇನು ಹೇಳ್ತೇವೆ ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಅದನ್ನೇ ಎಕೋಸಿಸ್ಟಮ್ ಅಂತ ವ್ಯಾಖ್ಯಾನಿಸಬೇಕಾದ್ರೆ ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತೇನೆ. ಎಕೋಸಿಸ್ಟಮ್ ಈಸ್ ಎ ಗ್ರೂಪ್ ಆಫ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ವಿಚ್ ಇಂಟರಾಕ್ಟ್ ಈಚ್ ಅದರ್. ಅಂದ್ರೆ ಜೀವ ಪರಿಸರ ವ್ಯವಸ್ಥೆ ಅಂತ ವ್ಯಾಖ್ಯಾನಿಸಬೇಕಾದ್ರೆ ಅಲ್ಲಿ ಇರತಕ್ಕಂಥ ಜೀವ ಹಾಗೂ ನಿರ್ಜೀವ ವಸ್ತುಗಳು, ಎರಡೂ ವಸ್ತುಗಳು ಯಾವ ರೀತಿಯ ಪರಸ್ಪರ ಹೊಂದಾಣಿಕೆಯನ್ನ ಹೊಂದಿದೆ ಅನ್ನತಕ್ಕಂಥ ವ್ಯಾಖ್ಯಾನಿಸಿದ್ರೆ ಅದನ್ನೇ ನಾವು ಎಕೋಸಿಸ್ಟಮ್ ಅಥವಾ ಜೀವ ಪರಿಸರ ವ್ಯವಸ್ಥೆ ಅಂತ ಹೇಳ್ಬೋದು. ಸೊ ಇಂಥ ಜೀವ ಪರಿಸರ ವ್ಯವಸ್ಥೆಯಲ್ಲಿ ವಿವಿಧವಾದಂತಹ ಘಟಕಗಳಿರ್ತವೆ, ಕಾಂಪೊನೆಂಟ್ಸ್ಗಳಿರ್ತವೆ. ಸೊ ಆ ಕಾಂಪೊನೆಂಟ್ಸ್ ಎಲ್ಲ ಹೇಗೆ, ಅದು ಯಾವುದು ಅನ್ನೋದನ್ನು ನಾವು ಹೀಗೆ ಓದ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ಆಲ್ ದ ಲಿವಿಂಗ್ ಥಿಂಗ್ಸ್ ಇನ್ ಎನ್ ಎಕೋಸಿಸ್ಟಮ್ ಆರ್ ಕಾಲ್ಡ್ ಬಯೋಟಿಕ್ ಫ್ಯಾಕ್ಟರ್. ಅಂದ್ರೆ ಯಾವ ಈ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಜೀವವಿರತಕ್ಕಂತಹ ಎಲ್ಲ ವಸ್ತುಗಳನ್ನ ಅಥವಾ ಜೀವಿಗಳನ್ನ ನಾವೇನು ಹೇಳ್ತೇವೆ ಬಯೋಟಿಕ್ ಫ್ಯಾಕ್ಟರ್, ಜೈವಿಕ ಘಟಕ ಅಂತ ಹೇಳ್ತೇವೆ. ಅಂದ್ರೆ ಆಲ್ ದ ಲಿವಿಂಗ್ ಥಿಂಗ್ಸ್ ಇನ್ ಎನ್ ಎಕೋಸಿಸ್ಟಮ್ ಆರ್ ಕಾಲ್ಡ್ ಬಯೋಟಿಕ್ ಫ್ಯಾಕ್ಟರ್ಸ್. ಯಾವ್ಯಾವ ಜೀವವಿರತಕ್ಕಂತಹ ವಸ್ತುಗಳಾಗಿರಲಿ ಜೀವಿಗಳಾಗಿರಲಿ ಆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಇರ್ತದೆ ಅಂತಹ ಅದನ್ನೆಲ್ಲ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಅಥವಾ ಜೈವಿಕ ಘಟಕಗಳು ಅಂತ ನಾವು ವ್ಯಾಖ್ಯಾನಿಸ್ಬೋದು. ಅಥವಾ ಎಕ್ಸಾಂಪಲ್ ಅದಕ್ಕೆ ಉದಾಹರಣೆ ನೋಡ್ತಾ ಹೋದ್ರೆ ಯಾವ್ಯಾವುದು ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಈ ವಾತಾವರಣದಲ್ಲಿ, ಈ ಪರಿಸರದಲ್ಲಿ ಯಾವಪ್ಪ ಜೈವಿಕ ಘಟಕಗಳು, ಪ್ಲಾಂಟ್ಸ್ ಇರ್ಬೋದು, ಸಸ್ಯಗಳು, ಮರಗಳು. ಸೊ ಎಷ್ಟೋ ಜನಕ್ಕೆ ಅದು ಜೀವವಿದೆ ಅಂತನೂ ಗೊತ್ತಾಗೋದಿಲ್ಲ. ಆದರೆ ಅವಕ್ಕೂ ಮರಗಳಿಗೂ ಸಹ ಆ ಸಸ್ಯಗಳಿಗೂ ಸಹ ಜೀವವಿದೆ. ಹೇಗೆ ಜೀವವಿದೆ? ನೀವು ನೀರು ಹಾಕಿದ ತಕ್ಷಣ ಅದು ಬೆಳೆಯುತ್ತೆ, ಬೆಳೆಯೋದ್ರ ಜೊತೆ ಹೂ ಕೊಡುತ್ತೆ, ಹೂವು ಕಾಯಾಗುತ್ತೆ, ಕಾಯಿ ಹಣ್ಣಾಗುತ್ತೆ. ಸೊ ಇದು ಒಂದು, ಅದೆಲ್ಲ ಹಣ್ಣಾದ ನಂತರ ಸುಮಾರು ದಿನಗಳ ನಂತರ ಅದು ಆ ಗಿಡ ಕೂಡ ಸತ್ತು ಹೋಗುತ್ತೆ. ಅಂದ್ರೆ ಅದರತಕ್ಕಂಥ ಜೀವಿ ಎಲ್ಲ ಹಾಳಾದ ನಂತರ ಅದು ಒಣಗಿ ಹಾಳಾಗೋಗುತ್ತೆ. ಅದು ಮತ್ತೆ ಜೀವ ಪರಿಸರ ವ್ಯವಸ್ಥೆ ಅಥವಾ ಪರಿಸರದಲ್ಲಿ ಮತ್ತೆ ಅದು ಜೀವ ಸೂಕ್ಷ್ಮಾಣು ಜೀವಿಗಳಿಂದ ಅದು ಕೊಳೆತೋದ ನಂತರ ಮತ್ತೆ ಒಂದ್ಸರಿ ಅದು ಪರಿಸರಕ್ಕೆ ಸೇರ್ಕೊಂಡು ಮತ್ತೆ ಇನ್ನೊಂದು ಸಸ್ಯಕ್ಕೆ ನ್ಯೂಟ್ರಿಯೆಂಟ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಜೈವಿಕ ಘಟಕಗಳಲ್ಲಿ ಮೊದಲನೇ ಉದಾಹರಣೆ ಅಂದರೆ ಪ್ಲಾಂಟ್ಸ್ ಅಥವಾ ಸಸ್ಯಗಳು. ಸಸ್ಯ ರಾಶಿಗಳನ್ನ ನಾವು ಜೈವಿಕ ಘಟಕಗಳಲ್ಲಿ ನೋಡ್ಬೋದು. ಇನ್ನೊಂದು ಅಂದರೆ ಅನಿಮಲ್ಸ್. ಯಾವ್ಯಾವ ಜೀವಿಗಳಿದಾವೆ ಅಂದರೆ ಮೊಟ್ಟ ಮೊದಲನೇದಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಹಿಡಿದು, ಅಂದರೆ ಜೀವ ಸೂಕ್ಷ್ಮಾಣುಗಳಿಂದ ಹಿಡಿದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಅಥವಾ ಸಣ್ಣದ ಒಂದು ಜಿಂಕೆ, ಒಂದು ಹಸು,
ಒಂದು ಇಲಿ, ಈ ರೀತಿಯಾದ ಎಲ್ಲ ಜೀವವಿರತಕ್ಕಂತಹ ಎಲ್ಲ ಘಟಕಗಳನ್ನು ನಾವು ಬಯೋಟಿಕ್ ಫ್ಯಾಕ್ಟರ್ಸ್, ಜೈವಿಕ ಘಟಕಗಳು ಅನ್ನೋತಕ್ಕಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಅದನ್ನು ವಿಸ್ತರಿಸಬಹುದಾಗಿದೆ. ಇವು ಜೈವಿಕ ಘಟಕಗಳ ಬಗ್ಗೆ ಒಂದು ಉದಾಹರಣೆ ಆಗಿರ್ಬೋದು. ಹಾಗಾದರೆ ಜೈವಿಕ ಘಟಕಗಳ ಅಲ್ಲದೆ ಇನ್ನೇನಿದೆ? ಅಜೈವಿಕ ಘಟಕ, ಎ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ, ಬಯೋಟಿಕ್ ಅಂಡ್ ಎ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಎ ಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ಅಜೈವಿಕ ಘಟಕಗಳು, ಅಂದರೆ ಜೀವ ಇಲ್ಲದೆ ಇರತಕ್ಕಂತಹ ಘಟಕಗಳು, ಜೀವ ಪರಿಸರ ವ್ಯವಸ್ಥೆ, ಮೀನ್ಸ್ ದ non-living things which is there in the ecosystem are called as abiotic factors. ಅಜೈವಿಕ ಘಟಕಗಳನ್ನ ಅಂತ ಹೇಳ್ತೇವೆ. ಇಲ್ಲದೆ ಇರತಕ್ಕಂಥದ್ದು. ಈಗ ಜೀವ ಇರತಕ್ಕಂಥದ್ದು ಯಾವ್ದು ನೋಡಿದ್ವಿ? ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಫಂಗೈ ಅಂತ ಹೇಳ್ಬೋದು, ನಾವು ಮಶ್ರೂಮ್ ಅಂತ ಏನು ಹೇಳ್ತೇವೆ, ಅಥವಾ ಫಂಗಸ್ ಅಂತ ಏನು ಹೇಳ್ತೇವೆ, ವೈರಸ್ ಅಂತ ಏನು ಹೇಳ್ತೇವೆ, ಪ್ರೋಟೋಸೋವಾ ಅಂತ ಹೇಳ್ತೇವೆ. ಇವೆಲ್ಲವೂ ಕೂಡ ಜೀವವಿರತಕ್ಕಂತಹ ಜೀವಿಗಳು. ಅದು ಜೈವಿಕ ಘಟಕಗಳ ಅಡಿಯಲ್ಲಿ ನಾವು ವಿಸ್ತರಿಸಬಹುದು. ಅದೇ ಅಜೈವಿಕ ಘಟಕಗಳು ಅಂದ್ರೆ ಎ ಬಯೋಟಿಕ್ ಅಂದ್ರೆ ಜೀವ ಇಲ್ಲದೆ ಇರತಕ್ಕಂಥ ಅಥವಾ ನಿರ್ಜೀವ ವಸ್ತುಗಳನ್ನ ನಾವೇನ್ ಹೇಳ್ತೇವೆ? ಎ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ. ಸೊ ಅಂತಹ ಎ ಬಯೋಟಿಕ್ ಫ್ಯಾಕ್ಟರ್ಸ್ ಯಾವುದು ಅನ್ನೋದು ನಾವು ನೋಡೋದಾದ್ರೆ, ನಮಗೆ ಪರಿಸರದಿಂದ ಬರ್ತಕ್ಕಂಥ ಸನ್ಲೈಟ್ ಅಥವಾ ಸೂರ್ಯನ ಕಿರಣಗಳೇನಿದೆ ಅದು ಅಜೈವಿಕ ಘಟಕದ ಒಂದು ಉದಾಹರಣೆ. ಸಾಯಿಲ್, ಮಣ್ಣು ಸಹ ಒಂದು ಅಜೈವಿಕ ಘಟಕ. ವಾಟರ್, ರಾಕ್ಸ್, ಕಲ್ಲಿರ್ಬೋದು, ಮಣ್ಣಿರ್ಬೋದು, ನೀರಿರ್ಬೋದು, ಮತ್ತೆ ಶಾಖ, ನಮ್ಮ ಸೂರ್ಯನ ಕಿರಣಗಳಿಂದ ಏನು ಬರ್ತಾ ಇದೆ, ಆ ಶಾಖ ಏನು ತಟ್ತಾ ಇದೆ, ಅದು ಶಾಖ ಏನು ಉಪಯೋಗಿಸ್ಕೊತಾ ಇದೆ, ಅವೆಲ್ಲವೂ ಕೂಡ ಅಜೈವಿಕ ಘಟಕಗಳ ಉದಾಹರಣೆಗೆ. ಕ್ಲೌಡ್, ಗ್ಯಾಸಸ್ ಎಕ್ಸೆಟ್ರಾ. ಕ್ಲೌಡ್ ಅಂದರೆ ನಮ್ಮಲ್ಲಿ ಮೋಡ ಅಂತ ಏನು ಹೇಳ್ತೇವೆ, ಅದು ಕೂಡ ಒಂದು ಅಜೈವಿಕ ಘಟಕ. ಆಮೇಲೆ ಗ್ಯಾಸ್, ಏನು ಗಾಳಿಗಳಿದೆ, ಅಥವಾ ನಾವು ಗಾಳಿ ಅಂತಂದ್ರೆ ನಮ್ಮ ಅಟ್ಮಾಸ್ಫಿಯರ್ನ ಕ್ಲಾಸಿಫಿಕೇಶನ್ ಮಾಡ್ತಾ ಹೋದಾಗ ವಿ ವಿಲ್ ಹ್ಯಾವ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಗ್ಯಾಸಸ್ ಆರ್ ಅಕ್ಯುಮುಲೇಟೆಡ್ ಇನ್ ಅಟ್ಮಾಸ್ಫಿಯರ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಅನ್ ಆಕ್ಸಿಜನ್, ವಿ ಹ್ಯಾವ್ ಅ ನೈಟ್ರೋಜನ್, we have an argon, we have a helium. So these are all the various types of gases which are there in the atmosphere. So ನಮ್ಮ ಪರಿಸರದಲ್ಲಿ ಇರತಕ್ಕಂತಹ ವಿವಿಧ ರೀತಿಯಂತಹ ಗಾಳಿಗಳಲ್ಲಿ ಇವೆಲ್ಲವೂ, ಅದರಲ್ಲಿ ನಾವು ತುಂಬಾ ಪ್ರಾಮುಖ್ಯತೆ ನೀಡತಕ್ಕಂತಹ ಅಥವಾ ಬೇಕೇ ಬೇಕು ನಮಗೆ ಜೀವಿಸಕ್ಕೆ ಅಂತ ಅನ್ನತಕ್ಕಂತಹ ಗ್ಯಾಸ್ ಅಂತಂದ್ರೆ ಅದನ್ನು ನಾವು ಆಕ್ಸಿಜನ್ ಅಂತ ಹೇಳ್ಬೋದು. ಅದಲ್ಲದೆ ನೈಟ್ರೋಜನ್ ಬೇಕು, ನಮ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಜೀವ ಇರಬೇಕು, ನಾವು ರೆಸ್ಪೈರ್ ಮಾಡಬೇಕು, ನಾವು ಉಸಿರಾಡಬೇಕು ಅಂದ್ರೆ ಬೇಕಾಗಿರುವಂಥದ್ದು ಆಮ್ಲಜನಕ. ಆದ್ರಿಂದ ಅದನ್ನು ಮೊಟ್ಟ ಮೊದಲನೇದಾಗಿ ಆಕ್ಸಿಜನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಟು ಬಿ ಲೀವ್ ಇನ್ ದ ಎನ್ವೈರನ್ಮೆಂಟ್. ಸೊ ಇವು ಅಜೈವಿಕ ಘಟಕಗಳ ಉದಾಹರಣೆಗೆ. ಸೊ ಹಾಗಾಗಿ ನಿಮಗೆ ಗೊತ್ತಾಗಿರ್ಬೋದು, ಸೊ ಜೀವ ಪರಿಸರ ವ್ಯವಸ್ಥೆ ಅಂದ್ರೆ ಏನು, ಎಕೋಸಿಸ್ಟಮ್ ಅಂದ್ರೆ ಏನು, ಆ ಎಕೋಸಿಸ್ಟಮ್ ಅಲ್ಲಿ ಜೈವಿಕ ಅಜೈವಿಕ ಘಟಕಗಳು ಇವೆ ಅಂತ ಗೊತ್ತಾಗ್ತದೆ. ಸೊ ಆ ಜೈವಿಕ ಘಟಕಗಳು ಯಾವುವು, ಅಜೈವಿಕ ಘಟಕಗಳು ಯಾವುವು, ಉದಾಹರಣೆಗಳನ್ನ ನಾವು ಇದುವರೆಗೂ ನೋಡಿದ್ದೇವೆ. ಈಗ ಮುಂದುವರಿತಾ ಹೋದಾಗ ನಿಮಗೆ ಸೊ ಎಕೋಸಿಸ್ಟಮ್ ಅಂತ ಹೇಳಿದೆ, ಅಂದ್ರೆ ಜೀವ ಪರಿಸರ ವ್ಯವಸ್ಥೆ. ಎಷ್ಟು ಇರ್ಬೋದು ಜೀವನ ಪರಿಸರ ವ್ಯವಸ್ಥೆ, ಎಷ್ಟು ದೊಡ್ಡದಿದೆ, ಎಷ್ಟು ಸಣ್ಣದಿದೆ, ಈ ರೀತಿಯಾಗಿ ನಾವು ಅದನ್ನ ವ್ಯಾಖ್ಯಾನ ಮಾಡೋದಾದ್ರೆ ಅಥವಾ ತಿಳ್ಕೊಳ್ಬೇಕಾದ್ರೆ, ಈ ಜೀವ ಪರಿಸರ ವ್ಯವಸ್ಥೆ ಸಣ್ಣ ಒಂದು ಪಡಲ್ ಅಂದ್ರೆ ಒಂದು ನೀರು ನಿಂತಿರತಕ್ಕಂಥ ಜಾಗ. ನಾವು ಈಗ ದಾರಿಲಿ ಹೋಗ್ಬೇಕಾದ್ರೆ ಮಳೆ ಬಂದಾಗ ರೋಡ್ ಮೇಲೆ ಒಂದು ಸ್ವಲ್ಪ ನೀರು ನಿಂತಿರುತ್ತೆ, ಅದನ್ನು ಪಡಲ್ ಅಂತ ಹೇಳ್ತೇವೆ. ಸೊ ಆ ಪಡಲಿಂದ ಹಿಡಿದು ದೊಡ್ಡ ಒಂದು ಫಾರೆಸ್ಟ್ ಅಥವಾ ಒಂದು ಕಾಡಿರೋವರೆಗೂ, ಅಥವಾ ಪೂರ್ತಿ ಆ ಕಾಡು ಇರತಕ್ಕಂತಹ, ಈಗ ನಮ್ಮಲ್ಲಿ ಬಂಡೀಪುರ ಇರ್ಬೋದು, ನಾಗರೋಳೆ ಇರ್ಬೋದು, ಅಥವಾ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಅಮೆಜಾನ್ ಫಾರೆಸ್ಟ್ ಇರ್ಬೋದು. ಅಂತ ಅಮೆಜಾನ್ ಫಾರೆಸ್ಟ್ ಸಣ್ಣ ಒಂದು ಪಡಲಿಂದ ಹಿಡಿದು ಅಮೆಜಾನ್ ಫಾರೆಸ್ಟ್ ವರೆಗೂ ನಾವು ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಆದ್ರೆ ಅಲ್ಲಿ ಎಕೋಸಿಸ್ಟಮ್ನ ಸ್ಟಡಿ ಮಾಡಬೇಕಾದ್ರೆ, ಅದನ್ನು ವ್ಯಾಖ್ಯಾನಿಸ್ಬೇಕಾದ್ರೆ, ಅದನ್ನು ಓದಬೇಕಾದ್ರೆ ಬೇರೆ ಬೇರೆ ತರದಂತ ಜೀವ ಪರಿಸರ ವ್ಯವಸ್ಥೆ ಇದೆ. ಅದನ್ನು ಕೂಡ ನಾವು ನಂತರ ಸಮಯದಲ್ಲಿ ತಿಳ್ಕೊಳ್ಳೋಣ, ಅದನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಸೊ ಹಾಗಾಗಿ ಎಕೋಸಿಸ್ಟಮ್ನ ಎಷ್ಟು ಲಾರ್ಜ್ ಇರ್ಬೋದು ಅಂದ್ರೆ
ಒಂದು ದೊಡ್ಡ ಕಾಡಿಂದ ಹಿಡಿದು ಒಂದು ಸಣ್ಣ ಒಂದು ನೀರು ನಿಂತಿರೋ ಜಾಗ, ಜೋಗು ಪ್ರದೇಶ ಅಥವಾ ನೀರು ನಿಂತಿರೋ ಜಾಗದವರೆಗೂ ಕೂಡ ನಾವು ಎಕೋಸಿಸ್ಟಮ್ ಅಂತಾರೆ. ಅಥವಾ ಪಾಂಡ್ ಎಕೋಸಿಸ್ಟಮ್ ಅಂತ ಅನ್ಬೋದು, ಫಾರೆಸ್ಟ್ ಎಕೋಸಿಸ್ಟಮ್ ಅನ್ಬೋದು. ಆ ಥರ ಒಂದೊಂದು ಎಕೋಸಿಸ್ಟಮ್ನ ಒಂದೊಂದು ಥರ ಡಿವೈಡ್ ಮಾಡ್ತಾ ಹೋಗ್ತೇವೆ. ಅದನ್ನು ಕೂಡ ನಾವು ನಂತರ ಸಮಯದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಎಕೋಸಿಸ್ಟಮ್ನ ವಿಜ್ಞಾನಿಗಳು ಯಾವ ರೀತಿಯಾಗಿ ಅದನ್ನ ವ್ಯಾಖ್ಯಾನಿಸ್ತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಅದರಲ್ಲಿ ಎಕೋಸಿಸ್ಟಮ್ ಅಥವಾ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಬೇರೆದಂತ ಆಯಾಮಗಳಿದೆ, ಲೆವೆಲ್ಗಳಿದೆ. ಎಲ್ಲಿಂದ ಶುರುವಾಗುತ್ತೆ ಆ ಲೆವೆಲ್ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆಸ್ ಸೈಂಟಿಸ್ಟ್ ದೇ ಹ್ಯಾವ್ ಎಕ್ಸಾಮಿನ್ಡ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆವೆಲ್ಸ್ ಇನ್ ಎಕೋಸಿಸ್ಟಮ್ ಟು ಹೆಲ್ಪ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಎ ಹೋಲ್. ನಾವು ಪೂರ ಜೀವ ಪರಿಸರ ವ್ಯವಸ್ಥೆಯನ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಸಣ್ಣ ಲೆವೆಲ್ಲಿಂದ, ಕೆಳಮಟ್ಟದಿಂದ ಹಿಡಿದು, ಗ್ರಾಸ್ ರೂಟ್ ಲೆವೆಲಿಂದ ಹಿಡಿದು ಅಪ್ ಟು ದೊಡ್ಡ ಪ್ರಾಣಿಯವರೆಗೆ ನಾವು ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾಗಿ ಆ ಲೆವೆಲ್ಗಳು ಅದು ಯಾವ್ಯಾವುದು ಅನ್ನೋದನ್ನ ವಿಜ್ಞಾನಿಗಳು ಹೇಳ್ತಾ ಹೋಗ್ತಾರೆ. ಅಂದ್ರೆ ದ ಬೇಸಿಕ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅದು ಎಕೋಸಿಸ್ಟಮ್ ಅಲ್ಲಿ ಇದೊಂದು ಫಾರೆಸ್ಟ್ ಎಕೋಸಿಸ್ಟಮ್ ಇರ್ಬೋದು, ಅಥವಾ ಪಾಂಡ್ ಎಕೋಸಿಸ್ಟಮ್ ಇರ್ಬೋದು, ಅಥವಾ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಇರ್ಬೋದು, ಅಥವಾ ಓಷನ್ ಎಕೋಸಿಸ್ಟಮ್ ಇರ್ಬೋದು, ಸೊ ಮೆರೈನ್ ಎಕೋಸಿಸ್ಟಮ್. ಈ ಥರದ್ದೆಲ್ಲ ಬೇರೆ ಬೇರೆ ವಿವಿಧ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಕೂಡ ವಿವಿಧ ರೀತಿಯಂತ ಲೆವೆಲ್ಗಳಿವೆ, ಆಯಾಮಗಳಿದೆ. ಅವು ಯಾವ ಆಯಾಮಗಳಂತಂದ್ರೆ ಆರ್ಗ್ಯಾನಿಸಮ್. ಇಟ್ ಸ್ಟಾರ್ಟ್ ವಿತ್ ಅನ್ ಆರ್ಗ್ಯಾನಿಸಮ್. ಎ ಸ್ಮಾಲ್ ಆರ್ಗ್ಯಾನಿಸಮ್ ಮೀನ್ಸ್ ಇಂಡಿವಿಜುವಲ್. ಸೊ ಇಂಡಿವಿಜುವಲ್ ಅಂದ್ರೆ ಯಾವುದೋ ಒಂದು ಸಣ್ಣ ಒಂದು ಸಸ್ಯ ತಗೊಳ್ಳಿ, ಅಥವಾ ಸಣ್ಣ ಒಂದು ಇರುವೆ, ಆಂಟ್. ದಟ್ ಇಸ್ ಕಾಲ್ಡ್ ಆಸ್ ಒಂದು ಸಿಂಗಲ್ ಒಂದು ಆಂಟ್ ನ ಏನ್ ಹೇಳ್ತೀವಿ ನಾವು. ಸೊ ಒಂದು ಇರುವೆ ಇರ್ಬೋದು, ಅದು ಒಂದು ಇಂಡಿವಿಜುವಲ್ ಅಥವಾ ಒಂದು ಆರ್ಗ್ಯಾನಿಸಮ್. ಅದೇ ತರ ಇರತಕ್ಕಂತಹ ಇಂಡಿವಿಜುವಲ್ ಅದೆಲ್ಲ ಆಂಟ್ಸ್ ಜೊತೆಯಲ್ಲಿ ಇದ್ರೆ ಒಂದು 10, 20 ಅಥವಾ 100 ಇದ್ದರೆ ಆ ಸಂಖ್ಯೆಯಲ್ಲಿ ಅದನ್ನ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಆರ್ಗ್ಯಾನಿಸಮ್ ಅಂದ್ರೆ ಇಂಡಿವಿಜುವಲ್. ದೆನ್ ಸಿಮಿಲರ್ ಕೈಂಡ್ ಆಫ್ ಸ್ಪೀಶೀಸ್ ಗ್ರೂಪ್ ಆಫ್ ಇನ್ ದ ಸೇಮ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಎ ಪಾಪ್ಯುಲೇಷನ್. ಜಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ರೆ ಅದನ್ನ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಅದೇ ರೀತಿ ಆ ಇರುವೆಯ ಜೊತೆಯಲ್ಲಿ ಬೇರೆ ಬೇರೆ ಜೈವಿಕ ಘಟಕಗಳು, ಜೈವಿಕ ಜೀವಿಗಳು, ಬೇರೆ ಬೇರೆ ಪ್ರಭೇದಗಳಿದ್ರೆ ಅದರ್ ಸ್ಪೀಶೀಸ್ ವಿಲ್ ಫಾರ್ಮ್ ಎ ಕಮ್ಯುನಿಟಿ. ಸೊ ಅದೆಲ್ಲ ಕಮ್ಯುನಿಟಿ ಆಗಿ ಫಾರ್ಮ್ ಆಗುತ್ತೆ. ಸೊ ಆತರ ಕಮ್ಯುನಿಟಿಯ ಜೊತೆಯಲ್ಲಿ ಆ ಥರ ಇರತಕ್ಕಂಥ ಬೇರೆ ಬೇರೆ ಜೈವಿಕ ಘಟಕಗಳು ಜೊತೆಯಲ್ಲಿ ಅಜೈವಿಕ ಘಟಕಗಳ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ಸೇರಿಸಿದಾಗ ಟೋಟಲ್ ನಾವು ಎಕೋಸಿಸ್ಟಮ್ ಅಂತ ವ್ಯಾಖ್ಯಾನಿಸ್ಬೋದು. ಸೊ ಹಾಗಾಗಿ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅಂದುಕೊಂಡಿದ್ದೇವೆ. ಅಂದ್ರೆ ಆರ್ಗ್ಯಾನಿಸಮ್ ಇಂಡಿವಿಜುವಲ್, ಪಾಪ್ಯುಲೇಷನ್ ಅಂದ್ರೆ ಅದೇ ಸಿಮಿಲರ್ ಪ್ರಭೇದಗಳಿರ್ತಕ್ಕಂಥ ಒಂದೇ ತರ ಪ್ರಭೇದಗಳು ಒಂದು ಗ್ರೂಪ್ ಆಗಿ, ಒಂದು ಗುಂಪಾಗಿ ಸೇರ್ಕೊಂತಹ ಒಂದೇ ಜಾಗದಲ್ಲಿ ಸೇರ್ಕೊಂಡಿದೆ, ಅದನ್ನ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಆ ಪಾಪ್ಯುಲೇಷನ್ ಅದೇ ತರ ಪಾಪ್ಯುಲೇಷನ್ ಬೇರೆ ಬೇರೆ ಪ್ರಭೇದಗಳು ಇದ್ರೆ, ಇರುವೆಯ ಜೊತೆಯಲ್ಲಿ ಒಂದು ಕಪ್ಪೆಯ ಗುಂಪಿರ್ಬೋದು, ಆ ಕಪ್ಪೆಗಳ ಜೊತೆ ಮಿಡತೆಯ ಗುಂಪಿರ್ಬೋದು, ಆ ಮಿಡತೆಯ ಜೊತೆಯಲ್ಲಿ ಇನ್ನೊಂದು ಯಾವುದೋ ಹಸು ಇರ್ಬೋದು, ಹಸು ಜೊತೆ ಮಲ ಇರ್ಬೋದು. ಈ ತರ ಗುಂಪಾಗಿ ಬೇರೆ ಬೇರೆ ಪ್ರಭೇದಗಳು ಒಂದು ಜಾಗದಲ್ಲಿ ಇರತಕ್ಕಂಥ ವಾಸಿಸುವಂತ ಜಾಗನ ಕಮ್ಯುನಿಟಿ ಅಂತ ಹೇಳ್ತೇವೆ. ಅಂತ ಕಮ್ಯುನಿಟಿ, ಆ ಎಲ್ಲ ಪ್ರಭೇದಗಳು, ಅದೆಲ್ಲ ಜೀವಿಗಳು ಅಜೈವಿಕ ಘಟಕಗಳ ಜೊತೆ ಹೊಂದಿರತಕ್ಕಂಥ ಸಂಬಂಧ ಹೇಗೆ, ಸೊ ಅವೆಲ್ಲ ಪ್ರಭೇದಗಳು ಇರ್ಬೋದು. ಅಂದ್ರೆ ಈಗ ಎಕ್ಸಾಂಪಲ್ ನಾನು ಹೇಳಿದಾಗೆ ಇರುವೆ, ಮೊಲ, ಮಿಡತೆ, ಕಪ್ಪೆ ಇವೆಲ್ಲವೂ ಜೀವಿಸ್ಬೇಕಾದ್ರೆ ಏನ್ ಬೇಕಾಗತ್ತೆ? ಅದಕ್ಕೆ ಗಾಳಿ ಬೇಕಾಗತ್ತೆ, ಅದಕ್ಕೆ ಬೆಳಕು ಬೇಕಾಗತ್ತೆ, ಅದಕ್ಕೆ ಆಹಾರ ಬೇಕಾಗತ್ತೆ. ಆ ಆಹಾರ ಪಡೆಯೋದಕ್ಕೋಸ್ಕರ ಏನ್ ಮಾಡುತ್ತೆ? ಅದು ಪರಿಸರದಲ್ಲಿರತಕ್ಕಂತಹ ಲೈಟ್ ನ ಅಬ್ಸಾರ್ವ್ ಮಾಡ್ಕೊಳುತ್ತೆ, ಗಾಳಿಯನ್ನ ಸೇವಿಸುತ್ತೆ, ಆಮೇಲೆ ಆಹಾರವನ್ನ ಗಿಡಗಳನ್ನ ತಿನ್ನೋದ್ರ ಮೂಲಕ ಸೊ ಅದು ಆಹಾರವನ್ನ, ಅದು ಜೀವವನ್ನ ಹೊಂದುತ್ತೆ. ಸೊ ಅದೇ ರೀತಿ ಇದನ್ನೇ ಇಂಟರಾಕ್ಷನ್ ಅಂತೆ. ಇದೇ ಯಾವ ರೀತಿಯಾಗಿ ಅದರ ಜೊತೆ ಸ್ಪಂದಿಸುತ್ತೆ, ಹೇಗೆ ಅದನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನೇ ಇಂಟ್ರಾಕ್ಷನ್ ಅಂತ ಹೇಳ್ತೇವೆ. ಆ ಇಂಟ್ರಾಕ್ಷನ್ ಜೈವಿಕ ಅಜೈವಿಕ ಘಟಕಗಳ ನಡುವೆ ಎರಡೂ ಆಗುತ್ತೆ ಇಂಟ್ರಾಕ್ಷನ್ ಟು ಫಾರ್ಮ್ ಎ ಗ್ರೂಪ್ ಆಫ್ ಕಮ್ಯುನಿಟೀಸ್ ಕಾಲ್ಡ್ ಆಸ್ ಎ ಇಕೋಸಿಸ್ಟಮ್. ಅದನ್ನ ಜೀವ ಪರಿಸರ ವ್ಯವಸ್ಥೆ ಅಂದ್ರೆ ಜೈವಿಕ ಅಜೈವಿಕ ಘಟಕಗಳು ಒಂದು ಪರಿಸರದಲ್ಲಿ ತಮಗೆ ಬೇಕಾದಂತಹ, ಜೀವಿಸಲು ಬೇಕಾದಂತಹ ಎಲ್ಲ ಅಜೈವಿಕ ಘಟಕಗಳ ನಡುವೆ ಹೊಂದುವಂತಹ ಸಂಬಂಧವನ್ನ, ಆ ಪರಿಸರ ವ್ಯವಸ್ಥೆಯನ್ನ ನಾವೇನ್ ಹೇಳ್ತೇವೆ? ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ನಿಮ್ಗೆ ಅರ್ಥ ಆಯ್ತು ಯಾವ ರೀತಿ ಅಂತ. ಸೊ ಇಲ್ಲಿ ನೋಡಿ ನಿಮಗೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕೋಸಿಸ್ಟಮ್ ನಾನು ಏನು ಹೇಳಿದೆ ಇದುವರೆಗೂ, ಅದನ್ನ ನಾವು ಸ್ಪಷ್ಟವಾಗಿ ನೋಡೋದಾದ್ರೆ
ಇಲ್ಲಿ ನೋಡ್ಬೋದು ಆರ್ಗ್ಯಾನಿಸಮ್ ಅಂದ್ರೆ ಇಂಡಿವಿಜುವಲ್, ಯಾವುದೋ ಒಂದು ಇಲಿನೋ ಯಾವುದೋ ಒಂದು ಇಂಡಿವಿಜುವಲ್ ಆಗಿದೆ. ಅದೇ ಇಲಿಗಳು 4-5 ಅಥವಾ ಗುಂಪಿನಲ್ಲಿರ್ತಕ್ಕಂತಹ ಒಂದೇ ಜಾಗದಲ್ಲಿ ಗುಂಪಾಗಿದ್ರೆ ಅದನ್ನ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ಅದರ ಜೊತೆಯಲ್ಲಿ ಬೇರೆ ಪಕ್ಷಿಗಳಿರ್ತದೆ, ಅದರ ಜೊತೆಯಲ್ಲಿ ಬೇರೆ ಬೇರೆ ಅಂತ ಜೀವಿಗಳಿದ್ರೆ ಅದನ್ನ ಕಮ್ಯುನಿಟಿ ಅಂತೇವೆ. ಆ ಕಮ್ಯುನಿಟಿ ಎಲ್ಲವೂ ಸೇರಿ ಆ ಅಜೈವಿಕ ಘಟಕಗಳ ಅಥವಾ ಏಬಯೋಟಿಕ್ ಫ್ಯಾಕ್ಟರ್, ದ ಬಯೋಟಿಕ್ ಅಂಡ್ ಏಬಯೋಟಿಕ್ ಫ್ಯಾಕ್ಟರ್ living together and interacting with each other, that will going to constitute is called group, is called as an ecosystem. Okay, ecosystem. So organism ಅಂದ್ರೆ ಏನಾಯ್ತು? A living thing, a single species of a living thing, a similar species, a single species. ಈಗ ಹ್ಯೂಮನ್ ಅಂದ್ರೆ ನಾನೊಬ್ನೇ ಈ ರೂಮಲ್ಲಿ ಕೂತಿದ್ದೇನೆ. ಸೊ ನಾನು an living thing, an organism. If I go out, I will mingle with other people or other my colleagues. There will be another the similar kind of the human beings. The 10 people will be there. That will constitute a population. So population and then all the organism of same type, all the organism of similar species that live in an area at the same time. ಸೊ ಇದೇ ಸಂದರ್ಭದಲ್ಲಿ ಇದೇ ಸಮಯದಲ್ಲಿ ನಾನೊಬ್ಬನೇ ಈ ರೂಮಲ್ಲಿ ಇರೋದು, ಅದೇ ಹೊರಗಡೆ ಹೋಗಿ ಇತರೆ ನನ್ನ ಸಹೋದ್ಯೋಗಿ ಮಿತ್ರರನ್ನು ಸೇರ್ಕೊಂಡಾಗ ನಾವೆಲ್ಲರೂ ಒಂದೇ ಸ್ಪೀಶೀಸ್, ಅಂದ್ರೆ ವಿ ಆಲ್ ಬಿಲಾಂಗ್ಸ್ ಟು ಸೇಮ್ ಸ್ಪೀಶೀಸ್, ಸೇಮ್ ಟೈಪ್, ದಟ್ಸ್ ಅಂಡರ್ ದ ಹ್ಯೂಮನ್ ಬೀಯಿಂಗ್. ಸೊ ದಟ್ ವಿಲ್ ಕಾನ್ಸ್ಟಿಟ್ಯೂಟ್ ಎ ಪಾಪ್ಯುಲೇಷನ್. ಅರ್ಥ ಆಯ್ತಾ? ಅದು ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ದೆನ್ ಕಮ್ಯುನಿಟಿ ಅಂದ್ರೆ ಏನು? ಸೊ ವಾಟ್ ವಿ ವಿಲ್ ಡೂ? ನಾಟ್ ಓನ್ಲಿ ಸೊ ದ ಹ್ಯೂಮನ್ ಬೀಯಿಂಗ್ಸ್, ವಿ ವಿಲ್ ಲಿವ್ ಇನ್ ದ ಫಾರೆಸ್ಟ್ ಆರ್ ಇಫ್ ಯು ಗೋ ಔಟ್ಸೈಡ್ ದ ಎನ್ವೈರ್ಮೆಂಟ್ಗೆ ಹೋದಾಗ ಇನ್ನೂ ಸ್ವಲ್ಪ. ಸೊ ಆ ಎನ್ವೈರ್ಮೆಂಟ್ ಏನಾಗುತ್ತೆ, ಅಲ್ಲಿ ಅನಿಮಲ್ಸ್ ಇರುತ್ತೆ. ಒಂದು ನಾಯಿ ಇರ್ಬೋದು, ಒಂದು ಹಸು ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಪ್ರಾಣಿ ಇರ್ಬೋದು, ಜಿಂಕೆ ಇರ್ಬೋದು. ಕಾಡಿನಲ್ಲಿ ಹೋದಾಗ ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಜಿಂಕೆ ಇರ್ಬೋದು, ಒಂದು ಕರಡಿ ಇರ್ಬೋದು. ಈ ತರ ಬೇರೆ ಬೇರೆಯ ಜೀವಿಗಳ ಜೊತೆಯಲ್ಲಿ ಒಂದೇ ಪ್ರಭೇದಗಳಲ್ಲ, ಸಣ್ಣ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಹಿಡಿದು ದೊಡ್ಡ ಒಂದು ಸಿಂಹವರವರೆಗೆ ನಾವು ಹ್ಯೂಮನ್ ಬೀಯಿಂಗ್ ಜೊತೆ ಬೇರೆ ಬೇರೆ ಪ್ರಭೇದಗಳ ಜೊತೆಯಲ್ಲಿ ನಾವು ಸೇರಿಕೊಂಡಾಗ ಇರತಕ್ಕಂತಹ ಆ ಕಮ್ಯುನಿಟಿ ಅಥವಾ ಗ್ರೂಪ್ ನ ಏನ್ ಹೇಳ್ತೇವೆ, ದಟ್ಸ್ ಕಾಲ್ಡ್ ಆಸ್ ಅ ಕಮ್ಯುನಿಟಿ. We have all the organisms. There is not only similar type, we have different species of organism we have constituted and living in a similar place, that is that will going to called as a community. Okay, so adana community idare. So community admele ecosystem andre enagare, all the organism living in the same area and their non living environment. ಅಜೈವಿಕ ಘಟಕಗಳ ಜೊತೆಯಲ್ಲಿದ್ದೇವೆ. ಬರೀ ಜೈವಿಕ ಘಟಕ ಒಂದೆಲ್ಲ, ನಾವೆಲ್ಲರೂ ಸೇರ್ಬಿಟ್ಟು ಬೇರೆ ಅಜೈವಿಕ ಘಟಕ ಜೀವಿಗಳಿರ್ತಕ್ಕಂತಹ ಎಲ್ಲ ಪ್ರಭೇದಗಳು, ಸ್ಪೀಶೀಸ್, ಆಲ್ ಕೈಂಡ್ಸ್ ಆಫ್ ಸ್ಪೀಶೀಸ್, ಆಲ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ ಲಿವಿಂಗ್ ಇನ್ ಅ ಸೇಮ್ ಏರಿಯಾ, ಅಂಡ್ ಯುಟಿಲೈಸಿಂಗ್ ದ ನಾನ್ ಲಿವಿಂಗ್ ಎನ್ವಿರಾನ್ಮೆಂಟ್, ದಟ್ ಈಸ್ abiotic environment, that is light and oxygen and also the temperature, the gas, the water, that we are all using those kinds of abiotic factor to live or for as a food, as a to breathe. So constitute a group is called as ecosystem. ವ್ಯವಸ್ಥೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ಈ ಜೀವ ಪರಿಸರ ವ್ಯವಸ್ಥೆಯ ನಂತರ ಇದನ್ನ ನಾವು ಅಧ್ಯಯನ ಮಾಡುವಂಥದ್ದನ್ನು ನಾವು ಇಕಾಲಜಿ ಅಂತ ಹೇಳ್ಬೋದು. ಸೊ ಈ ಜೀವ ಪರಿಸರ ವ್ಯವಸ್ಥೆಯನ್ನು ಓದೋದನ್ನ ನಾವು ಎಕಾಲಜಿ. ಸೊ ಅದನ್ನ ನಾವು ವ್ಯಾಖ್ಯಾನ ಮಾಡೋದಾದ್ರೆ ಎಕಾಲಜಿ ಅಂತಂದ್ರೆ ಏನು? ಫಸ್ಟ್ ಲೆಟ್ ಅಸ್ ಡಿಫೈನ್ ವಾಟ್ ಈಸ್ ಎಕಾಲಜಿ. ಇನ್ ಇಂಗ್ಲಿಷ್ ಇಟ್ ಈಸ್ ಎ ಸೈಂಟಿಫಿಕ್ ಸ್ಟಡಿ. ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದು. ಏನು ಅಧ್ಯಯನ ಮಾಡಬೇಕು? ವಾಟ್ ವಿ ಹ್ಯಾವ್ ಟು ಸ್ಟಡಿ ಈಸ್ the scientific study of interaction between the different organism. ಸೊ ಬೇರೆ ಬೇರೆ ಜೀವಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ, ಯಾವ ರೀತಿಯಾಗಿ ಒಂದನ್ನೊಂದು ಅವಲಂಬಿತವಾಗಿದೆ, ಯಾವ ರೀತಿಯಾಗಿ ಒಂದನ್ನೊಂದನ್ನ ಸಹಾಯ ಪಡ್ಕೊಳ್ತಾ ಇದೆ, ಅದನ್ನ ನಾವೇನೇ ಹೇಳ್ತೇವೆ, ದ ಇಂಟರಾಕ್ಷನ್ ಬಿಟ್ವೀನ್ ದ ಡಿಫ್ರೆಂಟ್ ಆರ್ಗ್ಯಾನಿಸಮ್. ಯಾವ್ಯಾವ ಇರ್ಬೋದು? ಹ್ಯೂಮನ್ ಬೀಯಿಂಗ್ ಇರ್ಬೋದು. ಆ ಹ್ಯೂಮನ್ ಬೀಯಿಂಗ್ ಮನುಷ್ಯ ಬೇರೆ ಏನು ಬದುಕೋದಕ್ಕೆ ಏನ್ ಬೇಕು? ಅವನಿಗೆ ಗಾಳಿ ಬೇಕು. ಆ ಗಾಳಿಯ ಜೊತೆಯಲ್ಲಿ ಅವನಿಗೆ ಆಹಾರ ಬೇಕು. ಏನ್ ಮಾಡ್ತಾನೆ? ಆಹಾರಕರ. ಕೆಲವರು ವೆಜಿಟೇರಿಯನ್ ಇರ್ತಾರೆ,
ಕೆಲವು ನಾನ್ ವೆಜಿಟೇರಿಯನ್. ಅದನ್ನು ನಾವು ಇಲ್ಲಿ ಎಕಾಲಜಿಗೆ ಬಂದಾಗ ಹರ್ಬಿವೋರಸ್ಸು, ಕಾರ್ನಿವೋರಸ್ ಅಂತ ಹೇಳ್ತೇವೆ. ಈ ಹರ್ಬಿವೋರಸ್ ನಾವು ಸೊಪ್ಪನ್ನ ತಿಂದು ಬದುಕ್ತೇವೆ. ಸೊ ಆಹಾರಕ್ಕೆ ಸೊಪ್ಪನ್ನ ಪಡಿತೇವೆ. ಕೆಲವರು ಕಾರ್ನಿವೋರ್ ಅಂದ್ರೆ ಅಥವಾ ಮಾಂಸಾಹಾರಿಗಳಿರ್ತಾರೆ, ಸಸ್ಯಾಹಾರಿಗಳು ಮಾಂಸವನ್ನು ತಿಂದು ಬದುಕ್ತಾರೆ. ಸೊ ಹಾಗಾಗಿ ಇಲ್ಲಿ ದ ಇಂಟರಾಕ್ಷನ್ ಬಿಟ್ವೀನ್ ದ ಡಿಫ್ರೆಂಟ್ ಆರ್ಗ್ಯಾನಿಸಮ್, ಬೇರೆ ಬೇರೆ ಆರ್ಗ್ಯಾನಿಸಮ್ ಇರುತ್ತೆ. ನಾವು ಹ್ಯೂಮನ್ ಬೀಯಿಂಗ್ ಇರ್ಬೋದು, ಹ್ಯೂಮನ್ ಬೀಯಿಂಗ್ ಜೊತೆ ನಮ್ಮ ಜೊತೆ ಏನೇನು ನಮ್ಮ ಮನೇಲಿ ಏನೇನು ಸಾಕೊಂಡಿರ್ತೀವಿ, ಸಾಕು ಪ್ರಾಣಿಗಳಾಗಿ ಒಂದು ಬೆಕ್ಕನ್ನು ಸಾಕಿರ್ಬೋದು, ನಾಯಿ ಸಾಕಿರ್ಬೋದು, ಅವೆಲ್ಲವೂ ಸೇರ್ತವೆ. ಈ ಡಿಫ್ರೆಂಟ್ ಆರ್ಗ್ಯಾನಿಸಮ್ ಅಂಡ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ ಅಂಡ್ ದೇರ್ ಎನ್ವೈರನ್ಮೆಂಟ್ ಆರ್ ಸರೌಂಡಿಂಗ್. ಅಂದ್ರೆ ನಾವು ಬದುಕಿ ಅಥವಾ ನಾವು ಜೀವಿಸುತ್ತಿರತಕ್ಕಂತಹ ಜಾಗದಲ್ಲಿ ಬೇರೆ ಬೇರೆ ಜೀವಿಗಳು ಹೇಗೆ ಬದುಕ್ತಾ ಇದೆ, ಅವನ ಅವಲಂಬಿತವಾಗಿ ಹೇಗೆ ನಮ್ಮ ಸುತ್ತಮುತ್ತಲ ಪ್ರದೇಶವಿದೆ, ಅದನ್ನು ನಾವೇನು ಹೇಳ್ತೇವೆ ಅಂಥದ್ದನ್ನು ಸ್ಟಡಿ ಮಾಡೋದ, ಅಧ್ಯಯನ ಮಾಡುವಂತಹ ವಿಚಾರವನ್ನು ನಾವೇನು ಹೇಳ್ತೇವೆ ಎಕಾಲಜಿ ಅಂತೇವೆ. ಸೊ ಲೆಟ್ ಅಸ್ ರಿಪೀಟ್ ದ ಡೆಫಿನೇಷನ್. ಎಕಾಲಜಿ ಈಸ್ ನಥಿಂಗ್ ಬಟ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಡಿಫರೆಂಟ್ ಆರ್ಗ್ಯಾನಿಸಮ್ ಆ್ಯಂಡ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ ಮೀನ್ಸ್ ಬೇರೆ ಬೇರೆ ಜೀವಿಗಳಾಗಿರ್ಬೋದು ಅಥವಾ ಅದಂಥದೇ ಪ್ರಭೇದಗಳ ನಡುವೆ ಆಗಿರ್ಬೋದು, ಅಂಡ್ ದೇರ್ ಎನ್ವಿರಾನ್ಮೆಂಟ್ ಆರ್ ಸರೌಂಡಿಂಗ್. ಎಕ್ಸಾಂಪಲ್, ಇಲ್ಲೊಂದು ಚಿತ್ರವನ್ನು ತೋರಿಸಿದ್ದೇನೆ. ಈಗ ಇಲ್ಲೊಂದು ಜೀವಿ ಇದೆ, ಅಂದ್ರೆ ಒಂದು ಚಿಟ್ಟೆ ಒಂದು ಎಲೆ ಮೇಲೆ ಕೂತಿದೆ. ಈ ಚಿಟ್ಟೆ ಒಂದೇ ಅಲ್ಲದೆ ಆ ಎಲೆ ಮೇಲೆ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಿದೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ. ಆ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಈ ಚಿಟ್ಟೆ ಆ ಎಲೆ ಮೇಲೆ ಏನು ಕೂತಿದೆ, ಅದರಿಂದ ಏನು ಆಹಾರವನ್ನು ಸೇವಿಸ್ತಾ ಇದೆ, ಹೇಗೆ ಅದ್ರ ಜೊತೆಗೆ ಹೊಂದಾಣಿಕೆ ಹೊಂದಿದೆ, ಹೇಗೆ ಅದರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನೇ ಇದನ್ನ ಸ್ಟಡಿ ಮಾಡ್ತದೆ. ಅಂದ್ರೆ ಈ ಚಿಟ್ಟೆ ಹೇಗಿದೆಯಪ್ಪ, ಯಾವ ರೀತಿ ಬದುಕ್ತಾ ಇದೆ, ಅದಕ್ಕೆ ಬದುಕಿಗೆ ಬೇಕಾದಂತಹ ಘಟಕಗಳು ಅಥವಾ ಬೇಕಾದಂತಹ ಆಹಾರಗಳಾವು, ಆಹಾರ ಜೊತೆಯಲ್ಲಿ ಅದು ಅಜೈವಿಕ ಘಟಕಗಳು ಯಾವ್ಯಾವು, ಅದು ಹೇಗೆ ಬದುಕ್ತಾ ಇದೆ ಅನ್ನೋ ಅದನ್ನ ಸ್ಟಡಿ ಮಾಡ್ತೀವಲ್ಲ, ಅಧ್ಯಯನ ಮಾಡ್ತೀವಲ್ಲ, ಅದನ್ನೇ ನಾವು ಎಕಾಲಜಿ ಅಂತಾರೆ. ಎಕ್ಸಾಂಪಲ್, ಉದಾಹರಣೆಗೆ ಈ ಚಿಟ್ಟೆಯ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ, ಅಂಡ್ ವಿ ಆರ್ ಸ್ಟಡಿಂಗ್ ದ ecology of a butterfly, ecology, how it is living in this environment, how it is living in this forest, how it is living on this plant, what are all the components that's helping the butterfly to live in that area. So that study itself is called as ecology. ಸೊ ಹಾಗಾಗಿ ಈಗ ನಿಮಗೆ ಅರ್ಥ ಆಗಿರ್ಬೋದು ಎಕಾಲಜಿ ಅಂದ್ರೆ ಏನು ಅನ್ನೋದನ್ನ ಸುಲಭವಾಗಿ ಅರ್ಥೈಸ್ಕೊಂಡಿರ್ಬೋದು. ಸೊ ಹೇಳಿದ ಹಾಗೆ ನಾವು ಬಯೋಟಿಕ್ ಅಂಡ್ ಎಬಯೋಟಿಕ್. Biotic are the living factors that influence an ecosystem, and at the same time abiotic factor, that is non-living factors that also influence the ecosystem. So abiotic factor ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮಗೆ, ಬೆಳಕು ಹೇಗೆ ಬರುತ್ತೆ, ಮೋಡ ಹೇಗೆ ಫಾರ್ಮ್ ಆಗುತ್ತೆ, ಮೋಡದಿಂದ ಮಳೆ ಹೇಗೆ ಬರುತ್ತೆ, ಅಂದ್ರೆ ಒಂದೊಂದು ಹಂತದಲ್ಲೂ ಕೂಡ ಈ ಏಬೋಯಿಟಿಕ್ ಫ್ಯಾಕ್ಟರು ಚೇಂಜ್ ಆಗ್ತಾ ಹೋಗುತ್ತೆ, ಬದಲಾವಣೆ ಹೊಂದುತ್ತಾ ಹೋಗುತ್ತೆ. ಆ ಬದಲಾವಣೆಯನ್ನೇ ನಾವು ದಟ್ ವಿಲ್ ಆಲ್ಸೋ ಇನ್ಫ್ಲೂಯೆನ್ಸ್ ದ ಎಕೋಸಿಸ್ಟಮ್. ಯಾವ ರೀತಿ ಅಂದ್ರೆ, ಒಂದು ಗಿಡ ಏನ್ ಮಾಡುತ್ತೆ, ಭೂಮಿಯಲ್ಲಿ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ನೀರನ್ನು ಹೀರ್ಕೊಳ್ಳುತ್ತೆ, ಬಾಷ್ಪ ವಿಸರ್ಜನೆ, ಅದನ್ನ ನಾವೇನ್ ಹೇಳ್ತೇವೆ ಟ್ರಾನ್ಸ್ಪರೇಷನ್ ಅಂತ ಹೇಳ್ತೇವೆ. ಆ ಟ್ರಾನ್ಸ್ಪರೇಷನ್ ಮೂಲಕ ಮಣ್ಣಿನಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಹೀರಿಕೊಳ್ಳುತ್ತೆ. ನೀರಿನ ಅಂಶವನ್ನು ಹೀರಿಕೊಂಡು ಗಿಡವು ಬೆಳೆಯುತ್ತೆ. ಗಿಡ ಬೆಳೆದ್ಬಿಟ್ಟು ಆ ಗಿಡ ಎಲೆಗಳ ಮೂಲಕ ಸೊ ನೀರನ್ನ ಆವಿಯಾಗಿ ಬಿಸಿಲು ಬಿದ್ದಾಗ ಆ ನೀರು ಎಲೆ ಮೇಲೆ ಇರತಕ್ಕಂಥ ನೀರು ಆವಿಯಾಗಿ ಪರಿವರ್ತನೆ ಹೊಂದು ಆ ಆವಿಯು ಮೋಡವಾಗಿ ಮೇಲೆ ಹೋಗ್ಬಿಟ್ಟು ಮೋಡವಾಗಿ ಪರಿವರ್ತನೆ ಆಗುತ್ತೆ. ಆ ಮೋಡ ಟೆಂಪರೇಚರ್ ಜಾಸ್ತಿ ಆದಾಗ ಮೋಡವು ನೀರಾಗಿ ಮತ್ತೆ ಪರಿವರ್ತನೆ ಆಗಿ ಮಳೆಯ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತೆ. ಈ ರೀತಿಯಾಗಿ ಏಬೋಯಿಟಿಕ್ ಫ್ಯಾಕ್ಟರ್ ಇಂದ ಬಯೋಟಿಕ್ ಫ್ಯಾಕ್ಟರ್ ವಿವಿಧ ಹಂತದಲ್ಲಿ ಬದಲಾವಣೆಯನ್ನ ಹೊಂದುತ್ತಾ ಹೋಗುತ್ತೆ ಜೀವ ಪರಿಸರ ವ್ಯವಸ್ಥೆ. ಇದನ್ನ ನಾವು ದಟ್ ವಿಲ್ ಗೋನ್ ಟು ಬೋತ್ ಬಯೋಟಿಕ್ ಅಂಡ್ ಏಬೋಯಿಟಿಕ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಎಕೋಸಿಸ್ಟಮ್. ಅಂದ್ರೆ ಜೈವಿಕ ಹಾಗೂ ಅಜೈವಿಕ ಎರಡೂ ಘಟಕಗಳು ಪರಿಸರ ವ್ಯವಸ್ಥೆಯನ್ನ ಹತೋಟಿಯಲ್ಲಿ ಇಟ್ಕೊಂಡಿರುತ್ತೆ, ಜೀವ ಪರಿಸರ ವ್ಯವಸ್ಥೆಯನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅಂದ್ರೆ ಅದರ ಮೇಲೆ ಪರಿಣಾಮ ಬೀರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡುತ್ತೆ. ಇದನ್ನ ನಾವು ದಟ್ ಇಸ್ ದ ಜೀವ ಪರಿಸರ, ಅದನ್ನೇ ಜೀವ ಪರಿಸರ ವ್ಯವಸ್ಥೆ ಅಂತ ಹೇಳ್ಬೋದು. ಸೊ ಅಂತ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಯಾವ್ಯಾವ ಘಟಕಗಳು, ಸಣ್ಣ ಸಣ್ಣ ಘಟಕಗಳಿದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆ ಜೀವ ಪರಿಸರ ವ್ಯವಸ್ಥೆಯನ್ನ ನಾವು ವ್ಯಾಖ್ಯಾನಿಸ್ತಾ ಹೋದಾಗ ಪ್ರೊಡ್ಯೂಸರ್ಸ್ ಅಂತ ಇರ್ತಾರೆ. ಆ ಪ್ರೊಡ್ಯೂಸರ್ಸ್
ಪ್ರೊಡ್ಯೂಸರ್ ಅಂದ್ರೆ ಪ್ರೊಡ್ಯೂಸ್ ಮಾಡುವಂಥದ್ದು, ಅಂದ್ರೆ ಉತ್ಪಾದಕರು ಅಂತ ಹೇಳ್ತೇವೆ. ಕನ್ನಡದಲ್ಲಿ ಹೇಳೋದಾದ್ರೆ, ವಿಶ್ಲೇಷಣೆ ಮಾಡೋದಾದ್ರೆ ಉತ್ಪಾದಕರು. ಯಾವುದನ್ನು ಉತ್ಪಾದನೆ ಮಾಡುತ್ತೆ? ಆಹಾರವನ್ನು ಉತ್ಪಾದನೆ ಮಾಡುವಂಥದ್ದನ್ನ ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳ್ತೇವೆ. ಅದು ಯಾವ ರೀತಿ ಉತ್ಪಾದನೆ ಮಾಡುತ್ತೆ? ಅದು ಪ್ರೊಡ್ಯೂಸರ್ಸ್ ಏನ್ ಮಾಡುತ್ತೆ? ದಟ್ ವಿಲ್ ಗೋಯಿಂಗ್ ಟು ಅಬ್ಸಾರ್ವ್ ದ ಸನ್ಲೈಟ್. ಸನ್ಲೈಟ್ ಈಸ್ ದ ಮೇನ್ ಎನರ್ಜಿ ಸೋರ್ಸ್ ಫಾರ್ ದ ಲೈಫ್ ಆನ್ ದ ಅರ್ತ್. ಅಂದ್ರೆ ಸೂರ್ಯನಿಂದ ಬರತಕ್ಕಂತಹ ಕಿರಣಗಳು, ಸೂರ್ಯನ ರಶ್ಮಿ, ಸೂರ್ಯನ ಕಿರಣಗಳು ನಮಗೆ ಇಂಪಾರ್ಟೆಂಟ್. ಅದು ಏನ್ ಮಾಡುತ್ತೆ? ಆ ಸೂರ್ಯನ ಕಿರಣಗಳನ್ನ ಗಿಡಗಳು, ಸಸ್ಯಗಳು ಅಬ್ಸಾರ್ವ್ ಮಾಡಿಕೊಂಡು ಅದನ್ನ ಎನರ್ಜಿ, ಸನ್ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗಿ ಅದು ಆಹಾರವನ್ನು ಉತ್ಪಾದನೆ ಮಾಡುತ್ತೆ. ನೋಡ್ತಾ ಇರ್ಬೋದು ನೀವು, ಬೆಳಕು ಇಲ್ಲದೆ ಇದ್ರೆ ಗಿಡಗಳೇ ಬೆಳೆಯೋದಿಲ್ಲ. ಸೊ ಬೆಳಕು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂದ್ರೆ, ಈಗ ನೀವು ಸನ್ಲೈಟ್ ಇಲ್ಲದೆ ಹೋದ್ರೆ ಹೇಗೆ ಅನಿಮಲ್ಸ್ಗಳು ಎದ್ದೇಳೋದಿಲ್ಲ? ಏನೋ ಬೆಳಕು ಬರ್ದಿದ್ರೆ ನಾವು ಮಲ್ಕೊಂಡೇ ಇರ್ತೀವಿ. ಸೊ ನಾವು ಆಕ್ಟಿವ್ ಆಗಬೇಕು ಯಾವಾಗ? ಬೆಳಕು ಬಿದ್ದಾಗ, ಬೆಳಗಾದಾಗ ನಾವು ಆಕ್ಟಿವ್ ಆಗ್ತೇವೆ. ಸೊ ನಮ್ಮ ಕೆಲಸಗಳಿಗೆ ಮುಂದುವರಿತೀವಿ. ಹಾಗೆ ಸನ್ಲೈಟ್ ವಿಲ್ ಗೋಯಿಂಗ್ ಟು play a source of energy both for human as well as other life on the earth. Okay, it is energy source for the life on the earth. ಯಾವ್ಯಾವ ಜೈವಿಕ ಘಟಕಗಳಿದ್ದಾವೆ ಭೂಮಿಯ ಮೇಲೆ, ಎಲ್ಲಾ ಜೈವಿಕ ಘಟಕಗಳಿಗೆ ಈ ಸೂರ್ಯನ ಕಿರಣಗಳು ಎನರ್ಜಿಯನ್ನ ಅಥವಾ ಶಕ್ತಿಯನ್ನ ನೀಡುವುದರ ಮೂಲಕ ಅದು ಇನ್ಫ್ಲುಯೆನ್ಸ್ ಮಾಡ್ತದೆ. ಸೊ ಅದು ಸನ್ಲೈಟ್ ಅಬೌಟ್. ಈ ಪ್ರೊಡ್ಯೂಸರ್ಸ್ ನಾವೇನ್ ಹೇಳ್ತೇವೆ, ಅದನ್ನ ನಾವು ಆಟೋಟ್ರೋಫ್ಸ್ ಅಂತ ಹೇಳ್ತೇವೆ. ಅಂದ್ರೆ ಸ್ವಯಂ ಉತ್ಪಾದನೆ ಮಾಡತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ಸಸ್ಯಗಳನ್ನ ಹೇಳ್ತೇವೆ. ಸಸ್ಯಗಳೆಲ್ಲವೂ ಪ್ರೊಡ್ಯೂಸರ್ಸ್ ಅಲ್ಲಿ ಬರ್ತವೆ, ಅಂದ್ರೆ ಉತ್ಪಾದಕರ ಶೀರ್ಷಿಕೆ ಅಡಿಯಲ್ಲಿ ಓದ್ತೇವೆ. ಪ್ರೊಡ್ಯೂಸರ್ಸ್ ಇಸ್ ನಥಿಂಗ್ ಬಟ್ ಉತ್ಪಾದಕರು. ಸೊ ಈ ಪ್ರೊಡ್ಯೂಸರ್ಸ್ ಏನ್ ಮಾಡ್ತಾರೆ? ಸನ್ಲೈಟ್ ಅನ್ನ ಬಳಸ್ಕೊಂಡು ಉತ್ಪಾದನೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಇವು ಸ್ವ ಉತ್ಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿರೋದು ಅಂದ್ರೆ ಮಾತ್ರ ಈ ಸಸ್ಯಗಳು ಮಾತ್ರ ಈ ಸಾಮರ್ಥ್ಯ ಹೊಂದಿರುತ್ತದೆ. ಎಕ್ಸಾಂಪಲ್, ಈ ಪ್ರಾಣಿಗಳಲ್ಲಿ ಏನಾಗುತ್ತೆ? ಅದು ಉತ್ಪಾದನೆ ಮಾಡಕ್ಕಾಗಲ್ಲ, ಈ ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಹೇಳ್ಬೋದು ಸರ್ ಅದು ಸಸ್ಯಾಹಾರಿ ಅಲ್ಲ ಮಾಂಸಾಹಾರಿ. ಅಂದ್ರೆ ಮಾಂಸಾಹಾರಿ ಅಂದ್ರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರೆ ಸ್ವತಃ ಸ್ವಂತಿಕೆಯಿಂದ ಆಹಾರನ ಉತ್ಪಾದನೆ ಮಾಡುವಂತಹ ಆ ಸಾಮರ್ಥ್ಯ ಆ ಪ್ರಾಣಿಗಳಿಗಿರಲ್ಲ. ಹಾಗಾಗಿ ಅದನ್ನ ನಾವೇಂತ ಕನ್ಸ್ಯೂಮರ್ ಅಂತ ಹೇಳ್ತೇವೆ. ಅಂದ್ರೆ ನಾವು ಬಳಸುವಂತಹ ಯಾವ ಪ್ರೊಡ್ಯೂಸರ್ ಮೇಲೆ ಅವಲಂಬಿತವಾಗಿರುತ್ತೆ ಅದನ್ನ ನಾವು ಕನ್ಸ್ಯೂಮರ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಪ್ರೊಡ್ಯೂಸರ್ಸ್ ಅಂದ್ರೆ ಆಟೋಟ್ರೋಫ್ಸ್. ಆಟೋ ಅಂದ್ರೆ ಸ್ವಯಂ, ಟ್ರೋಫ್ಸ್ ಅಂದ್ರೆ ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು. ಯಾವ ರೀತಿ ಆಟೋಟ್ರೋಫ್ಸ್ ಅಂದ್ರೆ, ಇದು ಲೈಟ್ ಅಂಡ್ ಕೆಮಿಕಲ್, ಲೈಟ್ ಇರ್ಬೋದು ಅಥವಾ ಕೆಮಿಕಲ್ ಎನರ್ಜಿ ಟು ಮೇಕ್ ದ ಫುಡ್. ಸೊ ಈ ಉತ್ಪಾದಕರು, ಈ ಪ್ರೊಡ್ಯೂಸರ್ಸ್ ಏನ್ ಮಾಡುತ್ತೆ? ಲೈಟ್ ಅನ್ನು ಬಳಸ್ಕೊಳುತ್ತೆ, ಬೆಳಕನ್ನ ಬಳಸ್ಕೊಳುತ್ತೆ, ಮತ್ತೆ ಅಥವಾ ಅದರ ಕೆಮಿಕಲ್ಸ್, ಯಾವ್ಯಾವ ರಾಸಾಯನಿಕ ವಸ್ತುಗಳು ಅದರಲ್ಲಿ ಇದವೋ ಆ ರಾಸಾಯನಿಕ ವಸ್ತು. ಈಗ ಏನಾಗುತ್ತೆ, ಲೈಟ್ ನಲ್ಲಿ ಏನಿದೆ, ಬೇರೆ ಡಿಫರೆಂಟ್ ಟೈಪ್ಸ್ ಆಫ್ ದ ರೇಸ್ ಆರ್ ದೇರ್. ಓಕೆ, ಸೊ ಅದಕ್ಕೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇರ್ಬೋದು. ವಿಬ್ ಗೇರಲ್ಲಿ ನಾವು ಹೇಳ್ತೇವೆ ವೈಲೆಟ್, ಬ್ಲೂ ಅಂದ್ರೆ ಬೇರೆ ಬೇರೆ ತಕ್ಕಂತ ನಾವು ನೋಡಿರ್ತೇವೆ. ನಾವು ಕಾಮನ್ ಬಿಲ್ಲಲ್ಲಿ ಬೇರೆ ಬೇರೆ ತರಕ್ಕಂತ ಕಲರ್ಗಳಿರ್ತಕ್ಕಂತಹ ಬೆಳಕನ್ನು ನೋಡಿದ್ದೇವೆ. ಆ ರೀತಿಯಾದ ಆ ಕೆಮಿಕಲ್ ಎನರ್ಜಿ, ಅದರಲ್ಲಿ ಬರತಕ್ಕಂಥ ರಾಸಾಯನಿಕ ವಸ್ತುಗಳನ್ನ ಬಳಸಿಕೊಂಡು ಈ ಪ್ರೊಡ್ಯೂಸರ್ಸ್ ದಟ್ ವಿಲ್ ಗೋಯಿಂಗ್ ಟು ಸಿಂಥಸೈಸ್ ದ ಫುಡ್ ಮೆಟೀರಿಯಲ್, ದಟ್ ಇಸ್ ಕಾಲ್ಡ್ ಆಸ್ ಎ ಫೋಟೋಸಿಂಥಸಿಸ್ ಅಂತ. ಅಂದ್ರೆ ಫೋಟೋ ಅಂದ್ರೆ ಲೈಟ್ ಅನ್ನು ಬಳಸಿಕೊಂಡು, ಸಿಂಥಸೈಸ್ ಅಂದ್ರೆ ಸಿಂಥಸಿಸ್, ಉತ್ಪಾದನೆ ಮಾಡತಕ್ಕಂತಹ ಕ್ರಿಯೆಯನ್ನ ಫೋಟೋಸಿಂಥಸಿಸ್ ಅಂತಾರೆ. ಸೊ ಅದನ್ನ ನಾವು ಅದಕ್ಕೆ ಆಟೋಟ್ರೋಫ್ಸ್ ಅಂತ ಹೇಳ್ತೇವೆ. ಆಟೋಟ್ರೋಫ್ಸ್ ಮೀನ್ಸ್ ದಟ್ ವಿಲ್ ಯುಟಿಲೈಸ್ ದ ಲೈಟ್, ಸ್ವಂತವಾಗಿ ಆಹಾರವನ್ನು ಉತ್ಪಾದನೆ ಮಾಡ್ತಾರೆ. ಯಾವ್ದಪ್ಪ ಅಂತ ಉತ್ಪಾದನೆ ಮಾಡೋದು ಅಂದ್ರೆ ಪ್ಲಾಂಟ್ಸ್, ಅಂದ್ರೆ ಸಸ್ಯಗಳು. ಸೊ ಸಸ್ಯಗಳು ಪ್ರೋಟಿಸ್ಟ್, ಆಲ್ಗೆಯಿಂದ ಹಿಡಿದು ಬ್ಯಾಕ್ಟೀರಿಯಾಗಳಿಂದ ಹಿಡಿದು ಎಲ್ಲವೂ ಸ್ವಂತವಾಗಿ ತನ್ನ ಆಹಾರವನ್ನ ಉತ್ಪಾದನೆ ಮಾಡ್ತವೆ. ಸೊ ಅದಕ್ಕೆ ನಾವೇನ್ ಮಾಡ್ತೇವೆ? ಪ್ರೊಡ್ಯೂಸರ್ಸ್ ಅಂತೇವೆ. ಇವನ್ ಫಂಗೈ ನೋಡ್ಬೇಕು ನೀವು, ಮಶ್ರೂಮ್ಗಳನ್ನ ನಾವೆಲ್ಲ ತಿಂತೇವೆ, ಆಹಾರಕ್ಕೆ ಬಳಸ್ತೇವೆ. ಸೊ ದಟ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ಎ ಫುಡ್, ದಟ್ ಇಸ್ ಆಲ್ಸೋ ಕೈಂಡ್ ಆಫ್ ಎ ಪ್ಲಾಂಟ್. ಅದನ್ನ ಮಶ್ರೂಮ್ನ ನಾವು ಯಾವತ್ತೂ ನಾವು ನಾನ್ ವೆಜ್ ಅಂತ ಹೇಳೋದಿಲ್ಲ, ಅದು ಒಂದು ಸಸ್ಯ. ಅದು ಅದೇ ಫಂಗೈನಲ್ಲಿರ್ತಕ್ಕಂಥ, ಅದೇ ಏನ್ ಹೇಳ್ತಾರೆ, ಇದು ಫಂಗೈ ಅಂತ ಹೇಳ್ತಾರೆ, ಶಿಲೀಂಧ್ರಗಳು ಅಂತ ಹೇಳ್ತೇವೆ. ಈ ಶಿಲೀಂಧ್ರಗಳು ಏನ್ ಹೇಳ್ತೇವೆ, ಆ ಶಿಲೀಂಧ್ರಗಳ ಗ್ರೂಪ್ ನಲ್ಲಿ ಬರ್ತಕ್ಕಂಥವನ್ನ ನಾವು ಫಂಗೈ ಅಂತೆ. ಈಗ ಮಶ್ರೂಮ್ ಅಂತ ಅಣಬೆ ಅಂತ ಹೇಳ್ತೇವೆ, ಅಣಬೆ ಕೂಡ ಒಂದು ಸಸ್ಯ. ಹಾಗಾಗಿ ಅದು ಕೂಡ ಒಂದು ಅಂದ್ರೆ ಗಾಳಿಯನ್ನ, ಬೆಳಕನ್ನ ಪಡೆದುಕೊಂಡು ಅದನ್ನು ಉಪಯೋಗಿಸ್ಕೊಂಡು ಆಹಾರವನ್ನು ಉತ್ಪಾದನೆ ಮಾಡ್ತೇವೆ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಪ್ರೊಡ್ಯೂಸರ್ಸ್. ಸೊ ಉತ್ಪಾದಕರು. ಅದಲ್ಲದೆ ಉತ್ಪಾದಕರಲ್ಲದೆ ನೆಕ್ಸ್ಟ್ ಏನಿದೆ, ಈ ಉತ್ಪಾದಕರು ಏನ್ ಮಾಡ್ತಾರೆ? ಫೋಟೋಸಿಂಥಸಿಸ್ ಹೇಳಿದ್ನಲ್ಲ ನಿಮಗೆ, ಫೋಟೋಸಿಂಥಸಿಸ್ ಅಥವಾ ಆಹಾರವನ್ನು ಉತ್ಪಾದನೆ ಮಾಡತಕ್ಕಂಥ ಕ್ರಿಯೆಯನ್ನ ಫೋಟೋಸಿಂಥಸಿಸ್ ಅಂತ. ಅದೇನ್ ಮಾಡುತ್ತೆ? ಫೋಟೋಸಿಂಥಸಿಸ್ ಅಂದ್ರೆ
they use the light energy to convert the carbon dioxide and water into oxygen and carbohydrate. ಸೂರ್ಯನಿಂದ ಬರತಕ್ಕಂತಹ ಲೈಟ್ ಎನರ್ಜಿನ ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಏನಿದೆ ನಮ್ಮ ಪರಿಸರದಲ್ಲಿ, ಆ ಇಂಗಾಲದ ಡೈಆಕ್ಸೈಡ್ನ ಮತ್ತು ಪರಿಸರದಲ್ಲಿರತಕ್ಕಂತಹ ನೀರಿನ ಅಂಶ, ಆ ಪರಿಸರದಲ್ಲಿರತಕ್ಕಂಥ ನೀರಿನ ಅಂಶ ಮತ್ತು ಬೆಳಕು ಇವೆರಡವನ್ನು ಪಡೆದುಕೊಂಡು ಆಮ್ಲಜನಕ ಹಾಗೂ ಆಹಾರವಾಗಿ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೇವೆ ನಾವು ಎಲ್ಲಿ ನೋಡಿರ್ಬೇಕು, ಡಾಕ್ಟರ್ಗಳು ನಾವು ವೀಕ್ ಆಗಿದ್ದೀನಿ, ನನಗೆ ತುಂಬಾ ರೋಗಗಳು ಬರ್ತವೆ, ಇಮ್ಯುನಿಟಿ ಇಲ್ಲ ಅಂದಾಗ ನಿಮ್ಮಲ್ಲಿ ಪ್ರೋಟೀನ್ ಕೊರತೆ ಇದೆ, ಕಾರ್ಬೋಹೈಡ್ರೇಟ್ ಕೊರತೆ ಇದೆ ಅಂದ್ರೆ ಅದು ನ್ಯೂಟ್ರಿಯೆಂಟ್ಸ್ ಅವೆಲ್ಲ, ಇವೆಲ್ಲ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ಗಳು ನಮ್ಗೆ ಇಲ್ಲದೆ ಹೋದ್ರೆ ಬದುಕಕ್ಕಾಗಲ್ಲ. ಹಾಗೆ ಆ ಆಮ್ಲಜನಕ ಹಾಗೂ ಕಾರ್ಬೋಹೈಡ್ರೇಟ್ನ ಸಿಂಥಸೈಸ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಯಾವ್ದ್ರ ಮೂಲಕ ನೋಡಿ, ಇಲ್ಲಿ ನೀವು ನಿಮ್ಮ ಒಂದು ಚಿತ್ರದಲ್ಲಿ ನೋಡ್ಬೋದು, ನೀವು ಇಲ್ಲಿ ಎಲೆ ಇದೆ, ಎಲೆಯಲ್ಲಿ ಪತ್ರ ಹರಿತು ಅಂತ ಇರುತ್ತೆ, ಅಂದ್ರೆ ಕ್ಲೋರೋಫಿಲ್ ಅಂತ. ಆ ಕ್ಲೋರೋಫಿಲ್ ಇಲ್ಲದೆ ಆಹಾರವನ್ನು ತಯಾರಣೆ ಮಾಡಕ್ ಸಾಧ್ಯ ಇಲ್ಲ. ಸೊ ಈ ಆಹಾರ ತಯಾರು ಮಾಡಿದ ಪ್ಲಾಂಟ್ ನಲ್ಲಿ ಅಥವಾ ಸಸ್ಯದಲ್ಲಿ ಆಹಾರ ತಯಾರು ಮಾಡತಕ್ಕಂಥ ಜಾಗ ಯಾವ್ದಪ್ಪ ಅಂದ್ರೆ ಎಲೆ. ಈ ಎಲೆಗಳು ಏನ್ ಮಾಡುತ್ತೆ, ಪತ್ರ ಹರಿತು, ಕ್ಲೋರೋಫಿಲ್ ಅನ್ನೋದು ಏನಿರುತ್ತೆ ಅದು ಆ ಅಟ್ಮಾಸ್ಫಿಯರ್ ಇರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್, ಡೈಆಕ್ಸೈಡ್ ಹಾಗೂ ನೀರನ್ನು ಬಳಸಿಕೊಂಡು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡತಕ್ಕಂತಹ ಕ್ರಿಯೆಯನ್ನ ಏನ್ ಹೇಳ್ತೇವೆ, ಫೋಟೋಸಿಂಥಸಿಸ್ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಸೊ ಕೆಲವು ಅದು ಫೋಟೋಸಿಂಥಸಿಸ್ ಜೊತೆಲಿ ಕೀಮೋಸಿಂಥಸಿಸ್ ಅಂತ, ಅಂದ್ರೆ ಎಲ್ಲಿ ನಾವು ರಾಸಾಯನಿಕ ವಸ್ತುವನ್ನ ಬಳಕೆ ಮಾಡುತ್ತೋ ಅದನ್ನ ಕೀಮೋಸಿಂಥಸಿಸ್ ಅಂತ. ಇಲ್ಲಿ ಕೀಮೋಸಿಂಥಸಿಸ್ ಯಾವುದರಲ್ಲಿ ಕ್ಲೋರೋಫಿಲ್ ಇರೋದಿಲ್ವೋ ಅದು ರಾಸಾಯನಿಕ ವಸ್ತುವಿನ ಸಹಾಯ ಪಡ್ಕೊಳುತ್ತೆ. ಅಂದ್ರೆ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಇರ್ಬೋದು. ಈ ಬ್ಯಾಕ್ಟೀರಿಯಾಗಳೆಲ್ಲ ಏನ್ ಮಾಡುತ್ತೆ, ದೇ ವಿಲ್ ಯೂಸ್ ಕೆಮಿಕಲ್ ಎನರ್ಜಿ ಟು ಪ್ರೊಡ್ಯೂಸ್ ಅ ಕಾರ್ಬೋಹೈಡ್ರೇಟ್ ಇನ್ಸ್ಟೆಡ್ ಆಫ್ ಕ್ಲೋರೋಫಿಲ್. ಅಲ್ಲಿ ಕ್ಲೋರೋಫಿಲ್ ಇಲ್ಲದಿರೋದ್ರಿಂದ ಅವು ಕೆಮಿಕಲ್ ಎನರ್ಜಿ ಆಗಿ ಪಡೆದುಕೊಂಡು ಅಲ್ಲಿ ಆಹಾರವನ್ನು ಅದು ಉತ್ಪಾದನೆ ಮಾಡುತ್ತೆ. ಅವೆಲ್ಲ ಈ ಬ್ಯಾಕ್ಟೀರಿಯಾಗಳೆಲ್ಲ ಅಥವಾ ಸೂಕ್ಷ್ಮ ಜೀವಿಗಳೆಲ್ಲ ಈ ಕೀಮೋಸಿಂಥಸಿಸ್ ಮೂಲಕ ಇದು ಮಾಡುತ್ತೆ. ಸೊ ಅದು ಪ್ರೊಡ್ಯೂಸರ್ ಬಗ್ಗೆ ಆಯಿತು, ಉತ್ಪಾದಕರ ಬಗ್ಗೆ ಆಯಿತು. ಉತ್ಪಾದಕರ ಅಲ್ಲದೆ ಎರಡನೆಯ ಹಂತದಲ್ಲಿ ಬರತಕ್ಕಂತಹ ಜೀವಿಗಳು ಅಂದ್ರೆ ಕನ್ಸ್ಯೂಮರ್, ಅಂದ್ರೆ ಉತ್ಪಾದಕರನ್ನ ಬಳಸಿಕೊಂಡು ಆಹಾರವಾಗಿ ಪಡೆದು ಅಲ್ಲ ಆಹಾರವಾಗಿ ಅದನ್ನ ತಿಂದು ಬದುಕತಕ್ಕಂತಹ ಎರಡನೇ ಜೀವಿ ಅಂದ್ರೆ ಕನ್ಸ್ಯೂಮರ್. ಅದೇ ಉತ್ಪಾದಕರಲ್ಲದೆ ಅದನ್ನು ನಾವು ಬಳಸಿಕೊಳ್ಳುವಂತಕ್ಕಂಥದ್ದು. ಕನ್ಸ್ಯೂಮ್ ಅಂದ್ರೆ ಅದನ್ನ ನಾವು ಉತ್ಪಾದಕರನ್ನ ತಿಂದು ಬದುಕುವಂತಹ ಜೀವಿಗಳನ್ನ ಕನ್ಸ್ಯೂಮರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಆರ್ಗ್ಯಾನಿಸಮ್ ದಟ್ ರಿಲೇ ಆನ್ ದ ಅದರ್ ಆರ್ಗ್ಯಾನಿಸಮ್ ಫಾರ್ ದ ಎನರ್ಜಿ ಅಂಡ್ ಫುಡ್ ಸಪ್ಲೈ. ಸೊ ಆಲ್ಸೋ ಕಾಲ್ಡ್ ಎಸ್ ಎ ಹೆಟ್ರೋಟ್ರೋಪ್ಸ್. ಅಲ್ಲಿ ಏನ್ ಹೇಳಿದ್ವಿ ನಾವು ನಿಮಗೆ, ಉತ್ಪಾದಕರು ಬಂದಾಗ ಆಟೋಟ್ರೋಪ್ಸ್ ಅಂದ್ವಿ, ಅಂದ್ರೆ ಸ್ವಂತವಾದ ಆಹಾರವನ್ನ ತಯಾರು ಮಾಡುವಂತಹ ಸಾಮರ್ಥ್ಯ ಉಳ್ಳೋದನ್ನ ನಾವು ಹೇಳ್ತೇವೆ ಆಟೋಟ್ರೋಪ್ಸ್. ಅದಲ್ಲದೆ ಹೆಟ್ರೋಟ್ರೋಪ್ಸ್ ಅಂತ ಹೇಳ್ತೇವೆ. ಹೆಟ್ರೋಟ್ರೋಪ್ಸ್ ದಟ್ ಕೆನಾಟ್ able to synthesize their own food material by with the help of sunlight or with the help of oxygen or with the help of any type of abiotic component ಬಳಸಿಕೊಂಡು ಸ್ವಂತವನ್ನು ತಯಾರು ಮಾಡಕ್ ಆಗದೆ ಇರತಕ್ಕಂಥ ಜೀವಿಗಳನ್ನ ಹೆಟ್ರೋಟ್ರೋಪ್ಸ್ ಅಂತೇವೆ. ಅಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದನ್ನ ಹೆಟ್ರೋಟ್ರೋಪ್ಸ್ ಅಂತೇವೆ. ಇವೆಲ್ಲವೂ ನಮ್ಮಲ್ಲಿರ್ತಕ್ಕಂತಹ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳು ಇರುವೆಯಿಂದ ಹಿಡಿದು ಪ್ರತಿಯೊಂದು ಜೀವಿಗಳು ಕೂಡ ಹೆಟ್ರೋಟ್ರೋಪ್ಸ್. ಇರುವೆಯಿಂದ ಹಿಡಿದು ಒಂದು ಸಿಂಹ ಅಂದ್ರೆ ನಾವು ಸ್ಮಾಲ್ ಆರ್ಗ್ಯಾನಿಸಮ್ ಹಿಡಿದು ದ ಬಿಗ್ ಆರ್ಗ್ಯಾನಿಸಮ್ ವರ್ಗು ನಾವು ತಗೊಂಡಾಗ, ದೊಡ್ಡ ಜೀವ ಇರತಕ್ಕಂತಹ ಪ್ರಾಣಿಗಳನ್ನ ತಗೊಂಡಾಗ ಇವೆಲ್ಲವೂ ಹೆಟ್ರೋಟ್ರೋಪ್ಸ್ ಅಂಡರ್ಲಿ ಹೋಗ್ತವೆ. ಹೆಟ್ರೋಟ್ರೋಪ್ಸ್ ಅಂದ್ರೆ ಅವು ಸ್ವಂತವಾಗಿ ಆಹಾರವನ್ನ ತಯಾರು ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೊಂದು ಪ್ರೊಡ್ಯೂಸರ್ ಮೇಲೆ, ಉತ್ಪಾದಕರ ಮೇಲೆ ಅವಲಂಬಿತವಾಗಿರ್ತವೆ. ಅರ್ಥ ಆಯ್ತಾ? ಇದನ್ನ ಕನ್ಸ್ಯೂಮರ್ ಅಂತೇವೆ. ಆ ಕನ್ಸ್ಯೂಮರ್ ಅಲ್ಲಿ ಬಂದಾಗ ಬೇರೆ ಆ ಕನ್ಸ್ಯೂಮರ್ ಕೆಲವು ಹರ್ಬಿವೋರ್ ಇರ್ಬೋದು, ಸಸ್ಯಾಹಾರಿಗಳಾಗಿರ್ಬೋದು, ಕೆಲವು ಮಾಂಸಾಹಾರಿಗಳಾಗಿರ್ತವೆ. ಅಂದ್ರೆ ಕೆಲವು ಬರೀ ಸಸ್ಯಾಹಾರಿ, ಕೆಲವು ಬರೀ ಮಾಂಸಾಹಾರಿ. ಅಂದ್ರೆ ಸಸ್ಯಗಳನ್ನು ತಿಂದೇ ಬದುಕಿರತಕ್ಕಂಥ ಬರೀ ಮಾಂಸ ಮೇಲೆ ಅವಲಂಬಿತವಾಗಿರೋದನ್ನ ಮಾಂಸಾಹಾರಿ ಅಂತೀವಿ. ಅದನ್ನ ಕಾರ್ನಿವೋರ್ ಅಂತೆ, ದಟ್ ಈಟ್ ಓನ್ಲಿ ಅನಿಮಲ್ಸ್, ದಟ್ ಡಿಪೆಂಡ್ ಆನ್ ಓನ್ಲಿ ಮೀಟ್ ಆಫ್ ಅದರ್ ಆರ್ಗ್ಯಾನಿಸಮ್, ದಟ್ಸ್ ಕಾಲ್ಡ್ ಆಸ್ ಎ ಕಾರ್ನಿವೋರ್. ಹರ್ಬಿವೋರ್ ಮೀನ್ಸ್ ದೇ ವಿಲ್ ಒಬ್ಟೈನ್ ಎನರ್ಜಿ ಬೈ ಈಟಿಂಗ್ ಓನ್ಲಿ ಪ್ಲಾಂಟ್ಸ್. ಸಸ್ಯವನ್ನ ತಿಂದು ಬದುಕುವಂತ ಓನ್ಲಿ ಸಸ್ಯಾಹಾರಿ ಅಂತ ಇದೆ. ಅಂದ್ರೆ ಎಲ್ಲರೂ ಗೊತ್ತಿದೆ ಇದು ಕಾಮನ್, ಮತ್ತೆ ನಾನು ಅದನ್ನ ರಿಪೀಟ್ ಮಾಡೋಣ ಸಿಟಿಲ್ಲ. ಅದಲ್ಲದೆ ಆಮ್ನಿವೋರ್ ಅಂತ, ಅಂದ್ರೆ ಕೆಲವು ಜೀವಿಗಳು, ಕೆಲವು ಪ್ರಾಣಿಗಳು ಎರಡನ್ನೂ ತಿಂದು ಬದುಕ್ತೇವೆ.
ಅಂದ್ರೆ ಮಾಂಸಾಹಾರ ಸಿಕ್ಕ ಮಾಂಸಾಹಾರ, ಸಸ್ಯವು ಸಿಕ್ಕ ಸಸ್ಯವನ್ನ ತಿಂತಕ್ಕಂಥ ಬದುಕುವಂತಹ ಆ ಅನಿಮಲ್ಸ್ ಇರ್ಬೋದು ಆಮ್ನಿವೋರ್ ಅಂತ. ಈ ಎಕ್ಸಾಂಪಲ್ ಕರಡಿಯನ್ನ ನಾವು ಆಮ್ನಿವೋರ್ ಅಂತ ಹೇಳ್ತೇವೆ. ಹಾಗೆ ಕರಡಿಯ ಹಾಗೆ ಬೇರೆ ಬೇರೆ ಅನಿಮಲ್ಸ್ಗಳಿದ್ದಾವೆ, ಅವನ್ನು ಕೂಡ ನಾವು ಮಾಂಸಾಹಾರಿಗಳನ್ನ ಅಂತ ಹೇಳ್ತೇವೆ. ಈಗ ನೋಡಿ, ಯಾವ ಸಸ್ಯಗಳನ್ನ ತಿಂದು ಸಸ್ಯ ಇದ್ದ ಸಸ್ಯ ತಿಂದು ಬದುಕುತ್ತೆ, ಮಾಂಸ ಇದ್ದ ಮಾಂಸ ತಿಂದು ಬದುಕುತ್ತೆ. ಅಂತಹ ಪ್ರಾಣಿಗಳು ನಾವು ಈ ಎಕ್ಸಾಂಪಲ್ ಫಿಶ್ ಇರ್ಬೋದು. ಫಿಶ್ ಕೆಲವು ದೇ ಆರ್ ಆಲ್ಸೋ ಡಿಪೆಂಡ್ ಆನ್ ದ ಫೈಟೋಪ್ಲಾಂಕ್ಟಾನ್, ಅಂದ್ರೆ ಸಸ್ಯ ಸೂಕ್ಷ್ಮಾಣು ಜೀವಿಗಳಂತಕ್ಕಂತಹ ಪ್ಲಾಂಕ್ಟಾನ್ ತಿಂದು ಬದುಕುತ್ತೆ. ಆದ್ರೆ ಕೆಲವು ದೊಡ್ಡ ಫಿಶ್ಗಳು ಪ್ಲಾಂಕ್ಟಾನ್ಸ್ ತಿಂದು ಬದುಕುತ್ತೆ, ಫೈಟೋ ಪ್ಲಾಂಕ್ಟನ್ ತಿಂದು ಬದುಕುತ್ತೆ, ಝೂ ಪ್ಲಾಂಕ್ಟನ್ ತಿಂದು ಬದುಕುತ್ತೆ. ಅಷ್ಟೇ ಅಲ್ಲದೆ ದೇ ವಿಲ್ ಆಲ್ಸೋ ಫೀಡ್ ಆನ್ ಅದರ್ ಸ್ಮಾಲರ್ ಫಿಶ್. ದೇರ್ ಆಲ್ಸೋ ಕಮ್ಸ್ ಅಂಡರ್ ದ ಕಾಲ್ಡ್ ಆಸ್ ಆಮ್ನಿವೋರಸ್ ವಿಚ್ ಈಟ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಅದಲ್ಲದೆ ಲಾಸ್ಟ್ ಅಲ್ಲಿ ಬರ್ತಕ್ಕಂತಹ ಮೊದಲನೇ ಉತ್ಪಾದಕರು ಇರ್ಬೋದು, ದಟ್ಸ್ ಕಾಲ್ಡ್ ಆಸ್ ಎ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್. ದೆನ್ ಇನ್ ದ ಕನ್ಸ್ಯೂಮರ್ಸ್ ವಿ ಹ್ಯಾವ್ ಎ ಹರ್ಬಿವೋರಸ್, ಕಾರ್ನಿವೋರಸ್ ಅಂಡ್ ಆಮ್ನಿವೋರಸ್. ಅದಲ್ಲದೆ ಮೂರನೆಯ ಘಟಕ, ಮೇನ್ ಕಾಂಪೊನೆಂಟ್ ಅಂದ್ರೆ ಇಲ್ಲಿ ಡಿಕಾಂಪೋಸರ್ಸ್, ವಿಘಟಕರು ಅಂತಾರೆ. ವಿಘಟಕರು ಅಂದ್ರೆ ಡಿಕಾಂಪೋಸರ್ಸ್ ಅಂದ್ರೆ ಯಾವ ಪ್ರಾಣಿಗಳು ಅದನ್ನ ವಿಘಟನೆ ಸಪರೇಟ್ ಮಾಡಿಬಿಟ್ಟು ಸತ್ತದ ನಂತರ ಅವನ್ನ ಸಣ್ಣ ಸಣ್ಣ ಜೀವಿಗಳಾಗಿ ಪ್ರವರ್ತನೆ ಕನ್ವರ್ಟ್ ಮಾಡಿ ಅದನ್ನ ವಿಘಟನೆ ಮಾಡಿ ಮತ್ತೆ ಮಣ್ಣಿಗೆ ಸೇರಿಸಿ ನ್ಯೂಟ್ರಿಯೆಂಟ್ಸ್ ಆಗಿ ಪ್ರವರ್ತನೆ ಮಾಡತಕ್ಕಂಥದ್ದನ್ನ ನಾವೇನ್ ಮಾಡ್ತೇವೆ, ಡಿಕಾಂಪೋಸರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ಬೋದು, ಇದು ಪ್ರೋಟೋಸೋನ್ಸ್ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು. ಸೊ ಆಲ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಮ್ಸ್ ಅಂಡರ್ ದ ಡಿಕಾಂಪೋಸರ್ಸ್. ಸೊ ದಟ್ ವಾಟ್ ವಿಲ್ ಡೂ, ಇಟ್ ವಿಲ್ ಬ್ರೇಕ್ ಡೌನ್ ದ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಆ ಜೀವಿ ಸತ್ತ ನಂತರ ಅದನ್ನು ವಿಘಟನೆ ಮಾಡಿ ಇಟ್ ವಿಲ್ ಬ್ರೇಕ್ ಡೌನ್ ಇನ್ ಸ್ಮಾಲರ್ ಪೀಸಸ್ and the nutrients once again will join to the soil, and that will be nutrients, and that will also become one of the bicomponent or component for the food to synthesize by the plants. ಆ ಸಸ್ಯ ಮತ್ತೆ ಜೀವಿಸೋಕೆ ಬೆಳೆಯೋದಕ್ಕೆ ಬೇಕಾದಂತ ಆಹಾರ ನ್ಯೂಟ್ರಿಯೆಂಟ್ ಆಗಿ ಪರಿವರ್ತನೆ ಆಗುತ್ತೆ. ಅದು ಯಾರು ಮಾಡುತ್ತೆ ಅಂದ್ರೆ ವಿಘಟಕರು, ಅಂದ್ರೆ ಡಿಕಾಂಪೋಸರ್ಸ್, ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ದಟ್ ವಿಲ್ ಗೋನ್ ಟು ಆಕ್ಟ್ ಆಸ್ ಎ ಡಿಕಾಂಪೋಸರ್ಸ್ ಆಸ್ ಇನ್ ದ ಇಕೋಸಿಸ್ಟಮ್. ಸೊ ಅದಲ್ಲದೆ ಇವೆಲ್ಲವೂ ಬಂದು ನಮ್ಮ ಎಕಾಲಜಿ ಅಥವಾ ಎಕೋಸಿಸ್ಟಮ್ ಬಗ್ಗೆ ಆಯಿತು. ಆ ಎಕೋಸಿಸ್ಟಮ್ ಅಥವಾ ಎಕಾಲಜಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಶಕ್ತಿಯ ಹರಿವು ಆಗ್ತಾ ಹೋಗ್ತದೆ. ಮೀನ್ಸ್ ಎನರ್ಜಿ ಇನ್ ದೀಸ್ ಎಕೋಸಿಸ್ಟಮ್ ವಿಲ್ ಬಿ ಫ್ಲೋ ಇನ್ ಅ ಡಿಫರೆಂಟ್ ಮ್ಯಾನರ್, ಡಿಫರೆಂಟ್ ಡೈರೆಕ್ಷನ್ಸ್, ಅ ಡಿಫರೆಂಟ್ ವೇ. ಸೊ ಆ ಶಕ್ತಿಯ ಹರಿವು ಯಾವ ರೀತಿ ಆಗುತ್ತೆ, ಅದನ್ನು ಯಾವ ರೀತಿಯಾಗಿ ಓದ್ತೇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫೀಡಿಂಗ್ ಇಂಟ್ರಾಕ್ಷನ್, ದ ಎನರ್ಜಿ ಫ್ಲೋ ಥ್ರೂ ಅನ್ ಎಕೋಸಿಸ್ಟಮ್ ಈಸ್ ಒನ್ ಆಫ್ ದ ಡೈರೆಕ್ಷನ್ ಫ್ರಮ್ ಸನ್ ಆರ್ ಇನ್ಆರ್ಗ್ಯಾನಿಕ್ ಕಾಂಪೊನೆಂಟ್ ಟು ಆಟೋಟ್ರೋಪ್ಸ್, ಪ್ರೊಡ್ಯೂಸರ್ಸ್ ಅಂಡ್ ದೆನ್ ಟು ಹೆಟ್ರೋಟ್ರೋಪ್ಸ್ ವಿಚ್ ಇಸ್ ಕನ್ಸ್ಯೂಮರ್ಸ್. ಅಂದ್ರೆ ಎಲ್ಲಿಂದ ಶುರುವಾಗುತ್ತೆ ಶಕ್ತಿಯ ಹರಿವು, ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಸೂರ್ಯ ತನ್ನ ಕಿರಣಗಳನ್ನ ಬೀಳ್ತಾನೆ, ಸೊ ಬೆಳಕನ್ನ ನೀಡ್ತಾನೆ. ಆ ಬೆಳಕು ಮೇಲಿಂದ ಆ ಬೆಳಕನ್ನ ಪಡೆದು ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡುತ್ತೆ. ಆ ಆಹಾರವನ್ನ ಉತ್ಪಾದನೆ ಮಾಡತಕ್ಕಂಥ ಸಸ್ಯಗಳನ್ನ ತಿಂದು ಈ ಕನ್ಸ್ಯೂಮರ್ಸ್ ದಟ್ ವಿಲ್ ಗೋ ಟು ಫೀಡ್ ಆನ್ ದ ಪ್ರೊಡ್ಯೂಸರ್ಸ್. That consumers will feed on the producer that will live. That is how the energy that flows from the sun to the consumer are heterotrophs. From sun, that is a abiotic component, and that will be absorbed by the biotic component like plants, and it will be that is called as a autotroph, which is also called as autotrophs. ಅಂದ್ರೆ ಸ್ವಂತ ಶಕ್ತಿಯಿಂದ ಆಹಾರವನ್ನು ಉತ್ಪಾದನೆ ಮಾಡತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಸಸ್ಯಗಳು. Then it will be eaten up by the heterotrophs or consumers, which is depend on the producers. ಅದು ಸ್ವಂತ ತಯಾರು ಮಾಡಕ್ ಆಗೋದಿಲ್ಲ, ಹಾಗಾಗಿ ಅದನ್ನ ಪ್ರೊಡ್ಯೂಸರ್ ತಿಂದು ಬದುಕುತ್ತೆ. ಸೊ ದಟ್ ಈಸ್ ಹೌ ದ ಫೀಡಿಂಗ್ ಇಂಟ್ರಾಕ್ಷನ್, ಅಂದ್ರೆ ಆಹಾರನ ಹೇಗೆ ಪಡೆಯೋದಕ್ಕೋಸ್ಕರ ಯಾವ ರೀತಿಯ ಅವಲಂಬಿತವಾಗಿದೆ, ಯಾವ ರೀತಿಯಾದ ಪರಸ್ಪರ ರಿಯಾಕ್ಷನ್ ಅಥವಾ ನಾವೇನ್ ಹೇಳ್ತೇವೆ ಯಾವ ರೀತಿಯಾಗಿ ಅದನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಈ ಫೀಡಿಂಗ್ ಇಂಟ್ರಾಕ್ಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡೋದಾದ್ರೆ ಫೀಡಿಂಗ್ ಇಂಟ್ರಾಕ್ಷನ್ ನೋಡ್ತಾ ಹೋದಾಗ ನೀವೆಲ್ಲವನ್ನು ಓದೋದು ಬಂದಾಗ ಸಾಕಷ್ಟು ವಿಜ್ಞಾನವನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇಳಿರ್ತೀರಾ. ಫುಡ್ ಚೈನ್, ಫುಡ್ ವೆಬ್, ಫುಡ್ ಪಿರಮಿಡ್ ಅಂತ ಇರ್ಬೋದು, ಇದೆಲ್ಲವನ್ನು ಕೇಳಿರ್ತೀರಾ. ಸೊ ಅದನ್ನ ಒಂದೊಂದನ್ನು ನೋಡ್ತಾ ಹೋದಾಗ ಈ ಫುಡ್ ಚೈನ್ ಅಂತ ಹೇಳ್ತೇವೆ.
ಚೈನ್ ಅಂದ್ರೆ ಏನು? ಸರಪಳಿನ, ಆಹಾರ ಸರಪಳಿಯನ್ನ ನಾವು ಫುಡ್ ಚೈನ್ ಅಂತ ಹೇಳ್ಬೋದು. ಈ ಚೈನ್ ನಾವು ಹಾಕೊಂಡಿರ್ತೇವೆ. ಒಂದು ಸರಪಳಿ ನೀವು ನಾಯಿಗೆ ಕಟ್ಟಾಕಿರೋದಿರ್ಬೋದು, ಹಸುವಿನ ಕಟ್ಟಾಕಿರೋ ಸರಪಳಿ ಒಂದೊಂದು ಕೊಂಡಿಗಳು ಅವಲಂಬಿತವಾಗುತ್ತೆ. ಅದನ್ನ ಫುಲ್ ಆಹಾರದ ರೀತಿಯಲ್ಲಿ ಮಾಡಿದಾಗ ಎಲ್ಲವೂ ಒಂದು ಚೈನ್ ಅನ್ನ ಬಿಡಿಸ್ಕೊಂಡ್ರೆ ಆ ಚೈನ್ ಹಾಳಾಗುತ್ತೆ. ಹಾಗೆ ಮಧ್ಯದಲ್ಲಿ ಒಂದು ಕೊಂಡಿಯನ್ನ ಬಿಚ್ಚಿದ್ರು ಸಹ ಆ ಫುಡ್ ಚೈನ್ ಹಾಳಾಗುತ್ತೆ, ಆ ಚೈನ್ ಹಾಳಾಗುತ್ತೆ. ಹಾಗೆ ಈ ರೀತಿ ಫುಡ್ ಚೈನ್, ಆಹಾರ ಸರಪಳಿ ಕೂಡ ಪ್ರತಿಯೊಂದು ಜೀವಿಗಳು ಒಂದನ್ನೊಂದನ್ನು ಅವಲಂಬಿತವಾಗಿದೆ. ಅಂದ್ರೆ ಈ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿ ಯಾವ ರೀತಿ ಇರುತ್ತೆ ಅಂದ್ರೆ ಎ ಸೀರೀಸ್ ಆಫ್ ಸ್ಟೆಪ್ಸ್ ಇನ್ ವಿಚ್ ಆರ್ಗ್ಯಾನಿಸಮ್ ಟ್ರಾನ್ಸ್ಫರ್ ಎನರ್ಜಿ ಬೈ ಈಟಿಂಗ್ ಅಂಡ್ ಬೀಯಿಂಗ್ ಈಟನ್. ಸೊ ಇನ್ ದ ಫುಡ್ ಚೈನ್ ಆಹಾರದ ಶಕ್ತಿಯ ಹರಿವು ಹೇಗಾಗುತ್ತೆ ಅಂದ್ರೆ ಒಂದು ಸಂದರ್ಭದಲ್ಲಿ ಅದೇ ಒಂದು ಜೀವಿ ಆಹಾರವಾಗಿ ಪರಿವರ್ತನೆ ಆಗುತ್ತೆ, ಆಹಾರವಾಗಿ ಬೇರೆಯ ಜೀವಿಗೆ ಆಹಾರವಾಗಿ ಪರಿವರ್ತನೆ ಆಗದ ಜೊತೆಯಲ್ಲಿ ಆ ಜೀವಿ ಆಹಾರವನ್ನು ತಿಂದ ನಂತರ ಅದು ಕೂಡ ನಂತರದ ರಿಯಾಕ್ಷನ್ಗಳಲ್ಲಿ, ನಂತರದ ದಿನಗಳಲ್ಲಿ ಅದು ಕೂಡ ಬೇರೆಯ ಜೀವಿಗೆ ಆಹಾರವಾಗಿ ಪರಿವರ್ತನೆ ಆಗ್ತದೆ. ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಆಫ್ ಎನರ್ಜಿ ಬೈ ಈಟಿಂಗ್ ಅಂಡ್ ಬೀಯಿಂಗ್ ಈಟನ್. ಅದನ್ನ ಈ ಪ್ರೊಡ್ಯೂಸರ್ನ ಈಗ ನೋಡಿ, ಸಣ್ಣದೊಂದು ಉದಾಹರಣೆ ನೀಡೋದಂದ್ರೆ ಇಟ್ ಸ್ಟಾರ್ಟ್ಸ್ ವಿತ್ arrows goes in the direction how the energy is transferred. ಇಲ್ಲಿ ಎನರ್ಜಿ ಯಾವ ರೀತಿ, ಶಕ್ತಿಯ ಹರಿವು ಯಾವ ರೀತಿ ಆಗುತ್ತೆ ಅಂದ್ರೆ ಪ್ರೊಡ್ಯೂಸರ್ ಇಂದ ಶುರುವಾಗುತ್ತೆ. ಪ್ರೊಡ್ಯೂಸರ್ ಅಂದ್ರೆ ಇಲ್ಲಿ ಒಂದು ಹುಲ್ಲು ಇದೆ, ಆ ಹುಲ್ಲಿನ ಮೇಲೆ ಮಿಡತೆ ಇದೆ, ಗ್ರಾಸ್ ಆಪರ್ ಅಂತ ಹೇಳ್ತೇವೆ. ಆ ಮಿಡತೆ ಇದೆ, ಆ ಮಿಡತೆಯನ್ನು ತಿಂದು ಬದುಕುವಂತಹ ಕಪ್ಪೆ ಇದೆ, ಆ ಕಪ್ಪೆಯನ್ನು ತಿಂದು ಬದುಕುವಂತಹ ರ್ಯಾಕೂನ್ ಅಥವಾ ನಾವು ಬ್ಯಾಟ್ ಅಂತ ಹೇಳ್ಬೋದು, ಅಥವಾ ಇನ್ನೊಂದು ಬೆಕ್ಕನ್ ಇರ್ಬೋದು, ನರಿ ತರ ಇರತಕ್ಕಂಥದ್ದು. ಇವೆಲ್ಲ ಅನಿಮಲ್ಗಳು. ಇದನ್ನ ಒಂದನ್ನೊಂದು ನೋಡಿ, ಹೀಗೆ ಈ ಹುಲ್ಲು, ಆ ಹುಲ್ಲಿನ ಮೇಲೆ ಜೀವಿಸಿರ್ತಕ್ಕಂತಹ ಮಿಡತೆ, ಆ ಮಿಡತೆಯನ್ನು ತಿಂದು ಬದುಕತಕ್ಕಂತಹ ಕಪ್ಪೆ, ಆ ಕಪ್ಪೆಯನ್ನು ತಿಂದು ಬದುಕುವಂತಹ ಇನ್ನೊಂದು ಬಾವಲಿ ಇರ್ಬೋದು, ಅಥವಾ ಇನ್ನೊಂದು ಯಾವ್ದೋ ಪ್ರಾಣಿ ಇರ್ಬೋದು. ಯಾಕಂದ್ರೆ ಕಪ್ಪೆನ ಒಂದೇ ಹಾವು ಕೂಡ ಕಪ್ಪೆ ತಿನ್ನುತ್ತೆ. ಅದ ಇಲ್ಲಿ ಹಾವನ್ನು ತಗೋಬಹುದು ಉದಾಹರಣೆಯಾಗಿ. ಹಾಗೆ ಆ ಹಾವನ್ನ ತಿಂದು ಬದುಕೋದು ಯಾವುದು? ನೆಕ್ಸ್ಟ್ ಗರುಡ ಇರ್ಬೋದು, ಹದ್ದು ಇರ್ಬೋದು. ಆ ಹದ್ದು ಹಾವನ್ನು ತಿನ್ನುತ್ತೆ. ಆ ಹದ್ದು ಕಡೆಯಲ್ಲಿ ಯಾವ ತಿನ್ನುತ್ತಪ್ಪ, ಅಥವಾ ತಿಂದೇ ಹೋದೆ ಸತ್ತು ಹೋದಾಗ ನಂತರ ಮತ್ತೆ ಅದರ ದೇಹವನ್ನು ಕೊಳೆತು ನಾರುವಂತೆ ಮಾಡಿ, ಕೊಳೆಯುವಂತೆ ಮಾಡಿ ಅಲ್ಲಿರತಕ್ಕಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ನ ಮತ್ತೆ ಮಣ್ಣಿಗೆ ಸೇರುವಂತೆ ಮಾಡುವಂಥದ್ದು ವಿಘಟಕರು ಅಥವಾ ಡಿಕಾಂಪೋಸರ್ಸ್ ಅಂತ ಹೇಳ್ತೇವೆ. ಮತ್ತೆ ಅದು ಬಂದು ಮತ್ತೆ ಆ ವಿಘಟಕರು ಸತ್ತ ನಂತರ ಅದು ಮತ್ತೆ ಬಂದಿರತಕ್ಕ ನ್ಯೂಟ್ರಿಯೆಂಟ್ ಮತ್ತೆ ಬಂದು ಎಲ್ಲಿ ಸೇರುತ್ತೆ? ಆ ಮಣ್ಣಲ್ಲಿ ಸೇರುತ್ತೆ. ಆ ಮಣ್ಣಿನಿಂದ ಮತ್ತೆ ಆ ಹುಲ್ಲು ಬೆಳೆ ಬೆಳೆಯುತ್ತೆ. ಈ ರೀತಿಯಾಗಿ ಒಂದು ಚೈನ್ ಮಾದರಿಯಲ್ಲಿ, ಒಂದು ಸರಪಳಿಯ ಮಾದರಿಯಲ್ಲಿ ಆಹಾರದ ಹರಿವು ಆಗೋದನ್ನ ನಾವೇನ್ ಹೇಳ್ತೇವೆ? ಫುಡ್ ಚೈನ್ ಅಂತಾರೆ. ಅಂದ್ರೆ ಸೀರೀಸ್, ಅಂದ್ರೆ ಒಂದರ ನಂತರ ಒಂದು ಸೀರೀಸ್ ಆಗಿ, ಕಂಟಿನ್ಯೂಸ್ ಆಗಿ ಸೀರೀಸ್ ಆಫ್ ಸ್ಟೆಪ್ಸ್ ಇನ್ ವಿಚ್ ಆರ್ಗ್ಯಾನಿಸಮ್ ದ ಟ್ರಾನ್ಸ್ಫರ್ ಎನರ್ಜಿ ಬೈ ಈಟಿಂಗ್ ಅಂಡ್ ಬೀಯಿಂಗ್ ಈಟನ್. ಇಟ್ಸ್ ಕೈಂಡ್ ಆಫ್ ಎ ಚೈನ್. ಸೊ ಇಟ್ಸ್ ಈಟಿಂಗ್ ಅಂಡ್ ಬೀಯಿಂಗ್ ಈಟನ್ ಅಂಡ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಆಫ್ ಎನರ್ಜಿ ವಿಲ್ ಟೇಕ್ಸ್ ಪ್ಲೇಸ್. ಅಂತಹ ಒಂದು ಕ್ರಿಯೆಯನ್ನ ಹೇಳ್ತೇವೆ ಫುಡ್ ಚೈನ್ ಅಂತ ಹೇಳ್ತೇವೆ, ಅಥವಾ ಆಹಾರ ಸರಪಳಿ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಉದಾಹರಣೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇದು ಯಾವುದೋ ಒಂದು ಕಾಂಪೊನೆಂಟ್. ಈಗ ಫ್ರಾಗ್ನ ತೆಗೆದು ಬಿಡ್ತೇನೆ ಈ ಚೈನ್ ಇಂದ. ಈ ಫ್ರಾಗ್ ತೆಗೆದಾಗ ಏನಾಗುತ್ತೆ? ಸೊ ಇಲ್ಲಿ ಹುಲ್ಲು ತಿಂದತಕ್ಕಂಥ ಬದುಕುವಂತ ಮಿಡತೆ ಇರುತ್ತೆ. ಮಿಡತೆ ತಿಂದು ಬದುಕುವಂತ ಪ್ರಾಣಿಗಳು ಜಾಸ್ತಿ ಇರಲ್ಲ. ಆಗ ಮಿಡತೆಯ ಸಂಖ್ಯೆ ಜಾಸ್ತಿ ಆಗುತ್ತೆ. ಮಿಡತೆ ಸಂಖ್ಯೆ ಜಾಸ್ತಿ ಆದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ದಟ್ ವಿಲ್ ಗೋಯಿಂಗ್ ಟು ಅಟ್ಯಾಕ್ ಆನ್ ಅವರ್ ಕ್ರಾಪ್. ನಾವೇನು ಬೆಳೆಯನ್ನು ಬೆಳಿತೇವೆ ಆ ಕ್ರಾಪ್ ಮೇಲೆ ಅಟ್ಯಾಕ್ ಮಾಡಿ ತಿಂದು ಎಲ್ಲ ಕ್ರಾಪ್ನ ಹಾಳು ಮಾಡುತ್ತೆ ಈ ಮಿಡತೆ. ಅವಾಗ ಏನಾಗುತ್ತೆ? ಈ ಕಾಂಪೊನೆಂಟ್ ಇಲ್ಲದೆ ಹೋದ್ರೆ, ಕಪ್ಪೆ ಅನ್ನತಕ್ಕಂಥ ಒಂದು ಅನಿಮಲ್ ಇಲ್ಲದೆ ಹೋದ್ರೆ ಈ ಆಹಾರ ಸರಪಳಿ ಹೇಗೆ ಹಾಳಾಗೋಗುತ್ತೆ ಅನ್ನೋದನ್ನ ನಾವು ಒಂದು ಸಣ್ಣ ಉದಾಹರಣೆ ಮೂಲಕ ನೋಡಿಸ್ಬೋದು. ಅಂದ್ರೆ ಆಹಾರ ಸರಪಳಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಈ ಚಿತ್ರದ ಮೂಲಕ ನಾವು ತಿಳ್ಕೋಬಹುದು. ಅದಲ್ಲದೆ ಆಹಾರ ಫುಡ್ ಚೈನ್ ಅಂದ್ರೆ ಅಲ್ಲಿನ ಶಕ್ತಿ ಹರಿವು ನೋಡಿದ್ವಿ, ಆಮೇಲೆ ಆಹಾರ ಸರಪಳಿ ನೋಡಿದ್ವಿ. ಮೂರನೇದು ಬಂದು ಫುಡ್ ವೆಬ್, ಆಹಾರ ಸರಪಳಿಯ ಜೊತೆ ಆಹಾರ ಜಾಲ ಅಂತ ಹೇಳ್ತೇವೆ. ಆಹಾರ ಜಾಲ ಈ ತರ ಒಂದು ಸರಪಳಿಯನ್ನು ನೋಡಿದ್ವಿ, ಆ ತರ ವಿವಿಧ ಸರಪಳಿಗಳು ಸೇರಿ ಆಗುವಂಥದ್ದನ್ನ ಜಾಲ ಅಂತ ಹೇಳ್ತೇವೆ, ಆಹಾರ ಜಾಲ ಅಂತ ಹೇಳ್ತೇವೆ. ಬರೀ ಇಲ್ಲೇ ನೋಡಿ ನಾವು ಒಂದೇ ಒಂದು ನೋಡಿದ್ವಿ, ಗ್ರಾಸ್ ಹಾಪರ್, ಫ್ರಾಗ್ ಅಂಡ್ ಆಸ್ ವೆಲ್ ಆಸ್ ಅದರ್ ಟೈಪ್ ಆಫ್ ದಟ್ಸ್ raccoon. So here such kind of various types of food chain will forms a network of food chain within ecosystem is called as food web ಅಂತ ಹೇಳ್ತೀವಿ. ವೆಬ್ ಅಂದ್ರೆ ಜಾಲ. ಅದೇ ಸಿಮಿಲರ್ ಏನು ನೋಡಿ, ಅಲ್ಲಿ ಏನಾಯ್ತು ನೋಡಿ, ಒಂದು ಹುಲ್ಲಿತ್ತು,
ಹುಲ್ಲನ್ನು ತಿನ್ನೋದಕ್ಕೆ ಮಿಡತೆ ಒಂದೇ ಹೇಳಿದೆ. ಇಲ್ಲಿ ಏನಾಗುತ್ತೆ, ಹುಲ್ಲನ್ನು ತಿನ್ನೋದಕ್ಕೆ ದ ಗ್ರಾಸ್ ಇಟ್ ವಿಲ್ ಬಿ ಈಟನ್ ಅಪ್ ಬೈ ದ ಮೈಸ್. ಇಲಿ ತಿನ್ಬೋದು. ಆರ್ ಆಲ್ಸೋ ದಟ್ ರ್ಯಾಕೂನ್, ಅದು ಗ್ರಾಸ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಸೊ ಅದಲ್ಲದೆ ಬೇರೆ ಬೇರೆಯ ಸಸ್ಯಾಹಾರಿಗಳು ಸಹ ಈ ಹುಲ್ಲನ್ನು ತಿಂದು ಬದುಕುತ್ತೆ. ಸೊ ಈ ಹುಲ್ಲನ್ನು ತಿಂದು ಬದುಕುವಂಥ ಮೈಸನ್ನ, ಅದ್ರ ಮೇಲೆ ಇರ್ತಕ್ಕಂತಹ ಈ ಇಲಿಯನ್ನು ತಿನ್ನೋದು ಹಾವುನೂ ತಿನ್ಬೋದು, ಅಥವಾ ಈ ರ್ಯಾಕೂನು ತಿನ್ಬೋದು, ಅಥವಾ ಹಾಕ್, ಅಥವಾ ನಾವೇನು ಹೇಳಿದ್ವಿ ಈ ಹದ್ದು ಏನಿದ್ವಿ ಆ ಹದ್ದನ್ನು ತಿನ್ಬೋದು. ಈ ಪ್ರಾಣಿಯನ್ನ ಹದ್ದುನು ತಿನ್ಬೋದು, ಈ ರ್ಯಾಕೂನನ್ನ ಹದ್ದು ತಿನ್ಬೋದು. ಹಾಗೆ ವಿವಿಧ ರೀತಿಯಲ್ಲಿ ನೆಟ್ವರ್ಕ್ ಜಾಲದ ಮಾದರಿಯಲ್ಲಿ ಆಹಾರ ಸರಪಳಿಯನ್ನು ಆಗುವಂಥದ್ದನ್ನ ನಾವೇನು ಹೇಳ್ತೇವೆ, ಆಹಾರ ಜಾಲ, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಫುಡ್ ವೆಬ್. ಓಕೆ, ಇಟ್ ಈಸ್ ನಥಿಂಗ್ ಬಟ್ ಎ ನೆಟ್ವರ್ಕ್ ಆಫ್ ಫುಡ್ ಚೈನ್ within an ecosystem is called as a food web. Which of the organism above the producer, which of the organism is a top carnivore? ಇಲ್ಲಿ ಒಂದು ಪ್ರಶ್ನೆಯನ್ನು ನೀವೇ ಹಾಕೊಳ್ಳೋದಾದ್ರೆ, ವಿಚ್ ಆಫ್ ದಿ ಆರ್ಗ್ಯಾನಿಸಮ್ ಈಸ್ ಅಬೋವ್ ದ ಪ್ರೊಡ್ಯೂಸರ್? ಈ ಪ್ರೊಡ್ಯೂಸರ್ ಇಲ್ಲಿ ಗ್ರಾಸ್ ಈಸ್ ಪ್ರೊಡ್ಯೂಸರ್. ಅದ್ರ ಮೇಲಿರ್ತಕ್ಕಂಥ ಈ ಪ್ರಾಣಿ ಯಾವುದಿರ್ಬೋದು? ವಿ ಕ್ಯಾನ್ ಕಾಲ್ ಇಟ್ as raccoon is also one of the organism which is above the producer, or mice is also another type of an organism. And which of the organism is above the top carnivore? ಟಾಪ್ ಕಾರ್ನಿವರ್ ಅಲ್ಲಿ ಮೇಲಿರತಕ್ಕಂತಹ ಮಾಂಸಾಹಾರಿಯಲ್ಲಿ ತುತ್ತ ತುದಿಯಲ್ಲಿರತಕ್ಕಂತಹ ಮಾಂಸಾಹಾರಿ ದೊಡ್ಡ ಪ್ರಾಣಿ ಯಾವುದು? ಹಿಯರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಹಾಕ್. ಹಾಕ್ಸ್ ಆರ್ ದ ಟಾಪ್ ಕಾರ್ನಿವೋರಸ್ ಇನ್ ದ ಫುಡ್ ವೆಬ್. ಮೇಲ್ದರ್ಜೆಯಲ್ಲಿರ್ತಕ್ಕಂತಹ ಈ ಹದ್ದು ಈ ಆಹಾರ ಜಾಲದಲ್ಲಿರ್ತಕ್ಕಂತಹ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಸೊ ಇದು ಫುಡ್ ವೆಬ್ ಅಂತ. ಇಂತಹ ಅನೇಕ ಆಹಾರ ಸರಪಳಿಯು ಒಂದು ಎಕೋಸಿಸ್ಟಮ್ ಇರ್ತಕ್ಕಂಥ ಬೇರೆ ಬೇರೆ ನೀರು. ಈಗ ನಾವು ಪಾಂಡ್ ಎಕೋಸಿಸ್ಟಮ್ ತಗೊಂಡಾಗ ಅಲ್ಲಿ ನಾನು ಬರೀ ಒಂದು ಆಲ್ಗೆ ಇರ್ಬೋದು, ಫಿಶ್ ಇರ್ಬೋದು, ಆ ಫಿಶ್ ತಿನ್ಬೇಕಂತ ಏನು ವಾಟರ್ ಸ್ನೇಕ್ಸ್ ಇರ್ಬೋದು, ಆ ವಾಟರ್ ಸ್ನೇಕ್ಸ್ ಜೊತೆ ಸೀಲ್ಗಳಿರ್ಬೋದು, ಸೀಲ್ ಅವನ್ನ ತಿಂದು ಬದುಕುವಂತ ಬೇರೆ ಹೈಯರ್ ಆರ್ಗ್ಯಾನಿಸಮ್ ದೊಡ್ಡ ಫಿಶ್ ಇರ್ಬೋದು. ಸೊ ಅಷ್ಟೇ ಅಲ್ಲ, ಅಷ್ಟಲ್ಲದೆ ಝೂ ಪ್ಲಾಂಕ್ಟನ್ಸ್ ಇರುತ್ತೆ, ಬೇರೆ ಬೇರೆ ಅನಿಮಲ್ಸು, ಬೇರೆ ಬೇರೆ ಆರ್ಗ್ಯಾನಿಸಮ್ ಬೇರೆ ಬೇರೆ ರೀತಿಯಲ್ಲಿ ಆಹಾರವನ್ನ, ಶಕ್ತಿಯ ಹರಿವನ್ನ ಹೊಂದಿರತಕ್ಕಂಥದ್ದು. ಅಂತಹ ವಿವಿಧ ರೀತಿಯ ಆಹಾರ ಸರಪಳಿನ ನಾವೊಂದು ಜಾಲದ ಮಾದರಿಯಲ್ಲಿ ಆಗಿರತಕ್ಕಂಥದ್ದನ್ನ ಫುಡ್ ವೆಬ್ ಅಂತೀವಿ. ವಿಚ್ ಈಸ್ ಆಲ್ಸೋ ಡಿಫೈನ್ಡ್ ಇನ್ ಇಂಗ್ಲಿಷ್ ಆಸ್ ಎ ಫುಡ್ ವೆಬ್. ಇಟ್ ಈಸ್ ಎ ನೆಟ್ವರ್ಕ್ ಆಫ್ ಫುಡ್ ಚೈನ್ ವಿದಿನ್ ಎನ್ ಎಕೋಸಿಸ್ಟಮ್. ಜಾಲದ ಮಾದರಿಯಲ್ಲಿ ಒಂದು ಜೀವನ ಪರಿಸರ ವ್ಯವಸ್ಥೆಯಲ್ಲಿರತಕ್ಕಂಥ ಆಹಾರ ಸರಪಳಿಯನ್ನು ನಾವು ಆಹಾರ ಜಾಲ ಎಂದು ವ್ಯಾಖ್ಯಾನಿಸಬಹುದು. ಸೊ ಈ ಜೊತೆಯಲ್ಲಿ ಟ್ರೋಫಿಕ್ ಲೆವೆಲ್, ವಿವಿಧ ಹಂತಗಳನ್ನು ನೋಡ್ತೇವೆ. ಈ ಜಾಲದಲ್ಲಿ ಅಥವಾ ಟ್ರೋಫಿಕ್ ಲೆವೆಲ್ ಇಂತಹ ಶಕ್ತಿಯ ಹರಿವು, ಆಹಾರದ ಹರಿವುಗಳು ಆಗುವಂಥದ್ದು ಬೇರೆ ಬೇರೆ ಲೆವೆಲ್ಗಳು ಯಾವುದು? ಆ ಲೆವೆಲ್ಗಳನ್ನ ನೋಡ್ತಾ ಹೋದಾಗ ಈಚ್ ಸ್ಟೆಪ್ ಇನ್ ದ ಫುಡ್ ಚೈನ್ ಆರ್ ಫುಡ್ ವೆಬ್, ಆ ಆಹಾರ ಸರಪಳಿಯಲ್ಲಿ, ಆಹಾರ ಜಾಲದಲ್ಲಿ 4 ಲೆವೆಲ್ ಇರ್ತದೆ. ಅಂತ ಲೆವೆಲ್ಗಳೇನಂದ್ರೆ, ಒಂದು ಮೊಟ್ಟ ಮೊದಲನೇದಾಗಿ ಪ್ರೊಡ್ಯೂಸರ್ಸ್ ಅಂದ್ರೆ ಉತ್ಪಾದಕರು, ಅದನ್ನ ಆಟೋಟ್ರೋಫ್ಸ್ ಅಂತೇವೆ. ಆಮೇಲೆ ಪ್ರೈಮರಿ ಕನ್ಸ್ಯೂಮರ್ ಅಂದ್ರೆ ಯಾವ ಸಸ್ಯಾಹಾರಿಗಳನ್ನು ತಿಂದು ಬದುಕುತ್ತೋ ಅದನ್ನ ಪ್ರೈಮರಿ ಕನ್ಸ್ಯೂಮರ್ ಅಂತೆ. ಅದು ಬರೀ ಸಸ್ಯವನ್ನು ತಿಂದು ಬದುಕುವಂತಹ ಪ್ರಾಣಿಗಳು, ಅದನ್ನು ಪ್ರೈಮರಿ. ಅದು ಮಾಂಸವನ್ನು ತಿನ್ನೋದಿಲ್ಲ, ಅದನ್ನು ಪ್ರೈಮರಿ, ಮೊದಲನೇ ಹಂತದ ಕನ್ಸ್ಯೂಮರ್ ಅಂತ ಹೇಳ್ತೇವೆ. ಅದನ್ನು ಹರ್ಬಿವೋರಸ್, ಅದೇ ಸಸ್ಯವನ್ನು ತಿನ್ನು ಬದುಕುವಂತ ಮಾತ್ರ. ಸೆಕೆಂಡರಿ ಕನ್ಸ್ಯೂಮರ್, ಆ ಸೆಕೆಂಡರಿ ಕನ್ಸ್ಯೂಮರ್ ಎರಡನೇ ಹಂತದ ಅವಲಂಬಿತವಾದಂತಹ ಪ್ರಾಣಿಗಳು ಯಾವ್ಯಾವು? ಪ್ರೈಮರಿ ಕನ್ಸ್ಯೂಮರ್ ಹರ್ಬಿವೋರನ್ನ ತಿಂದು ಬದುಕುವಂಥವು. ಅವುಗಳು ಹರ್ಬಿವೋರ್ ಅಂದ್ರೆ ಸಸ್ಯವನ್ನು ತಿನ್ನಲ್ಲ, ಆದರೆ ಸಸ್ಯವನ್ನು ತಿನ್ನುವಂತ ಪ್ರಾಣಿಗಳನ್ನ ತಿಂತವೆ. ಹರ್ಬಿವೋರ್ ಎಕ್ಸಾಂಪಲ್ ನಾವು ನೋಡಿದಾಗ ಇಲ್ಲಿ ಹಸು ಹರ್ಬಿವೋರ ಹೇಳ್ಬೋದು, ಮೊಲ ಹರ್ಬಿವೋರ ಹೇಳ್ಬೋದು. ಅದು ಏನು ಸಸ್ಯವನ್ನು ತಿಂದು ಮಾತ್ರ ಬದುಕುತ್ತೆ. ಆ ಸಸ್ಯವನ್ನು ತಿಂದು ಬದುಕುತ್ತೆ, ಹರ್ಬಿವೋರನ್ನ ತಿಂದು ಬದುಕುವಂತ ಸೆಕೆಂಡರಿ ಕನ್ಸ್ಯೂಮರ್. ಈ ಮೊಲವನ್ನು ತಿಂದು ಬದುಕೋದು ಯಾವುದು? ನಾಯಿ ಮೊಲವನ್ನು ತಿನ್ಬೋದು, ಬೆಕ್ಕು ಮೊಲವನ್ನು ತಿನ್ಬೋದು, ಅಥವಾ ಇನ್ನು ಅದರ ಮೇಲೆ ಇರತಕ್ಕಂಥ ಹೈಯರ್ ಎಕ್ಸಾಂಪಲ್ ಚಿರತೆಯ ಮೊಲವನ್ನು ತಿನ್ಬೋದು. ಅದನ್ನ ಸೆಕೆಂಡರಿ ಕನ್ಸ್ಯೂಮರ್ ಅಥವಾ ಕಾರ್ನಿವೋರ್ ಅಂತಾರೆ. ಅಥವಾ ಅದರಲ್ಲಿ ಕಾರ್ನಿವರ್ ಅಲ್ಲಿ ಕೆಲವು ಆಮ್ನಿವರ್ ಇರ್ತವೆ, ಕೆಲವು ಸಸ್ಯವನ್ನು ತಿನ್ನದೆ, ಕೆಲವು ಓನ್ಲಿ ಪ್ರಾಣಿಗಳು ಮಾತ್ರ ತಿಂತೆ. ಪ್ರಾಣಿಗಳು ಮಾತ್ರ ತಿನ್ನುವನ್ನ ಕಾರ್ನಿವರ್ ಅಂತೇವೆ, ಸಸ್ಯ ಮತ್ತು ಪ್ರಾಣಿ ಎರಡೂ ತಿನ್ನುವನ್ನ ಆಮ್ನಿವರ್ ಅಂತ ಹೇಳ್ತೇವೆ. ಸೊ ಅದಲ್ಲದೆ ಮೂರನೇ ಲೆವೆಲ್ ಆದ್ಮೇಲೆ 4ನೇ ಲೆವೆಲ್ ಟರ್ಷಿಯರಿ ಕನ್ಸ್ಯೂಮರ್ ಅಂದ್ರೆ ಟಾಪ್ ಕಾರ್ನಿವರ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ ಅಂಡ್ ಟರ್ಷಿಯರಿ ಕನ್ಸ್ಯೂಮರ್. ಮೂರನೇ ಹಂತದ ಕನ್ಸ್ಯೂಮರ್ನ
ನಾವೇನ್ ಹೇಳ್ತೇವೆ ಟಾಪ್ ಕಾರ್ನಿವೋರಸ್. ಅಂದ್ರೆ ಎಕ್ಸಾಂಪಲ್ ಟಾಪ್ ಕಾರ್ನಿವೋರಸ್ ಈ ಹಿಂದಿನ ಜಾಲದಲ್ಲಿ ನೋಡಿದಾಗ ಯಾವುದು ಹಾಕ್ ಅಥವಾ ಹದ್ದನ್ನ ನಾವು ಟಾಪ್ ಕಾರ್ನಿವೋರ್ ಅಂತ ನೋಡಿದ್ವಿ. ಸೊ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಟಾಪ್ ಕಾರ್ನಿವೋರ್ ಯಾವ್ದಿರ್ಬೋದು, ಒಂದು ಸಿಂಹ ಇರ್ಬೋದು. ಒಂದು ಫಾರೆಸ್ಟ್ ಎಕೋಸಿಸ್ಟಮ್ ತಗೊಂಡಾಗ ಸಿಂಹ ದೊಡ್ಡ ಈಗ ಕಾಡಿನ ರಾಜ ಅಂತ ಹೇಳ್ತೇವೆ. ಸೊ ಅದು ಟಾಪ್ ಕಾರ್ನಿವೋರ್ ಅಲ್ಲಿ ಬರತಕ್ಕಂತಹ ಒಂದು ಪ್ರಾಣಿಗೆ ಒಂದು ಉದಾಹರಣೆಯಾಗಿ ಇರಬಹುದು. ಇವು ಎಕೋಸಿಸ್ಟಮ್ ಅಲ್ಲಿ ಬರ್ತಕ್ಕಂತಹ ಅಥವಾ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ 4 ವಿವಿಧ ಲೆವೆಲ್ಗಳನ್ನ ಹೇಳ್ತೇವೆ, ಹಂತಗಳನ್ನ ಅಂತ ಹೇಳ್ತೇವೆ. ಸೊ ವಿ ಕ್ಯಾನ್ ಕ್ಲಾಸಿಫೈ ದೆಮ್ ಆಸ್ ಎ ಡಿಫರೆಂಟ್ ಟೈಪ್ಸ್ ಆಫ್ ಟ್ರೋಫಿಕ್ ಲೆವೆಲ್ in each food chain or food web. That is, level 1 is a producer, which is also called as autotroph. Level 2 is a primary consumer, which is also called as a herbivore. Level 3 is called as a secondary consumer, which is also regarded as a either carnivore or omnivore. ಅಂದ್ರೆ ಮಾಂಸವನ್ನು ತಿನ್ನು ಬದುಕುವಂಥದ್ದಿರ್ಬೋದು ಅಥವಾ ಮಾಂಸ ಮತ್ತು ಸಸ್ಯವನ್ನು ಎರಡೂ ತಿನ್ನು ಬದುಕುವಂಥದ್ದನ್ನ ನಾವು ಆಮ್ನಿವೋರ್ ಅಂತ ಹೇಳ್ತೇವೆ. ಅಂಡ್ ಲೆವೆಲ್ 4 is called as tertiary consumer, which is depends on both that's a carnivore is highly only depend upon the meat or other organism. It cannot able to eat the plant organism. ಅದನ್ನ tertiary consumers. So only carnivore, which is called as a top carnivorous ಅಂತ ಹೇಳ್ತೇವೆ. ಅದು ಉನ್ನತ ಸ್ಥಾನವನ್ನು ಪಡೆದಿರತಕ್ಕಂತಹ ಮಾಂಸಾಹಾರಿ ಪ್ರಾಣಿಗಳನ್ನ ಟಾಪ್ ಕಾರ್ನಿವೋರ್ ಅಂತ ಹೇಳ್ತೇವೆ. ಸೊ ಇದು ಬೇರೆ ಬೇರೆ ಹಂತಗಳು. ಅದಲ್ಲದೆ ಇದು ಫುಡ್ ವೆಬ್. ನೋಡಿ, ಇಲ್ಲಿ ನೀವು ನೋಡ್ತಾ ಹೋದಾಗ ಫುಡ್ ವೆಬ್ನ ಸ್ವಲ್ಪ ನಾವು ಇದನ್ನ ಝೂಮ್ ಮಾಡಿ ತೋರಿಸೋದಾದ್ರೆ ಇಲ್ಲಿ ಝೂಮ್ ಮಾಡಿ ನೋಡೋಣ. ಸ್ವಲ್ಪ ಫುಡ್ ವೆಬ್ ಬಂದಾಗ ನಾವು ದೀಸ್ ಆರ್ ದ ಗ್ರಾಸ್, ಯು ಕ್ಯಾನ್ ಸಿ ದ ಹುಲ್ಲನ್ನು ನೋಡ್ಬೋದು ಇಲ್ಲಿ. ಅಟ್ ದ ಸೇಮ್ ಟೈಮ್ ದ ಗ್ರಾಸ್ ಹಾಪರ್ is depend grasshopper, mice and rabbit. These will constitute the primary. These are all primary consumers and grass is a producer. ಇಲ್ಲಿ ಹುಲ್ಲು ಏನ್ ಹೇಳ್ತೇವೆ ನಾವು ಉತ್ಪಾದಕರು ಅಂತ ಹೇಳ್ತೇವೆ. ಆ ಉತ್ಪಾದಕರನ್ನ ತಿಂದು ಬದುಕುವಂತ ಹರ್ಬಿವೋರಸ್ ಯಾವುದು? grasshopper, mice and rabbit. These are all called as a primary consumer, which are also called as a herbivore, which eats the only herb, called as herbivorous. So apart from that, there is a snake and other bandicoot. So hegana anta ಏನು ಹೇಳ್ತೇವೆ. So other type of the organism which will going to feed are the cat or other the wild cat robot. So that will going to eat the rabbit, eat the mice, and the snake is also eats the this grasshopper, mice, and as well as rabbit. Finally, it will constitute the secondary consumer or primary carnivore. So apart from that, these two, ಇವೆರಡು ಪ್ರಾಣಿಗಳನ್ನ ಫೈನಲ್ ಆಗಿ ತಿಂದು ಬದುಕುವಂತಹ ಔಲ್ ಇರ್ಬೋದು ಅಥವಾ ಹಾಕ್ ಇರ್ಬೋದು ಅಥವಾ ನಾವೇನ್ ಹೇಳ್ತೇವೆ ನಾವು ಹದ್ದು, ಹದ್ದು ಅಥವಾ ಗರುಡ ಅಂತ ಹೇಳ್ತೇವೆ. that will going to eat the snake, mice, and as well as grasshopper, and as well as the mice and rabbits. All these will be eaten up by the top carnivore, which is also called as a hawk. ಇದು ಒಂದು ಫುಡ್ ವೆಬ್. ಯಾವುದೋ ಒಂದು ಹುಲ್ಲುಗಾವಲಿನ ಫುಡ್ ವೆಬ್ ಇರ್ಬೋದು, ಅದು ತೋರಿಸ್ತೇವೆ. ಅದೇ ರೀತಿ ಫಾರೆಸ್ಟ್, ಕಾಡಿನ ಆಹಾರ ಸರಪಳಿಗೆ ಹೋದಾಗ ಬೇರೆ ತರದ್ದು ಬರುತ್ತೆ, ಅಲ್ಲಿ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಬರುತ್ತೆ. ಹಾಗೆ ನೀವು ಅದನ್ನ ವಿಂಗಡಣೆ ಮಾಡಿ ಅಥವಾ ಅದನ್ನ ಸ್ವಲ್ಪ ವಿಸ್ತರಣೆ ಮಾಡ್ತಾ ನೋಡ್ತಾ ಹೋದಾಗ ಅಲ್ಲಿ ಆರ್ಗ್ಯಾನಿಸಮೇ ಬೇರೆ ತರ ಇರುತ್ತೆ. ಅದನ್ನ ಸ್ವಲ್ಪ ನೀವು ನೋಡ್ತಾ ಹೋದಾಗ ಬೇರೆ ಬೇರೆಯ ಫುಡ್ ವೆಬ್ ಅಥವಾ ಫುಡ್ ಆಹಾರ ಜಾಲವನ್ನು ನೋಡ್ತಾ ಹೋಗ್ತೇವೆ. ಅದಲ್ಲದೆ ಆಹಾರದ ಜಾಲ ಜೊತೆ ಆಹಾರ ಪಿರಮಿಡ್ ಅಂತ ಹೇಳ್ತೇವೆ. ಆಹಾರದ ಎಕಾಲಜಿಕಲ್ ಪಿರಮಿಡ್, ಜೀವ ಪರಿಸರ ಪಿರಮಿಡ್ಗಳನ್ನ ಇರ್ತವೆ. ಸೊ ಅದರಲ್ಲಿ ನಾವು ಎಕಾಲಜಿಕಲ್ ಪಿರಮಿಡ್ ಅಲ್ಲಿ ಮೂರ್ ತರ ಬರೀತರದೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ದ ಅಮೌಂಟ್ ಆಫ್ ಎನರ್ಜಿ ಆರ್ ಆರ್ಗ್ಯಾನಿಸಮ್ಸ್ ದಟ್ ಕಂಟೈನ್ ವಿತ್ ಈಚ್ ಟ್ರೋಫಿಕ್ ಲೆವೆಲ್. ಸೊ ಇಲ್ಲಿ ಏನಾಗುತ್ತೆ, ಈಗ ಪ್ರೊಡ್ಯೂಸರ್ಸ್, ಇಲ್ಲಿ ನಾವು ಪ್ರೊಡ್ಯೂಸರ್ಸ್ ಈ ಪಿರಮಿಡ್ ಅಲ್ಲಿ ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳುತ್ತೆ. ಆಮೇಲೆ ಪ್ರೈಮರಿ ಕನ್ಸ್ಯೂಮರ್ಸ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಜಾಗವನ್ನು ಆವರಿಸಿಕೊಳ್ಳುತ್ತೆ, ಕಡಿಮೆ ಎನರ್ಜಿ ಇರ್ತದೆ, ಶಕ್ತಿ ಇರುತ್ತೆ. ಅದರ ಮೇಲೆ ಸೆಕೆಂಡರಿ ಕನ್ಸ್ಯೂಮರ್, ಅದರ ಆ ಜಾಗವೂ ಕಡಿಮೆ ಇರುತ್ತೆ ಮತ್ತೆ ಅದರ ಎನರ್ಜಿನೂ ಕಡಿಮೆ ಇರುತ್ತೆ. ಅಂಡ್ ಟಾಪ್ ಕಾರ್ನಿವೋರಸ್ that will very smaller place that will occupy and have the smaller energy level. So this is how based on the
the structure of the triangle, structure of pyramid, we will going to define the amount of energy or the number of organisms which is going to be represented in the form of pyramid. ಸೊ ನಂಬರ್ ಇರ್ಬೋದು, ಎನರ್ಜಿ ಇರ್ಬೋದು, ಅಥವಾ ಅದರ ತೂಕ ಇರ್ಬೋದು. ಆ ರೀತಿಯ 3 ತರವಾದ ಪಿರಮಿಡ್ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. ಒಂದು ಎನರ್ಜಿ ಪಿರಮಿಡ್, ಇನ್ನೊಂದು ಬಯೋಮಾಸ್ ಪಿರಮಿಡ್, ಇನ್ನೊಂದು ನಂಬರ್ ಪಿರಮಿಡ್. ಅದರ ನಂಬರ್ ಪಿರಮಿಡ್ ಎಷ್ಟು ನಂಬರ್ಗಳಲ್ಲಿದೆ ಅನ್ನೋದ್ರ ಮೇಲೆ ಆ ನಂಬರ್ ಪಿರಮಿಡ್ ಅಂದ್ರೆ ಅಷ್ಟು ಸಂಖ್ಯೆಯಲ್ಲಿದೆ. ಈ ಎನರ್ಜಿ ಅಂದ್ರೆ ಈಗ ಪ್ರೊಡ್ಯೂಸರ್ ಅಲ್ಲಿ ಇಲ್ಲಿ ಹುಲ್ಲಿದೆ, ಈ ಹುಲ್ಲು ಜಾಸ್ತಿ ಎನರ್ಜಿ ಇರ್ತದೆ. ಆ ಜಾಸ್ತಿ ಎನರ್ಜಿ ಇರ್ತಕ್ಕಂತಹ ಹುಲ್ಲನ್ನು ಸೇವಿಸಿದ ಮಿಡತೆಗಳು ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಅದನ್ನ ತಿಂದು ಬದುಕುವಂತ ಕಪ್ಪೆ ಅದಕ್ಕಿಂತ ಸ್ವಲ್ಪ ಪ್ರಮಾಣದ ಎನರ್ಜಿ ಇರುತ್ತೆ. ಅಂದ್ರೆ ದ ಎನರ್ಜಿ ಅಕಾರ್ಡಿಂಗ್ ಟು ದ ಥರ್ಮೋಡೈನಮಿಕ್ಸ್, ಲಾ ಆಫ್ ಥರ್ಮೋಡೈನಮಿಕ್ಸ್, ದ ಎನರ್ಜಿ ಫ್ರಮ್ ಒನ್ ಲೆವೆಲ್ ಟು ಅನದರ್ ಲೆವೆಲ್ ಇಟ್ ಬಿ ಟ್ರಾನ್ಸ್ಫರ್ಮ್. ಇಟ್ಸ್ ನೈದರ್ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅದು ಕ್ರಿಯೇಟ್ ಆಗಲ್ಲ, ಡೆಸ್ಟ್ರಾಯ್ ಆಗಲ್ಲ, ಬಟ್ ಇಟ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಒನ್ ಲೆವೆಲ್ ಟು ಅನದರ್ ಲೆವೆಲ್. ಬಟ್ ಈಚ್ ಲೆವೆಲ್ ಅಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾರೆ, ಸ್ವಲ್ಪ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಎನರ್ಜಿ ಪಿರಮಿಡ್ ನೋಡ್ತಾ ಹೋದಾಗ ಇದು ದೊಡ್ಡ ಜಾಗ, ಅದಕ್ಕಿಂತ ಚಿಕ್ಕ ಜಾಗ, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಈ ರೀತಿಯ ಪಿರಮಿಡ್ ಮಾದರಿಯಲ್ಲಿ ಆಹಾರದ ಎನರ್ಜಿ ಶಕ್ತಿಯ ಹರಿವು ಆಗುತ್ತೆ. ಅದಲ್ಲದೆ ಬಯೋಮಾಸ್ ನೋಡೋಣ. ಬಯೋಮಾಸ್ ಅಂದ್ರೆ ಅದರ ತೂಕ, ಅದರ ಜೀವಿಯ ತೂಕವನ್ನು ಲೆಕ್ಕ ಹಾಕ್ತಾ ಹೋದಾಗ ಒಂದು ಮರ ತಗೋಣ, ಆ ಮರದ ತೂಕ ಏನು, ಅದರ ಬಯೋಮಾಸ್ ಜಾಸ್ತಿ ಇರುತ್ತೆ, ಇಟ್ಸ್ 100%. ಆ ಮರದಲ್ಲಿ ಇರತಕ್ಕಂತಹ ಬೇರೆ ಬೇರೆ ಜೀವಿಗಳ ಬಯೋಮಾಸ್ ತಗೊಂಡಾಗ ಈಗ ಕ್ಯಾಟರ್ಪಿಲ್ಲರ್ ಇರ್ಬೋದು, ಆಂಟ್ಸ್ ಇರ್ಬೋದು, ಸ್ಮಾಲರ್ ಆರ್ಗ್ಯಾನಿಸಮ್ಸ್, ದಟ್ ವಿಲ್ ಗೋನ್ ಟು ಕಾನ್ಸ್ಟಿಟ್ಯೂಟ್ ಎ ಬಿಗರ್ ಬಯೋಮಾಸ್ ವೆನ್ ಕಂಪೇರ್ ಟು ಟ್ರೀ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ. ಅದನ್ನ ತಿಂದು ಬದುಕುವಂತಹ ಪಕ್ಷಿ ಇರ್ಬೋದು, ಸ್ಮಾಲರ್ ಲೈಕ್ ಪ್ಯಾರೆಟ್ ಇರ್ಬೋದು, ಅಥವಾ ಕೆಲವು ಬೇರೆ ಬೇರೆ ಸಣ್ಣ ಸಣ್ಣ ಹಕ್ಕಿಗಳಿರ್ಬೋದು, ಆ ಕ್ಯಾಟರ್ಪಿಲ್ಲರ್ ಇರ್ಬೋದು, ಸ್ಮಾಲರ್ ಆರ್ಗ್ಯಾನಿಸಮ್ ತಿಂದು ಬದುಕು, ಅದರ ಬಯೋಮಾಸ್ ಕಡಿಮೆ ಇರುತ್ತೆ. ಅದನ್ನ ತಿಂದು ಬದುಕುವಂತಹ ಇನ್ನೊಂದು ಟಾಪ್ ಕಾರ್ನಿವೋರಿನ ಬಯೋಮಾಸ್ ಕಡಿಮೆ ಇರ್ತದೆ. ಸೊ ಹೀಗೆ ಹೈಯರ್ ಲೆವೆಲ್ ಆಫ್ ಬಯೋಮಾಸ್ ಟು ಲೋಯರ್ ಲೆವೆಲ್ ಆಫ್ ಬಯೋಮಾಸ್, ಲೈಕ್ 100%, 10%, 1% and 0.1%. That will how the structure will be represented in the form of pyramid. That is called as a pyramid of biomass. ಅದಲ್ಲದೆ ಪಿರಮಿಡ್ ಆಫ್ ನಂಬರ್, ಅಥವಾ ಇಲ್ಲಿ ನೋಡಿ ಎನರ್ಜಿ ಮತ್ತು ಬಯೋಮಾಸ್ ಎರಡನ್ನೂ ನಾವು ಕಾನ್ಸ್ಟಿಟ್ಯೂಟ್ ಕ್ಲಬ್ ಮಾಡಿದಾಗ ನಂಬರ್ ಆಫ್ ಇದ್ರದ್ದು ಬಂದಾಗ ಇನ್ವರ್ಟೆಡ್ ಬರ್ತದೆ. ಕೆಲವರಲ್ಲಿ ಪ್ಯಾರಾಸೈಟಿಕ್ ಬಂದಾಗ ಇನ್ವರ್ಟೆಡ್ ಪಿರಮಿಡ್ ಸಹ ಅಂತ ಬರುತ್ತೆ. ಸೊ ಇಲ್ಲಿ ಎನರ್ಜಿ ಆಫ್ ಬಯೋಮಾಸ್ ಅಂಡ್ ಎನರ್ಜಿ ಆಫ್ ಪಿರಮಿಡ್, ಎನರ್ಜಿ ಮತ್ತು ಬಯೋಮಾಸಿನ ಪಿರಮಿಡ್ ಎರಡನ್ನೂ ನಾವು ಕ್ಲಬ್ ಮಾಡಿ ನೋಡಿದಾಗ ಇಲ್ಲಿ ನೋಡಿ ನೀವು ಗ್ರಾಸ್ ಹಾಪರ್ and the secondary consumer and the tertiary, and that will how the 1000 kilocalorie that will have energy. Here 100 kilocalorie and 10 kilocalorie and 1 kilocalorie of this the biomass will be there, and it represents the amount of energy available at each level as well as the amount of living tissue both decreases with each increasing trophic level. While increasing the trophic level, ಇಲ್ಲಿಂದ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ the energy and as well as the amount of living tissue, that is called as a biomass, the amount of living tissue, okay, ಆ living tissue ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಡಿಫೈನ್, ಇದನ್ನ ಪಿರಮಿಡ್ ನ ವ್ಯಾಖ್ಯಾನಿಸಬಹುದು. ಹಾಗೆ ಇನ್ನೊಂದು ಜೊತೆಯಲ್ಲಿ ಈ ಪಿರಮಿಡ್ ಜೊತೆ ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳಿ. ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಈಗ ಸಾಕಷ್ಟು ಸರಿ ನೋಡಬಹುದು, ಈ ರಾಸಾಯನಿಕ ವಸ್ತುಗಳು, ಸಣ್ಣ ವಸ್ತುಗಳು ಒಂದೊಂದು ಆಹಾರ ಸರಪಳಿಯಲ್ಲಿ ಸೇರ್ಬಿಟ್ಟು ಜಾಸ್ತಿ ಆಗಿ ಈ ವಿವಿಧ ಅನಾರೋಗ್ಯವನ್ನು ತಂದುಕೊಡ್ತೇವೆ, ಕೆಮಿಕಲ್ ಡಿಸೀಸಸ್. ಈ ಎಕ್ಸಾಂಪಲ್ DDT ಅಂತ ಅನ್ನೋದನ್ನ ನಾವು ಈ ಬಯೋಮ್ಯಾಗ್ನಿಫಿಕೇಶನ್ ಬಂದಾಗ DDT, ಡೈಇಥಿಲಿನ್ ಡೈಮಂಡ್ ಟೆಟ್ರಾಸಿಟಿಕ್ ಆಸಿಡ್ ನ ಈಗ ನಾವೇನು ಕೀಟನಾಶಕ ಅಂತ ಬಳಸ್ತೇವೆ, ಆ DDTಯ ಪರಿಣಾಮ ಎಷ್ಟು ಮಟ್ಟಿಗಿದೆ ಅಂದ್ರೆ ಆ DDTಯನ್ನ ನೀರಿನಲ್ಲಿ ಬೆರೆತ್ರೆ ಆ ನೀರನ್ನ ಕನ್ಸ್ಯೂಮ್ ಮಾಡುತ್ತ ಫಿಶ್ ನಲ್ಲಿ ಕೂಡ ಆ DDT ಸೇರ್ಕೊಳ್ಳುತ್ತೆ. ಆ ಫಿಶ್ ನ ಕನ್ಸ್ಯೂಮ್ ಮಾಡತಕ್ಕಂತಹ ಆ ಬರ್ಡ್ಸ್ ಗಳಿರ್ಬೋದು, ಆ ಬರ್ಡ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಬಯೋ ಮ್ಯಾಗ್ನಿಫಿಕೇಶನ್, ಆ ಆರ್ಗ್ಯಾನಿಸಮ್ ಅದರ ಕೆಮಿಕಲ್ನ ರಾಸಾಯನಿಕ ವಸ್ತುವಿನ ಪರಿಣಾಮ ಬೇರೆ ಬೇರೆ ಜೀವಿಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತದನ್ನ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಹೆವಿ ಮೆಟಲ್ಸ್, ಮರ್ಕ್ಯೂರಿ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಅಥವಾ ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್ ಅಂತ ಹೇಳ್ತೇವೆ,
ಅಥವಾ ಮರ್ಕ್ಯಾಪ್ಟಾ ಅಂತ ಹೇಳ್ತೇವೆ. ಈ ಎಲ್ಲ ಕೆಮಿಕಲ್ಗಳು ಒಂದು ಲೆವೆಲ್, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋದಾಗ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನಾವು ಹೇಳ್ತೇವೆ ಮ್ಯಾಗ್ನಿಫೈ ಆಗ್ತಾ ಹೋಗುತ್ತೆ ಥ್ರೂ ದ ವೇರಿಯಸ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಎಸ್ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೇವೆ. ಅಷ್ಟಲ್ಲದೆ ಈ ಬಯೋ ಮ್ಯಾಗ್ನಿಫಿಕೇಶನ್ ಅದ ಪಿರಮಿಡ್, ಫುಡ್ ಚೈನ್, ಫುಡ್ ವೆಬ್ ಅಲ್ಲದೆ ದ ಎಕಾಲಜಿಕಲ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಆರ್ಗ್ಯಾನಿಸಮ್. ಎಕಾಲಜಿಕಲ್ ಹೇಗೆ ಇಂಟ್ರಾಕ್ಟ್ ಮಾಡುತ್ತೆ, ಈ ಎಕಾಲಜಿಕಲ್ ಇಂಟ್ರಾಕ್ಷನ್ ಯಾವ್ಯಾವ ರೀತಿ ಇರುತ್ತೆ, ಅದರ ಸಂಬಂಧಗಳು, ಕೆಲವು ಫ್ರೆಂಡ್ಸ್ ಆಗಿರ್ಬೋದು, ಕೆಲವು ವೈರಿ ಆಗಿರ್ಬೋದು, ಕೆಲವು ಫ್ರೆಂಡ್ಸು ಅಲ್ಲ ವೈರಿನೂ ಅಲ್ಲ, ಆ ರೀತಿ ಆಗಿರ್ಬೋದು. ಅಂತಹ ಈ ಇಂಟ್ರಾಕ್ಷನ್ಸ್ ನಾವು ನೋಡ್ತಾ ಹೋಗೋಣ. ಸೊ ಒಂದು ಮೊದಲನೇದು ಕಾಂಪಿಟೇಷನ್ ಅಂತ ಹೇಳಿದೆ. ದ ಟೈಪ್ ಆಫ್ ಇಂಟ್ರಾಕ್ಷನ್ ಈಸ್ ಕಾಲ್ಡ್ ಎಸ್ ಎ ಕಾಂಪಿಟೇಷನ್, ವೇರ್ ದ ಕಾಂಪಿಟೇಷನ್ ವಿಲ್ ಬಿ ಎಕ್ಸಿಸ್ಟ್ when the two organisms of same place or a different species attempt to use the ecological resource in the same place at the same time. So now human beings are the competitors. How we are living in the living on the earth means we are trying to grab the resources. ನನಗೆ ಹೇಳ್ತಾರೆ ನನಗೂ ಬೇಕು ಮನೆ, ನಾನು ಒಂದು ಸೈಟ್ ಬೇಕು, ನಾನೊಂದು ಸೈಟ್ ಕಟ್ಟೋಣ, ನಾನು ಮನೆ ಕಟ್ತೇನೆ, ನಾನು ಇರ್ತಕ್ಕಂಥ ಎಲ್ಲ ರಿಸೋರ್ಸ್ ನನಗೆ ಬೇಕು. ಸೊ ದಟ್ ಈಸ್ ಹೌ ವಿಲ್ ಗೋನ್ ಟು ಕಾಂಪಿಟ್ ಟು ಈಚ್ ಅದರ್. ಒಂದು ಫುಡ್ಗೋಸ್ಕರ, ವಾಟರ್ಗೋಸ್ಕರ, ಶೆಲ್ಟರ್ಗೋಸ್ಕರ. ಸೊ ದ ಈಚ್ ಆರ್ಗ್ಯಾನಿಸಮ್ ವಿಲ್ ಗೋನ್ ಟು ಇಂಟರಾಕ್ಟ್ ಇನ್ ದ ಸೇಮ್ ಪ್ಲೇಸ್ ಇನ್ ದ ಸೇಮ್ ಟೈಮ್ ಫಾರ್ ಟು ಆಕ್ಯುಪೈ, ಟು ಕನ್ಸ್ಯೂಮ್ ದ ಎಕಾಲಜಿಕಲ್ ರಿಸೋರ್ಸಸ್. Maybe it may be a food, it may be for water, it may be for a shelter, is called as that kind of interaction is called as a competition. That kind of input is a ಇಲ್ಲಿ ಏನಾಗುತ್ತೆ ಕಾಂಪಿಟೇಷನ್ ಅಲ್ಲಿ ಒನ್ ವಿಲ್ ಬಿ ಸಕ್ಸೀಡ್, ಅನದರ್ ಒನ್ ವಿಲ್ ಬಿ ಇನ್ನೊಂದು ಅನ್ಸಕ್ಸಸ್ ಆಗಿರುತ್ತೆ. ಒಂದು ಯಾರು ಸ್ಟ್ರಾಂಗ್ ಆಗಿರ್ತಾರೆ ದೇ ವಿಲ್ ಗೋಯಿಂಗ್ ಟು ವಿನ್ ಇನ್ ದ ಕಾಂಪಿಟೇಷನ್ ಅಂಡ್ ಅನದರ್ ಒನ್ ವಿಲ್ ಗೋಯಿಂಗ್ ಟು fail in the competition. That you can see here. So this is a tigress. Whenever they're trying to eat or hunt the other organism, so jackals will also come over there. The jackals, but is here tigress. He is going to a very competitor and it will be strong enough to eat the food, and that will going to grab the food material, and that will compete with the other jackals, and that will win the competition. This is called as a kind of an interaction is called competition. Another type of an interaction, like here the monkeys in the group will going to compete with each other and other animals for the food. So here also the rams, they compete with each other for the mating for each and every activity of the animals. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಇಂಟ್ರಾಕ್ಷನ್ಸ್ ಅಲ್ಲೂ ಕೂಡ ಒಂದಕ್ಕೊಂದು ಕಾಂಪಿಟೇಷನ್ ಅಂತ ನಾವೇನ್ ಹೇಳ್ತೇವೆ, ಪ್ರತಿ ಸ್ಪರ್ಧೆಯನ್ನ ಏರ್ಪಡಿಸುತ್ತೆ, ಪ್ರತಿಸ್ಪರ್ಧಿಯಾಗಿ ಅಥವಾ ಸ್ಪರ್ಧೆಯಾಗಿ ಏರ್ಪಡುತ್ತೆ. ನನಗೂ ಬೇಕು, ನಾನು ಹೊಡೆದಾಡ, ಇಬ್ರು ಹೊಡೆದಾಡ, ಯಾರು ಹೊಡೆದಾಡಿ ಗೆಲ್ತಾರೋ ಅವರು ದೇ ವಿಲ್ ಬಿಕಮ್ ಎ ಕಾಂಪಿಟೇಟರ್ ಅಂಡ್ ದೇ ವಿಲ್ ವಿನ್ ದ ಮ್ಯಾಚ್, ದೇ ವಿಲ್ ವಿನ್ ದ ಲೈಫ್. ದಟ್ ಈಸ್ ಹೌ ದ ಕಾಂಪಿಟೇಷನ್ ಆಫ್ ಇಂಟ್ರಾಕ್ಷನ್ಸ್ ವಿಲ್ ಬಿ ದೇರ್. ಸೊ ಹಿಯರ್ such kind of an interaction will also be there. Like apart from the interaction, there is some ಕಾಂಪೊನೆಂಟ್ ನ ಕೆಲವು ಟರ್ಮಿನಾಲಜಿ ಓದ್ತೇವೆ. ನಿಶ್ ಅಂತ ಹೇಳ್ತೇವೆ, ಎಕಾಲಜಿಕಲ್ ನಿಶ್. ನಿಶ್ ಅಂದ್ರೆ ಏನು? ಯಾವುದೋ ಒಂದು ಜಾಗದಲ್ಲಿ ದಿ ಎಕಾಲಜಿಕಲ್ ನಿಶ್ ಇನ್ವಾಲ್ವ್ ದ ಬೋತ್ ಪ್ಲೇಸ್ ವಿತ್ ಆರ್ಗ್ಯಾನಿಸಮ್ ಲೀವ್ಸ್ ಅಂಡ್ ದ ರೋಲ್ ದಟ್ ಆರ್ಗ್ಯಾನಿಸಮ್ ಹ್ಯಾಸ್ ಇನ್ ದ ಹ್ಯಾಬಿಟ್ಯಾಟ್. ಸೊ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಒಂದು ಇರತಕ್ಕಂತಹ ಜಾಗದಲ್ಲಿ ಯಾವುದೋ ಒಂದು ಸ್ಪೀಶೀಸು, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಭೇದ ಅದು ಯಾವ ರೀತಿ ಬದುಕುತ್ತೆ, ಹೇಗೆ ಅದು ಅಲ್ಲಿ ಇಂಟ್ರಾಕ್ಟ್ ಮಾಡಿ, ಯಾವ ರೀತಿಯ ಆ ಜಾಗದಲ್ಲಿ ಯಾವ ರೀತಿಯಾದಂತಹ ರೋಲ್, ಐದರ್ ಕಾಂಪಿಟೇಟರ್ ಆಗೋ ಅಥವಾ ಪ್ಯಾರಾಸೈಟ್ ಆಗೋ ಅಥವಾ ಯಾವುದೋ ರೀತಿಯ ಇಂಟ್ರಾಕ್ಷನ್ ಅಲ್ಲಿ ಬದುಕುವಂತಹ ಆ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಎ, ಆ ಪ್ಲೇಸ್ ನಾನು ಹೇಳ್ತೇನೆ ನಿಶ್ ಅಂತ, ಎಕಾಲಜಿಕಲ್ ನಿಶ್. ಸೊ ಎಕ್ಸಾಂಪಲ್ ನೋಡಿರ್ಬೇಕು, ಈಗ ಅದರದೇ ಆದಂತಹ ಒಂದು ಜಾಗ ಇರ್ತದೆ, ಅದು ಎಲ್ಲ ಕಡೆನೂ. ಈಗ ನಾಯಿಗಳಿಗೆ ಒಂದೇ ಒಂದು ಅದಂತ ಒಂದು ಇದನ್ನ ಹೊಂದ್ಕೊಂಡಿರ್ತದೆ, ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಲ್ಲ, ಅದು ಅದರ ಎಕಾಲಜಿಕಲ್ ನಿಶ್. ಸೊ ಈಗ ಕ್ಯಾಟ್ ಇರ್ಬೋದು, ಆ ಕ್ಯಾಟ್ ಬದುಕುವಂತ ಜಾಗ ಆ ವಿಡಿಯಲ್ಲಿ ಈ ಬಿಟ್ಟು ಆ ಹೊರಗಿನ ಜಾಗದಲ್ಲಿ ಹೋಗೋದಿಲ್ಲ, ಅಂತಹದನ್ನ ನಿಶ್, ಎಕಾಲಜಿಕಲ್ ನಿಶ್ ಅಂತ ಹೇಳ್ತೇವೆ. ಸೊ ಅದು ಹೊರಗಡೆ ಹೋದಾಗ ಕಾಂಪೀಟ್ ಮಾಡ್ಬೇಕಾಗತ್ತೆ, ಅದರದೇ ಆದಂತಹ ಒಂದು ಜಾಗವನ್ನ ಸೃಷ್ಟಿ ಮಾಡ್ಕೊಂಡಿರುತ್ತೆ. ದಟ್ ಕೈಂಡ್ ಆಫ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಎ ಎಕಾಲಜಿಕಲ್ ನಿಶ್. What's called as ecological niche? How we're going to define means the ecological niche, which is nothing but it involves both the place where the organism lives and the role that organism has in an habitat. ಈಗ ಇಲ್ಲಿ ಎಕ್ಸಾಂಪಲ್ ನಾನು ನೋಡಿದಾದ್ರೆ,
The ecological niche of the sunflower growing in the backyard includes absorbing the light. ಈಗ ಸನ್ಫ್ಲವರ್ ಅಥವಾ ಸೂರ್ಯಕಾಂತಿ ಇರ್ಬೋದು, ಅದನ್ನ ಯಾವ ರೀತಿ ಬರುತ್ತೆ, ದಟ್ ವಿಲ್ ಅಬ್ಸಾರ್ಬ್ ದ ಲೈಟ್, ವಾಟರ್ ಅಂಡ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಫೋಟೋಸಿಂಥಸಿಸ್ ಅಂಡ್ ಇಟ್ ಪ್ರೊವೈಡ್ ದ ಶೆಲ್ಟರ್ ಅಂಡ್ ಫುಡ್ ಫಾರ್ ಅದರ್ ಆರ್ಗ್ಯಾನಿಸಮ್. ಯಾವ್ಯಾವುದಕ್ಕೆ ಶೆಲ್ಟರ್ ಆಗಿ ಕನ್ವರ್ಟ್ ಆಗುತ್ತೆ? ಯಾವುದು? ಬೀಸ್, ants, etc. smaller organisms or insects that will oxygen to the atmosphere, that will convert the carbon dioxide which is produced in the atmosphere through the reaction called photosynthesis and convert it into oxygen, and that will lead to the atmosphere. This is how it interact in the niche. Okay, and the ecological niche of an organism depends not only on the where it lives but also what it does. ಅದು ಎಲ್ಲಿರುತ್ತೆ ಅನ್ನೋದು ಒಂದೇ ಡಿಸೈಡ್ ಮಾಡೋದಿಲ್ಲ, ಅದು ಏನ್ ಮಾಡುತ್ತೆ, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಎಕಾಲಜಿಕಲ್ ನಿಶ್ ದಟ್ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಬೈ ಅನಾಲಜಿ it may said that the habit is organism's address. habit ಅಂದ್ರೆ ಏನು? ಆರ್ಗ್ಯಾನಿಸಮ್ ಎಲ್ಲಿದೆ, ನಿಮ್ಮ ಅಡ್ರೆಸ್ ಏನಪ್ಪಾ, ನಿಮ್ಮ ಹೆಸರು ಹೇಳಿ, ನೀವು ಎಲ್ಲಿ, ಯಾವ ಊರಲ್ಲಿ ಇರೋದು, ಯಾವ ಜಾಗದಲ್ಲಿ ಇರೋದು ಅನ್ನೋದನ್ನ ಹ್ಯಾಬಿಟ್ ಅಂತ. ದಟ್ ಇಸ್ ಕಾಲ್ಡ್ ಆಸ್ that's called habitat ಅಂತೀವಿ. So the where you are living is called as a habitat. The place where the organism lives is called as a habitat. So okay, so ಅದನ್ನ ಅಡ್ರೆಸ್ ಅಂತ ಹೇಳ್ಬೋದಾದ್ರೆ ಈ ಜನರಲ್ ನಿಮಗೆ ಎಕ್ಸಾಂಪಲ್ ಬರುತ್ತೆ. And the niche is its profession. Niche means in that habitat what you are performing, what is your role is called as a niche. Okay, biological speaking. So example ಇಲ್ಲೊಂದು ನಾನು ತೋರಿಸ್ತೇನೆ ನೋಡಿ. ಈಗ ಮಣ್ಣಿನಲ್ಲಿ ಇದೊಂದು ಅದು ಸಾಯಿಲ್ ಪ್ರೊಫೈಲ್ ನೋಡಿದಾಗ, ಸಾಯಿಲ್ ಗ್ರೌಂಡ್ ನೋಡಿದಾಗ ಇಲ್ಲಿ ಏನಾಗುತ್ತೆ, ಗ್ರಾಸ್ ಎಲ್ಲ ಬೆಳೆದಿದೆ, ಇಲ್ಲಿ ಸಾಯಿಲ್ ಪ್ರೊಫೈಲ್ ಇದೆ, ಅಲ್ಲಿ ವರ್ಮ್ಸ್ ನಿಶ್. ಸೊ ಇಲ್ಲಿ ಏನಾಗುತ್ತೆ, ಈ ವರ್ಮ್ಸಿನ ಜಾಗ ಏನಪ್ಪ, ಹ್ಯಾಬಿಟಾಟ್ ಏನಪ್ಪ, ಸಾಯಿಲ್ ಅಥವಾ ಗ್ರೌಂಡ್. ಸೊ ಆ ವರ್ಮ್ಸಿನ ಪ್ರೊಫೆಷನ್ ಏನು, ವಾಟ್ ದಟ್ ವಿಲ್ ಗೋಯಿಂಗ್ ಟು ಪ್ಲೇ ರೋಲ್ ಮೀನ್ಸ್ ದಟ್ ಮಿಕ್ಸ್ ಅಪ್ ದ ಸಾಯಿಲ್, that will mix up the soil and loosen the soil and provides the nutrients to the plants. That is a performance, that is the profession by the worms. So here the soil is a habitat and as a profession it will mix up the soil is called as, this is called as a worms niche. Okay, so that is how the niche can be defined here. So the another type of interaction is called as a predation. Predation means, so it will going to depend, one organism will depend upon the other organism for their food. Means one organism it captures and feeds on the other organism. The predator means one that does the killing the other. Here the prey and predator ante. ಈಗ ಇಲ್ಲಿ ನೀವು ಚಿತ್ರವನ್ನು ನೋಡೋದಾದ್ರೆ, ಸೊ ಇಲ್ಲಿ ಹೆಣ್ಣು ಸಿಂಹವಿದೆ. ಸೊ ಇಲ್ಲಿ ಏನಾಗುತ್ತೆ, ದ ಪ್ರಿಡೇಟರ್ ಯಾವುದು, ದ ಹೆಣ್ಣು ಸಿಂಹ ಏನಿದೆ ಇದನ್ನ ಪ್ರಿಡೇಟರ್ ಅಂತೀವಿ, ಈ ಕಾಡೆಮ್ಮೆನ ಪ್ರೇ ಅಂತ ಹೇಳ್ತೇವೆ. ಸೊ ಒನ್ ದಟ್ ಬಿಕಮ್ ಎ ಫುಡ್ ಫಾರ್ ದ ಪ್ರಿಡೇಟರ್ ಇಸ್ ಕಾಲ್ಡ್ ಎಸ್ ಎ ಪ್ರೇ. ಓಕೆ, ಅದು ಯಾವ್ದು ಅದನ್ನ ತಿಂದು ಬದುಕುತ್ತೆ ಅದನ್ನ ಪ್ರಿಡೇಟರ್ ಅಂತೆ. ಇಲ್ಲಿ ನೋಡಿ, ಹಾವು ಕಪ್ಪೆ ಹಿಡಿದಿದೆ, ಈ ಸ್ನೇಕ್ಸ್ ದಟ್ ವಿಲ್ ಕಾಲ್ಡ್ ಆಸ್ ಎ ಪ್ರಿಡೇಟರ್, ದ ಫ್ರಾಗ್ ಇಸ್ ಕಾಲ್ಡ್ ಆಸ್ ಎ ಪ್ರೇ, ಒನ್ ದಟ್ ವಿಲ್ ಬಿಕಮ್ ಎ ಫುಡ್ ಫಾರ್ ದೋಸ್ ಥಿಂಗ್ಸ್. Here also you can see the smaller, it is a protozoa eaten up by this let's say water animal. So this protozoa will become a prey for this higher organism. This is called as a predation. ಅಂದ್ರೆ ಒಂದನ್ನ ಇನ್ನೊಂದು ತಿಂದು ಬದುಕುವಂತಹ. So now we can see this cat is going to hunting this rabbit, and the rabbit will become a prey and the rat will become a predator. So this cat will become a predator. Okay, so ಅದಲ್ಲದೆ ನಾವೇನ್ ನೋಡಿದ್ವಿ ಅಲ್ಲಿ, ಒಂದು ಪ್ರಿಡೇಷನ್ ಅಂತ ನೋಡಿದ್ವಿ, ಕಮೆನ್ಸಾಲಿಸಮ್ ಅಂತ ನೋಡಿದ್ವಿ, ಒಂದ್ರ ಮೇಲೆ ಒಂದು ಬದುಕುವಂಥದ್ದು. ಇಲ್ಲಿ ಇನ್ನೊಂದು ಟೈಪ್ ಆಫ್ ಇಂಟ್ರಾಕ್ಷನ್ ಇಲ್ಲಿ ಸಿಂಬೋಯಿಸಿಸ್ ಅಂತ ಹೇಳ್ತೇವೆ. ಟೈಪ್ ಆಫ್ ರಿಯಾಕ್ಷನ್ ಇದೆ, ಇಂಟ್ರಾಕ್ಷನ್ಸ್ ನೋಡ್ತಾ ಹೋದ್ರೆ ವಿ ಹ್ಯಾವ್ ಅ ಸಿಂಬೋಯೋಸಿಸ್. ದ ಸಿಂಬೋಯೋಸಿಸ್ ಮೀನ್ಸ್ ಎನಿ ರಿಲೇಶನ್ಶಿಪ್ ಇನ್ ವಿಚ್ ಟೂ ಸ್ಪೀಶೀಸ್ ವಿಲ್ ಲೀವ್ ಕ್ಲೋಸ್ಲಿ ಟುಗೆದರ್. ಆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲಿ ನಾವು ಬೇರೆ ಬೇರೆ ತರ ಇಂಟ್ರಾಕ್ಷನ್ಸ್ ನೋಡ್ತೇವೆ. ಸೊ ಆ ಸಿಂಬೋಸಿಸ್ ಅಲ್ಲಿ ಒನ್ ಇಸ್ ಮ್ಯೂಚುವಲಿಸಮ್. ಮ್ಯೂಚುವಲಿಸಮ್ ಬೋತ್ ದ ಅನಿಮಲ್ಸ್ ವಿಲ್ ಬಿ ಬೆನಿಫಿಟೆಡ್. ಅಲ್ಲಿ ಆ ಪ್ರಿಡೇಷನ್ ಅಲ್ಲಿ ನಾವೇನ್ ಹೇಳ್ತೇವೆ, ಒಂದು ಅನಿಮಲ್ ಸತ್ತೋಗುತ್ತೆ, ಇನ್ನೊಂದು ಅನಿಮಲ್ ಬದುಕುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಮ್ಯೂಚುವಲಿಸಮ್ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ, ಒನ್ ವಿಲ್ ಬಿ ಬೆನಿಫಿಟೆಡ್, ಅನದರ್ ಒನ್ ವಿಲ್ ಬಿ, ಮ್ಯೂಚುವಲಿಸಮ್ ಅಲ್ಲಿ ಬೋತ್ ಅನಿಮಲ್ಸ್ ವಿಲ್ ಬಿ ಬೆನಿಫಿಟೆಡ್.
ಇಲ್ಲೇನು ಸನ್ಫ್ಲವರ್, ಯಾಕೆ ಅದು ಫ್ಲವರ್ ತಗೊಂಡ, ಒಂದು ಹನಿ ಬಿ ತಗೊಂಡ. ಸೊ ವಾಟ್ ದಟ್ ವಿಲ್ ಡೂ, ಹನಿ ಬಿ ವಿಲ್ ಗೋನ್ ಟು ಸಕ್ ದ ನೆಕ್ಟಾರ್ ಫ್ರಮ್ ದ ಫ್ಲವರ್. ಅದಕ್ಕೇನು ಸಿಗುತ್ತೆ, ಹನಿ ಸಿಗುತ್ತೆ, ಜೇನು ಸಿಗುತ್ತೆ. ಸೊ ಅದೇ ಈ ಫ್ಲವರ್ಗೆ ಏನು ಉಪಯೋಗ ಆಗುತ್ತೆ ಅಂದರೆ, ದಟ್ ವಿಲ್ ಗೋನ್ ಟು ದ ಪೋಲನ್ಸ್ ಆಫ್ ದ ಫ್ಲವರ್ ವಿಲ್ ಬಿ ಸ್ಪ್ರೆಡ್ ಥ್ರೂ ದ ದಿಸ್ ಹನಿ ಬಿ. ಸೊ ಅದೇನು ಮಾಡುತ್ತೆ, ಬೇರೆ ಜಾಗಗಳಲ್ಲಿ ಇದರ ಹೂವಿನ ಮಕರಂದವನ್ನು ಹೀರ್ಬಿಟ್ಟು ಆ ಹೂವಿನ ಇದನ್ನ ಬೇರೆ ಬೇರೆ ಕಡೆ ಸ್ಪ್ರೆಡ್ ಮಾಡಿ ಅದು ಬೆಳೆಯುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಮ್ಯೂಚುವಲಿಸಮ್. ಇನ್ಸೆಕ್ಟ್ ಅಂಡ್ ದ ಫ್ಲವರ್ is kind of interaction is called as the mutualism. ಸೊ ಆ ಮ್ಯೂಚುವಲಿಸಮ್ ಅಂದ್ರೆ ಇಲ್ಲಿ ಬೋತ್ ಅನಿಮಲ್ ವಿಲ್ ಬಿ ಬೆನಿಫಿಟೆಡ್, ಎರಡು ಅನಿಮಲ್ಗೂ ಉಪಯೋಗ ಆಗುತ್ತೆ. ಸೊ ಇನ್ನೊಂದು ತರ ಇಂಟ್ರಾಕ್ಷನ್ ಅಂದ್ರೆ ಕಮೆನ್ಸಾಲಿಸಮ್. ಈ ಕಮೆನ್ಸಾಲಿಸಮ್ ಅಲ್ಲಿ ಏನಾಗುತ್ತೆ, ಸೊ ಒನ್ ಮೆಂಬರ್ ಆಫ್ ದಿ ಅಸೋಸಿಯೇಷನ್ ವಿಲ್ ಬಿ ಬೆನಿಫಿಟೆಡ್, ಅನದರ್ ಇಸ್ ನೈದರ್ ಹೆಲ್ಪ್ಡ್ ಆರ್ ನಾರ್ ಹಾರ್ಮ್ಡ್. ಸೊ ಇಲ್ಲೇನಾಗುತ್ತೆ, ಎರಡು ಇಂಟ್ರಾಕ್ಷನ್, ಎರಡು ಅನಿಮಲ್ ಜೊತೆಯಲ್ಲಿ ಬದುಕುವಂತ ಸಂದರ್ಭದಲ್ಲಿ ಒಂದು ಅನಿಮಲ್ಗೆ ಉಪಯೋಗ ಆಗುತ್ತೆ, ಇನ್ನೊಂದು ಅನಿಮಲ್ಗೆ ಉಪಯೋಗನೂ ಆಗಲ್ಲ, ಅದ್ರ ಜೊತೆ ತೊಂದರೆನೂ ಆಗಲ್ಲ. ಅಂತಹ ಒಂದು ಇಂಟ್ರಾಕ್ಷನ್ ನಾವೇನು ಹೇಳ್ತೀವಿ ಕಮೆನ್ಸಾಲಿಸಮ್ ಅಂತ ಹೇಳ್ತೇವೆ. ಅಂಡ್ ಒನ್ ಅನಿಮಲ್ ವಿಸ್ ಬಿ ಬೆನಿಫಿಟೆಡ್, ಅನದರ್ ಒನ್ ಅನಿಮಲ್ ಈಸ್ ನೈದರ್ ಹೆಲ್ಪ್ಡ್, ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್. ಅದಕ್ಕೆ ತೊಂದರೆನೂ ಆಗಲ್ಲ, ಉಪಯೋಗನೂ ಆಗಲ್ಲ. ಅಂತದ್ದು ಎಕ್ಸಾಂಪಲ್ ನೋಡ್ಬೋದು, ಬರ್ನ್ಯಾಕಲ್ಸ್ ಅಂಡ್ ವೇಲ್ ಅಂದ್ರೆ ನಾವು ಹೇಳ್ತೇವೆ ತಿಮಿಂಗಲ ಅಂತ. ಆ ತಿಮಿಂಗಲದ ಮೇಲೆ ಬರ್ನ್ಯಾಕಲ್ಸ್ ಅಂತ ಇವೇನು ಕೆಲವು ಅನಿಮಲ್ಸ್ ಏನು ಬದುಕುತ್ತೆ. ಸೊ ಇಲ್ಲೇನಾಗುತ್ತೆ, ಬರ್ನ್ಯಾಕಲ್ಸ್ ದಟ್ ವಿಲ್ ಬಿ ಗೆಟ್ ದ ಫುಡ್ ಫ್ರಮ್ ದ ವೇಲ್, ಬಟ್ ದ ವೇಲ್ ನೈದರ್ ಇಟ್ ವಿಲ್ ಬಿ ಬೆನಿಫಿಟೆಡ್ ಬೈ ದ ಬರ್ನ್ಯಾಕಲ್ಸ್ ಆರ್ ನಾರ್ ಹಾರ್ಮ್ಡ್. ಅದ್ರ ಮೇಲೆ ಬದುಕಿರುತ್ತೆ ಅಷ್ಟೇ ಹೊರತು ಅದಕ್ಕೇನು ತೊಂದರೆ ಆಗೋದಿಲ್ಲ. ಸೊ ದಿಸ್ ಕೈಂಡ್ ಆಫ್ ಕಮೆನ್ಸಾಲಿಸಮ್ ಅಥವಾ ಇಂಟ್ರಾಕ್ಷನ್ ಇಸ್ ಕಾಲ್ಡ್ ಎಸ್ ಕಮೆನ್ಸಾಲಿಸಮ್. ಈ ಎಕ್ಸಾಂಪಲ್ ನೋಡಿರ್ಬೋದು, ನೀವು ಒಂದು ಹಸುವಿನ ಮೇಲೆ ಒಂದು ಹಕ್ಕಿ ಕೂತಿರುತ್ತೆ. ಆ ಹಸುವಿಗೆ ಆ ಹಕ್ಕಿಯಿಂದ ಏನಾಗುತ್ತೆ, ಏನು ಅದಕ್ಕೇನು ಉಪಯೋಗ ಆಗೋದಿಲ್ಲ, ಬಟ್ ಆ ಹಕ್ಕಿ ಏನಾಗುತ್ತೆ, ಹಸುವಿನ ಮೇಲೆ ಇರ್ತಕ್ಕಂಥ ಉಣ್ಣೆ ಅಥವಾ ಕೀಟಗಳನ್ನ ತಿನ್ನುತ್ತೆ. ಸೊ ಅದರಿಂದ ಇದು ಕ್ಲೀನ್ ಆಗುತ್ತೆ ಹೊರತು ಇದಕ್ಕೇನು ತೊಂದರೆ ಅಂತೂ ಆಗೋದಿಲ್ಲ. ದಟ್ ಕೈಂಡ್ ಆಫ್ ರಿಲೇಷನ್ ಇಸ್ ಕಾಲ್ಡ್ ಎಸ್ ಎ ಕಮೆನ್ಸಾಲಿಸಮ್. ಸೊ another type of the commensalism we can see is here, the remor of fish is attaches to the shark and gets free ride. So here you can see the remor of fish is shark ಗೆ ಅಟ್ಯಾಚ್ ಆಗಿರುತ್ತೆ, ಬಟ್ ಶಾರ್ಕ್ ಗೆ ಏನು ಎಫೆಕ್ಟ್ ಆಗಲ್ಲ. ಬಟ್ the remora will go into free ride, means it can transportation from one place to another place ಹೋಗಬೇಕಾದ್ರೆ ಫ್ರೀ ಆಗಿ ಆರಾಮಾಗಿ ಹೋಗುತ್ತೆ. ಬಟ್ ದಟ್ ವಿಲ್ ಸಕ್ಕರ್ ಫಿಶ್ ಅಂತ ಹೇಳ್ಬೋದು, ದಟ್ ವಿಲ್ ನಾಟ್ ಗೋ ಇನ್ ಟು causes any effect to the shark. Shark neither benefited nor harmed, but the sucker fish will going to have the free ride or free transportation. Likewise, the birds build a nest on the tree. ಈ ಟ್ರೀ ಮೇಲೆ ಒಂದು ಹಕ್ಕಿ ಗೂಡು ಕಟ್ಟುತ್ತೆ. ಏನಾಗುತ್ತೆ, ಇದರ ಗಿಡದ ಈ ಸಸ್ಯವನ್ನ, ಮರದ ಎಲೆಗಳನ್ನ, ಕಡ್ಡಿಗಳನ್ನ ಬಳಸ್ಕೊಂಡು, ಸೊ ದಟ್ ವಿಲ್ ಫಾರ್ಮ್ ಎ ನೆಸ್ಟ್ ಆನ್ ದ ಟ್ರೀ. ಆ ನೆಸ್ಟ್ ಆಗುತ್ತೆ. ಸೊ ದಟ್ ವಿಲ್ ಗೋಯಿಂಗ್ ಟು, ಅದಕ್ಕೆ ಆ ಮರಕ್ಕೇನು ತೊಂದರೆ ಆಗಲ್ಲ, ಆದ್ರೆ ಹಕ್ಕಿಗೆ ಒಂದು ಗೂಡಾಗಿ ಪ್ರವರ್ತನೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎ ಟೈಪ್ ಆಫ್ ಎ ಕಮೆನ್ಸಾಲಿಸಮ್. ಆ ಫಸ್ಟ್ ಒಂದೇನು ನೋಡಿದ್ವಿ, ಮ್ಯೂಚುವಲಿಸಮ್, ಕಮೆನ್ಸಾಲಿಸಮ್, ಅಂಡ್ ಫೈನಲಿ ದಟ್ಸ್ ಎ ಪ್ಯಾರಾಸಿಟಿಸಮ್, ವೇರ್ ದ ಮ್ಯೂಚುವಲಿಸಮ್ ಬೋತ್ ಅನಿಮಲ್ ವಿಲ್ ಬಿ ಬೆನಿಫಿಟೆಡ್. ಎರಡೂ ಪ್ರಾಣಿಗಳಿಗೆ ಉಪಯೋಗ ಆಯಿತು. ಕಮೆನ್ಸಾಲಿಸಮ್ ಒಂದುಗೆ ಉಪಯೋಗ ಆಯಿತು, ಇನ್ನೊಂದಕ್ಕೆ ಉಪಯೋಗನೂ ಆಗಲಿಲ್ಲ, ತೊಂದರೆನೂ ಆಗಲಿಲ್ಲ. ದಟ್ ಇಸ್ ಕಾಲ್ಡ್ ಎಸ್ ಕಮೆನ್ಸಾಲಿಸಮ್, ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್. ಥರ್ಡ್ ಒನ್ ಇಸ್ ಕಾಲ್ಡ್ ಎಸ್ ಎ ಪ್ಯಾರಾಸಿಟಿಸಮ್. One organism will be lives on another organism like as a host. Here one organism will be benefited, another will be harmed. ಇನ್ನೊಂದು ಆರ್ಗ್ಯಾನಿಸಮ್ಗೆ ತೊಂದರೆ ಆಗುತ್ತೆ, ಒಂದು ಬೆನಿಫಿಟ್ ಆಗುತ್ತೆ, ಇನ್ನೊಂದು ಹಾರ್ಮ್. ಅದನ್ನ ಹೇಳ್ತೇವೆ ಪ್ಯಾರಾಸಿಟಿಸಮ್ ಅಂತ ಹೇಳ್ತೇವೆ, ಪ್ಯಾರಾಸೈಟ್ ಅಂತೀವಿ. ಯಾವುದು ಹಾರ್ಮ್ ಮಾಡುತ್ತೋ ಅದು ಪ್ಯಾರಾಸೈಟ್ ಅಂತೇವೆ. ಇನ್ನೊಂದು ಹೋಸ್ಟ್ ಅನಿಮಲ್ ಅಂತ ಹೇಳಿ, ಯಾವ್ದ್ರ ಮೇಲೆ ಬದುಕುತ್ತೋ ಅದು ಹೋಸ್ಟ್. ಎಕ್ಸಾಂಪಲ್ ನೋಡಿರ್ಬೋದು ನೀವು, ಹಸುವಿನ ಮೇಲೆ ಉಣ್ಣೆಗಳು ಇರ್ತದೆ, ಅಥವಾ ನಾಯಿಗಳ ಮೇಲೆ ಉಣ್ಣೆ ಇರತಕ್ಕಂಥದ್ದು, ಕೆಲವು ಇನ್ಸೆಕ್ಟ್ಸ್ ಇರ್ತದೆ. The insect is a parasite, and that will going to suck the blood from the host cell. Either it may be cow, either it may be a dog, either it may be a cat. That kind of mites will going to suck the blood from the animal. So mite will be benefited, and the dog or a cat or a host cell will be harmed. The fleas on the dog, that can be is called as interaction, is called as a parasitism. Okay. So ಇನ್ನೊಂದು ನೋಡಿ ಇಲ್ಲಿ, ಸೊ ಪ್ಯಾರಾಸಿಟಿಸಮ್ that you can see that other caterpillar that depends on the plants, that eats the leaves of the plants, and the caterpillar will grow, and here the plants will be
harmed, the caterpillar will be benefited. Then there's mosquito. How it will going to bite the mosquito? That's all parasites. ನೋಡ್ಬೇಕು ನಮ್ಮನ್ನ that will going to suck the blood from our body. So the mosquito is called as a parasite. So this kind of interaction is called as a parasitism. Okay, so this is a kind of a interaction. Here you can see this one: mutualism, commensalism, and parasitism at the same time. This is a mutualism. This is a commensalism. How the bird will take a free ride on the cow, and that will eat the fleas on the cow, and the cow is neither benefited nor harmed. And this is a parasite, the parasitism. These three interaction will be seen at the same time. This is about the interaction. And finally, we can come to the final part of the both the unit. So that is the types of an ecosystem. Where have told that. So many types of ecosystem is not only a similar type of ecosystem. Various types of ecosystems ಇದೆ ನಮ್ಮಲ್ಲಿ. ಜೀವನ ಪರಿಸರ ವ್ಯವಸ್ಥೆ ಒಂದೇ ತರ ಇರೋದಿಲ್ಲ, ಬೇರೆ ಬೇರೆ ತರ ಇರುತ್ತೆ. ಅಂತಹದ್ದು ಯಾವ್ಯಾವ ಜೀವ ಪರಿಸರ ವ್ಯವಸ್ಥೆಗಳಂದ್ರೆ, ಒನ್ ಈಸ್ ನ್ಯಾಚುರಲ್ ಎಕೋಸಿಸ್ಟಮ್, ಅನದರ್ ಒನ್ ಈಸ್ ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್. ನ್ಯಾಚುರಲ್ ಅಂದ್ರೆ ಅದೇ ನೈಸರ್ಗಿಕವಾಗಿ ಇರತಕ್ಕಂತಹ ಎಕೋಸಿಸ್ಟಮ್, ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್, ಮಾನವ ನಿರ್ಮಿತವಾದಂತಹ ಜೀವ ಪರಿಸರ ವ್ಯವಸ್ಥೆ ಇದೆ. ಸೊ ಇನ್ ನ್ಯಾಚುರಲ್ ಎಕೋಸಿಸ್ಟಮ್ ವಿ ಹ್ಯಾವ್ ಒನ್ಸ್ ಅಗೈನ್ ನೈಸರ್ಗಿಕ ಪರಿಸರ ವ್ಯವಸ್ಥೆ ಹೋದಾಗ ಟೆರಸ್ಟ್ರಿಯಲ್, ಭೂಮಿ ಮೇಲೆ ವಾಸ ಮಾಡುವಂಥದ್ದು, ಇನ್ನೊಂದು ಅಕ್ವಾಟಿಕ್, ನೀರಿನಲ್ಲಿ ವಾಸ ಮಾಡುವಂಥದ್ದು. ಒಂದು ಟೆರಸ್ಟ್ರಿಯಲ್ ಎಕೋಸಿಸ್ಟಮ್ ಅಂಡ್ ಅಕ್ವಾಟಿಕ್ ಎಕೋಸಿಸ್ಟಮ್. ಮತ್ತೆ ಟೆರಸ್ಟ್ರಿಯಲ್ ಎಕೋಸಿಸ್ಟಮ್ಗೆ ಹೋದಾಗ, ಭೂಮಿಯ ಮೇಲೆ ವಾಸ ಮಾಡತಕ್ಕಂಥದ್ದು ಹೋದಾಗ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಡೆಸರ್ಟ್ ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಅದೇ ನೀರಿನಲ್ಲಿ ಹೋದಾಗ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಅಂತ ಹೇಳ್ತೇವೆ, ಮತ್ತೆ ಮೆರೈನ್ ವಾಟರ್ ಅಂತ ಹೇಳ್ತೇವೆ. ಮೆರೈನ್ ವಾಟರ್ ಅಂದ್ರೆ ಅದು ಉಪ್ಪು ನೀರು ಅಂತ ಹೇಳ್ತೇವೆ, ಲವಣಾಂಶ ಇರ್ತಕ್ಕಂತಹ ನೀರನ್ನ ಅಥವಾ ಸಮುದ್ರವನ್ನ ನಾವು ಮೆರೈನ್ ಎಕೋಸಿಸ್ಟಮ್ ಅಂತೇವೆ. ನದಿಗಳನ್ನ ಅಥವಾ ಕೆರೆಗಳನ್ನೆಲ್ಲ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಹೇಳ್ತೇವೆ. ಸೊ ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಮತ್ತೆ ಹೋದಾಗ ನಿಮಗೆ ಲೋಟಿಕ್, ಅಲ್ಲಿ ಲೆಂಟಿಕ್ ಅಂತ ಬರುತ್ತೆ. ಫ್ರೆಶ್ ವಾಟರ್ ಅಲ್ಲಿ ಬಂದಾಗ ನಿಂತ ನೀರಿನ ಎಕೋಸಿಸ್ಟಮ್ ಅಥವಾ ಜೀವ ಪರಿಸರ ವ್ಯವಸ್ಥೆ ಅಂತೆ, ಮತ್ತೆ ಹರಿಯುವ ನೀರಿನ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ನಿಂತ ನೀರು ಅಂದ್ರೆ ಲೆಂಟಿಕ್ ಇರ್ಬೋದು, ಅದರಲ್ಲಿ ಪಾಂಡ್ಸ್, ಶ್ರಾಂಪ್ಸ್, ಇವೆಲ್ಲವೂ ನಾವು ನಿಂತ ನೀರು. ಲೇಕ್ಸ್ ಇರ್ಬೋದು, ಕೆರೆ ಇರ್ಬೋದು, ಬಾವಿ ಇರ್ಬೋದು, ಎಲ್ಲ ನಿಂತ ನೀರಿಗೆ ಉದಾಹರಣೆಗಳಾಗ್ತವೆ. ಹರಿಯುವ ನೀರಿಗೆ ನದಿ ಇರ್ಬೋದು, ಅಥವಾ ಸ್ಟ್ರೀಮ್ ಇರ್ಬೋದು, ಅಥವಾ ನೀರಿನ ಬುಗ್ಗೆಗಳೇನಿರ್ತವೆ ಅವನ್ನ ಸ್ಪ್ರಿಂಗ್ಸ್ ಅಂತ ಹೇಳ್ತೇವೆ. ಇವೆಲ್ಲವೂ ಫ್ರೆಶ್ ವಾಟರ್ನ ಜೀವ ಪರಿಸರ ವ್ಯವಸ್ಥೆಯ ಉದಾಹರಣೆಗಳು. ಈ ಒಂದೊಂದನ್ನ ನೋಡ್ತಾ ಹೋಗೋಣ. ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿ ಇರತಕ್ಕಂತಹ ಎಕೋಸಿಸ್ಟಮ್ ಆರ್ ಕೇಪಬಲ್ ಅಟ್ ಆಪರೇಟಿಂಗ್ ಅಂಡ್ ಮೇಂಟೈನ್ ದೆಮ್ಸೆಲ್ಫ್ ವಿತೌಟ್ ಎನಿ ಮೇಜರ್ ಇಂಟರ್ಫರೆನ್ಸ್ ಬೈ ದ ಮ್ಯಾನ್. ಅಂದ್ರೆ ಮಾನವನ ಯಾವುದೇ ಸಹಾಯ ಇಲ್ಲದೆ ಅದಾಗದೇ ಉತ್ಪತ್ತಿಯಾಗಿ ಬೆಳೆದಿರ್ತಕ್ಕಂಥದ್ದು. ಈಗ ಫಾರೆಸ್ಟ್ ಎಕೋಸಿಸ್ಟಮ್ ಇರ್ಬೋದು, ಅದು ನ್ಯಾಚುರಲ್ ಎಕೋಸಿಸ್ಟಮು. ಅದು ಈಗ ನೀರನ್ನ ನಾವು ಪ್ರಿಪೇರ್ ಮಾಡೋಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ನಾವು ಸಿಂಥಸೈಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ನ್ಯಾಚುರಲ್ ಎಕೋಸಿಸ್ಟಮ್, ಯಾವ ಮಾನವನಿಂದ ನಿರ್ಮಿತ ಆಗದೆ ಇರತಕ್ಕಂತಹ ಎಲ್ಲ ಸಂಪನ್ಮೂಲಗಳನ್ನ ನ್ಯಾಚುರಲ್ ಜೀವ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಆದ್ರೆ ಮಾನವ ನಿರ್ಮಿತವಾದಂಥ ಎಕೋಸಿಸ್ಟಮ್ ಅಂದ್ರೆ ನಾವು ಮನೆಯನ್ನು ಕಟ್ತೇವೆ, ಒಂದು ಏರಿಯಾ ಇರ್ತದೆ, ಒಂದು ರಿಯಲ್ ಎಸ್ಟೇಟ್, ಮನೆ, ಬಿಲ್ಡಿಂಗ್, ಇವೆಲ್ಲವೂ ಮಾನವ ನಿರ್ಮಿತ. ಅದನ್ನ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಓಕೆ, ಸೊ ಈಗ ನ್ಯಾಷನಲ್ ಪಾರ್ಕ್ ಇರ್ಬೋದು, ನಾವೇ ಯಾವುದೋ ಒಂದು ನ್ಯಾಷನಲ್ ಪಾರ್ಕ್ ನ್ಯಾಚುರಲ್ ಆಗಿರ್ತದೆ. ಆದ್ರೆ ಅದನ್ನ ನಾವು ಝೂ ನಲ್ಲಿ ಮಾಡಿದಾಗ ಅದು ಮಾನವ ನಿರ್ಮಿತ. ಝೂ ಆರ್ ಮ್ಯಾನ್ ಮೇಡ್ ನ್ಯಾಚುರಲ್ ಎಕೋಸಿಸ್ಟಮ್, ವೆರಾಸ್ ನ್ಯಾಷನಲ್ ಪಾರ್ಕ್ಸ್ ಆರ್ ನ್ಯಾಚುರಲ್ ಎಕೋಸಿಸ್ಟಮ್. ಎಕ್ಸಾಂಪಲ್ ದಟ್ ಈಗ ಅರ್ಥ ಆಗಿರ್ಬೋದು ನಿಮಗೆ. ನ್ಯಾಚುರಲ್ ಅಂದ್ರೆ ಏನು, ಮ್ಯಾನ್ ಮೇಡ್ ಅಂದ್ರೆ. ಈಗ ನ್ಯಾಚುರಲ್ ಹೋದಾಗ ಕ್ಲಾಸಿಫಿಕೇಶನ್ ಮಾಡಿದಾಗ, ಅದನ್ನ ವಿಂಗಡಣೆ ಮಾಡಿದಾಗ ಹೇಳಿದೆ ನಿಮಗೆ ಟೆರಸ್ಟ್ರಿಯಲ್ ಎಕೋಸಿಸ್ಟಮ್. ಒಂದು ಟೆರಸ್ಟ್ರಿಯಲ್ ಎಕೋಸಿಸ್ಟಮ್ ಆರ್ ದ ಮೇನ್ ಬಿಕಾಸ್ ದೇ ಆರ್ ಸೋ ಮೆನಿ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಪ್ಲೇಸಸ್ ಆನ್ ದ ಅರ್ತ್. ಬೇರೆ ಬೇರೆ ತರವಾದಂತಹ ಟೆರಸ್ಟ್ರಿಯಲ್ ಎಕೋಸಿಸ್ಟಮ್ ಇದೆ. ಅದೆಲ್ಲ ಹೇಳಿದ ನಾನು ನಿಮಗೆ ಎಕ್ಸಾಂಪಲ್ ಉದಾಹರಣೆಗೆ ತಗೊಂಡ್ರೆ ಫಾರೆಸ್ಟ್ ಎಕೋಸಿಸ್ಟಮ್, ಕಾಡುಗಳೆಲ್ಲ ಬರತಕ್ಕಂಥದ್ದು ಈ ಫಾರೆಸ್ಟ್ ಎಕೋಸಿಸ್ಟಮ್ ಅಲ್ಲಿ ಬರುತ್ತೆ. ಗ್ರಾಸ್ಲ್ಯಾಂಡ್, ಹುಲ್ಲುಗಾವಲುಗಳು ಯಾವ ಹುಲ್ಲುನ ಈಗ ನೋಡ್ಬೇಕು ನೀವು ನಾರ್ತ್ ಕರ್ನಾಟಕ ಅಥವಾ ನಾರ್ತ್ ಇಂಡಿಯಾಗೆ ಹೋದಾಗ ನಿಮ್ಗೆ ಹುಲ್ಲುಗಾವಲು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಈ ಗುಜರಾತ್ ಅಥವಾ ಭುಜ್ ಅಂತ ಕಡೆ ಹೋದಾಗ ಡೆಸರ್ಟ್ ಎಕೋಸಿಸ್ಟಮ್, ಮರುಭೂಮಿಯಲ್ಲಿರ್ತಕ್ಕಂಥ ಅದೊಂದು ಜೀವ ಪರಿಸರ ವ್ಯವಸ್ಥೆ. ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆ ಒಂದು. ಫಾರೆಸ್ಟ್ ಎಕೋಸಿಸ್ಟಮ್, ಆ ಫಾರೆಸ್ಟ್ ಎಕೋಸಿಸ್ಟಮ್ ಹೋದಾಗ ಮತ್ತೆ ಬೇರೆ ಬೇರೆ ವಿವಿಧ ತರವಾದಂತಹ ಫಾರೆಸ್ಟ್ಗಳು ಬರುತ್ತೆ. ಕೋನಿಫರಸ್ ಫಾರೆಸ್ಟ್ ಬರುತ್ತೆ, ಡೆಸಿಡಿಯಸ್ ಫಾರೆಸ್ಟ್ ಬರುತ್ತೆ. ಯಾವಾಗಲೂ ಹಸಿರಿನ ಕಂಗೊಳಿಸ್ತಾ ಇರತಕ್ಕಂತ ಹಸಿರು ದ್ವರ್ಣ ಕಾಡುಗಳು ಬರ್ತವೆ. ಆಮೇಲೆ ಮಳೆಗಾಡುಗಳು ಬರ್ತವೆ. ಮತ್ತೆ ಅದಲ್ಲದೆ
ಎಸ್ ಎಲೆಯನ್ನು ಉದುರಿಸಕ್ಕಂತ ಕಾಡುಗಳು ಬರ್ತವೆ. ಹೀಗೆ ಒಂದೊಂದು ಎಕೋಸಿಸ್ಟಮ್ ಅಲ್ಲಿ ನಾವು ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋದಾಗ ಆ ವ್ಯವಸ್ಥೆ, ಜೀವ ಪರಿಸರ ವ್ಯವಸ್ಥೆಯು ಬೇರೆ ಬೇರೆ ತರ ಆಗ್ತಾ ಹೋಗ್ತದೆ. ಈ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂದಾಗ ಫಾರೆಸ್ಟ್ ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಕಾಡಿನ ಎಕೋಸಿಸ್ಟಮ್ ನಮ್ಗೆ ಎಷ್ಟು ಮಟ್ಟಿಗಿದೆಯಪ್ಪ ಅಂದ್ರೆ, ಇಟ್ ಆಕ್ಯುಪೈಸ್ ರಫ್ಲಿ 40% ಆಫ್ ದ ಲ್ಯಾಂಡ್. ಈ 40 ನಮ್ಮ ಶೇಕಡ ಏನು ನಮ್ಮ ಭೂಮಿ ಅಂತ ಅನ್ನೋದಿದೆ, ಆ ಭೂಮಿಯ 40% ಈ ಫಾರೆಸ್ಟ್ ಎಕೋಸಿಸ್ಟಮ್ ಕವರ್ ಆಗಿದೆ. ಅಂಡ್ ಇನ್ ಇಂಡಿಯಾ these occupy roughly 1/10 of the total land area. 10ರಲ್ಲಿ 1 ಭಾಗ ಈ ಲ್ಯಾಂಡ್ ಏರಿಯಾನ ಫಾರೆಸ್ಟ್ ಕವರ್ ಮಾಡ್ಕೊಳುತ್ತೆ. ದ ಡಿಫ್ರೆಂಟ್ ಕಾಂಪೊನೆಂಟ್ ಆಫ್ ದಿ ಫಾರೆಸ್ಟ್ ಎಕೋಸಿಸ್ಟಮ್ ಯಾವ್ಯಾವ್ದು ಇರ್ಬೋದು, ಸೇಮ್ ನಿಮಗೆ ಏಬಯೋಟಿಕ್ ಕಾಂಪೊನೆಂಟ್, ಬಯೋಟಿಕ್ ಕಾಂಪೊನೆಂಟ್ ಎರಡೂ ಇರುತ್ತೆ. ಏಬಯೋಟಿಕ್ ಕಾಂಪೊನೆಂಟ್ ಇನ್ಕ್ಲೂಡ್ಸ್ ಆರ್ಗ್ಯಾನಿಕ್ ಅಂಡ್ inorganic substances present in the soil and atmosphere. And dead organic debris is also there in the forest. ಅಲ್ಲಿ ನಾವು ಪ್ರತಿಯೊಂದು ಇದುವರೆಗೂ ಏನು ಹೇಳ್ತಾ ಹೋದೆ, ಏಬಯೋಟಿಕ್, ಬಯೋಟಿಕ್ ಫ್ಯಾಕ್ಟರ್ಸ್, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಾಂಪೋಸರ್ಸ್, ಅಂದ್ರೆ ಇವೆಲ್ಲವನ್ನು ನೀವು ಈ ಎಕೋಸಿಸ್ಟಮ್ ಅಲ್ಲಿ ನೀವು ನೋಡ್ತಾ ಹೋಗಿ, ನೀವೇ ವಿಂಗಡಣೆ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಾದಂತಹ ಬೇರೆ ಬೇರೆಯ ಜೀವಿಗಳು ಬದುಕ್ತವೆ ಅಂತ. ಆ ಫಾರೆಸ್ಟ್ ಎಕೋಸಿಸ್ಟಮ್ ಅಲ್ಲಿ ಇರತಕ್ಕಂಥ ಅಜೈವಿಕ ಜೈವಿಕ ಘಟಕಗಳನ್ನ ನೋಡಿದ್ರಿ. ಬಯೋಟಿಕ್ ಕಾಂಪೊನೆಂಟ್ಸ್ ಯಾವುದು, ಟ್ರೀಸ್ ಇರ್ಬೋದು, ಬೇರೆ ಟೈಪ್ಸ್ ಆಫ್ ಸ್ನೇಕ್ಸ್, ಬರ್ಡ್ಸ್, ಫಾಕ್ಸ್, ಡೀರ್, ಫಂಗೈ, ಬ್ಯಾಕ್ಟೀರಿಯಾ. ದೀಸ್ ಆರ್ ದ ಫಂಗೈ, ಬ್ಯಾಕ್ಟೀರಿಯಾ ಕಮ್ಸ್ ಅಂಡರ್ ದ ಡಿಕಂಪೋಸರ್ಸ್. ಅಂಡ್ ಪ್ರೈಮರಿ ನಿಮ್ಗೆ ಬಯೋಟಿಕ್ ಕಾಂಪೊನೆಂಟ್ ಬಂದಾಗ ಹರ್ಬಿವೋರಸ್ ಯಾವ್ದು ಬರುತ್ತೆ, ಆಂಟ್ಸ್, ಫ್ಲೀಸ್, ಬೀಟಲ್, ಸ್ಪೈಡರ್, ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ಪ್ರೈಮರಿ consumer. Secondary consumers are like snakes, birds and fox or secondary consumer. Tertiary consumers are lion, tiger. ಇವೆಲ್ಲವೂ ಈ ಫಾರೆಸ್ಟ್ ಎಕೋಸಿಸ್ಟಮಿನ ಜೀವ ಪರಿಸರ ವ್ಯವಸ್ಥೆಯ ಒಂದು ಘಟಕಗಳಾಗ್ತವೆ. ಅದೇ ಗ್ರಾಸ್ ಲ್ಯಾಂಡ್ ಅಲ್ಲಿ ಹೋದಾಗ these occupy the comparatively the fewer area when 90% of the earth surface ಅದನ್ನ ಕಂಪೇರ್ ಮಾಡ್ತಾ ಹೋದಾಗ ಅದನ್ನ ಕಡಿಮೆ ಆಗ್ತಾ ಹೋಗುತ್ತೆ. ಅದಲ್ಲದೆ ಫಾರೆಸ್ಟ್ ಎಕೋಸಿಸ್ಟಮ್ ಅಲ್ಲದೆ ನೀವು ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಅಲ್ಲಿ ನೋಡಿದ್ರಿ. ಈ ಗ್ರಾಸ್ ಲ್ಯಾಂಡ್ ನೋಡಿದ್ರಿ, ಗ್ರಾಸ್ ಲ್ಯಾಂಡ್ ಈಗ ನೋಡಿ, ಇಲ್ಲಿ ನೋಡಿ ಫಾರೆಸ್ಟ್ ಎಕೋಸಿಸ್ಟಮ್ ಹೇಗೆ ಕಾಣುತ್ತೆ, ಈ ಡೆಸರ್ಟ್ ಎಕೋಸಿಸ್ಟಮ್ ಹೇಗೆ ಕಾಣುತ್ತೆ, ಆ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಹೇಗೆ ಕಾಣುತ್ತೆ. ಇದು ಅಲ್ಲದೆ ಈ ಅಕ್ವಾಟಿಕ್ ಎಕೋಸಿಸ್ಟಮ್ ಹೋದಾಗ, ಅಂದ್ರೆ ನೀರಿನಲ್ಲಿ ಬದುಕುವಂತಹ ಜೀವ ಪರಿಸರ ವ್ಯವಸ್ಥೆಯನ್ನ ನೋಡ್ತಾ ಹೋದಾಗ ಅದನ್ನ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಆ ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಅಕ್ವಾಟಿಕ್ ಎಕೋಸಿಸ್ಟಮ್ನ ನೀರಿನಲ್ಲಿ ಆ ಅಕ್ವಾಟಿಕ್ ಸಿಸ್ಟಮ್ನ ಯಾವ ರೀತಿ ನಾವು ಹೇಳ್ಬೋದು, ಫ್ರೆಶ್ ವಾಟರ್ ಇರ್ಬೋದು, ಮೆರೈನ್ ವಾಟರ್ ಇರ್ಬೋದು. ಸೊ ಅದು ಕ್ಲಾಸಿಫಿಕೇಶನ್ ಮಾಡಿದಾಗ ಅದನ್ನು ವಿಂಗಡಣೆ ಮಾಡಿದಾಗ ಹೇಳಿದ್ನಲ್ಲ, ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರಿಂದು, ಇನ್ನೊಂದು ಉಪ್ಪು ನೀರಿಂದು, ಫ್ರೆಶ್ ವಾಟರ್ ಅಂಡ್ ಮೆರೈನ್ ವಾಟರ್. ಫ್ರೆಶ್ ವಾಟರ್ ಅಲ್ಲಿ ಒಂದ್ಸರಿ ಬಂದಾಗ ಲೆಂಟಿಕ್ ಅಂಡ್ ಲೋಟಿಕ್, ಅಂಡ್ ಮೆರೈನ್ ವಾಟರ್ ಅಲ್ಲಿ ನಾವು ಒಂದೇ ತರ ಇರ್ತದೆ. ಸೊ ಈ ರೀತಿಯ ಅಕ್ವಾಟಿಕ್ ಸಿಸ್ಟಮ್ ಅಲ್ಲಿ. ಅದಲ್ಲದೆ ಲೆಂಟಿಕ್ ಅಂತ ನೋಡಿದಾಗ ಪಾಂಡ್ ಎಕೋಸಿಸ್ಟಮ್, ನಿಂತ ನೀರು ಅಂದ್ರೆ ಪಾಂಡ್ ಎಕೋಸಿಸ್ಟಮ್ ಅಲ್ಲಿ. ಈ ಪಾಂಡ್ ಎಕೋಸಿಸ್ಟಮ್ ಒಂದನ್ನು ಉದಾಹರಣೆ ಹೇಳ್ತಾ ಹೋಗ್ತೇನೆ ನಿಮಗೆ, ಯಾಕೆಂದ್ರೆ ಸಮಯ ಅಭಾವದಿಂದ ಸಣ್ಣದಾಗಿ ಒಂದು ಉದಾಹರಣೆ ಹೇಳಿಬಿಟ್ಟು ನನ್ನ ಈ ತರಗತಿಯನ್ನ ಮುಗಿಸ್ತೇನೆ. ಸೊ ಈ ಪಾಂಡ್ ಎಕೋಸಿಸ್ಟಮ್ ಅಲ್ಲಿ ನೋಡಿದಾಗ ದ ಪಾಂಡ್ ಸರ್ವ್ಸ್ ಎಕ್ಸಾಂಪಲ್ ಫಾರ್ ಫ್ರೆಶ್ ವಾಟರ್. ಸಿಹಿ ನೀರಿನ ಒಂದು ಪರಿಸರ ವ್ಯವಸ್ಥೆಗೆ ಒಂದು ಉದಾಹರಣೆಯಾಗಿ ಬರುತ್ತೆ. ಸೊ ಇದೇನಾಗುತ್ತೆ, ಇಟ್ ಎಕ್ಸಿಬಿಟ್ಸ್ ಸೆಲ್ಫ್ ಸಫಿಶಿಯಂಟ್ ಅಂಡ್ ಸೆಲ್ಫ್ ರೆಗ್ಯುಲೇಟಿಂಗ್ ಸಿಸ್ಟಮ್. ಅದಕ್ಕೆ ಬೇಕಾದಂತ ಎಲ್ಲಾ ತರಹದ ಆಹಾರ, ಅದಕ್ಕೆ ಬೇಕಾದ ಎಲ್ಲಾ ತರಹದ ಶಕ್ತಿ ಅಲ್ಲಿ ಸಿಗ್ತದೆ. ಸೊ ಈ ಕಾಂಪೊನೆಂಟ್ ಫ್ರೆಶ್ ಪಾಂಡ್ ಎಕೋಸಿಸ್ಟಮ್ ಅಲ್ಲಿ ಬಂದಾಗ ಏಬಯೋಟಿಕ್ ಕಾಂಪೊನೆಂಟ್ ಯಾವ್ಯಾವ್ದು ಇರ್ಬೋದು ಅಂದ್ರೆ ಟೆಂಪರೇಚರ್, ಶಕ್ತಿ ಅಥವಾ ಬೆಂಕಿ ಇರ್ಬೋದು, ಲೈಟ್ ಬೆಳಕಿರ್ಬೋದು, pH ಆಫ್ ವ್ಯಾಲ್ಯೂ ಆಫ್ ವಾಟರ್, ಅದನ್ನ ಲವಣಾಂಶ, ನೀರಿನ ಲವಣಾಂಶ ಇರ್ಬೋದು, ಮತ್ತೆ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಲವಣಾಂಶಗಳು ಇರತಕ್ಕಂಥ ಆ ನ್ಯೂಟ್ರಿಯೆಂಟ್ ಎಲ್ಲವೂ ನಿಮಗೆ ಏಬಯೋಟಿಕ್ ಕಾಂಪೊನೆಂಟ್ ಆಗಿ ಅಲ್ಲಿ ನೀರಿನಲ್ಲಿರುತ್ತೆ. ಅದೇ ಬಯೋಟಿಕ್ ಕಾಂಪೊನೆಂಟ್ ನೋಡಿದಾಗ ಏನಾಗುತ್ತೆ, ಅಲ್ಲಿ ಪ್ರೊಡ್ಯೂಸರ್ಸ್, ಆಟೋಟ್ರೋಫಿಕ್, ಅದು ಗ್ರೀನ್ ಪ್ಲಾಂಟ್ಸ್, ಗ್ರೀನ್ ನೀರು, ಹಸಿರು ಗಿಡಗಳೆಲ್ಲ ಅಲ್ಲಿ ಪ್ರೊಡ್ಯೂಸರ್ಸ್ ಆಗುತ್ತೆ. ಆ ಮ್ಯಾಕ್ರೋಫೈಟ್ಸ್ ಅಂದ್ರೆ ಮೇನ್ಲಿ ರೂಟೆಡ್ ಲಾರ್ಜರ್ ಪ್ಲಾಂಟ್ಸ್ ಲೈಕ್ ಟ್ರಾಫಾ, ಟೈಫಾ, ನಿಂಫಿಯಾ, ಅಂದ್ರೆ ಈ ಕಮಲ್ದು ಅಥವಾ ತಾವರೆ ಹೂವು ಅಂತ ಹೇಳ್ತೇವೆ, ಇವೆಲ್ಲವೂ ಮ್ಯಾಕ್ರೋಫೈಟ್ಸ್ ಆಗಿರ್ತವೆ. ಇವೆಲ್ಲ ಪ್ರೊಡ್ಯೂಸರ್ಸ್ ಆಗ್ತವೆ. ಫೈಟೋ ಪ್ಲಾಂಕ್ಟನ್ ಆರ್ ಮೈನಿಂಗ್ ಫ್ಲೋಟಿಂಗ್ ಸಸ್ಪೆಂಡೆಡ್ ಪ್ಲಾಂಟ್ಸ್, ಅವೆಲ್ಲವೂ ಪ್ರೊಡ್ಯೂಸರ್ಸ್, ಬಯೋಟಿಕ್ ಕಾಂಪೊನೆಂಟ್ ಆಗ್ತದೆ. ಆಮೇಲೆ ಅದು ಬಿಟ್ಟರೆ ಕನ್ಸ್ಯೂಮರ್ಸ್ ಏನಿರ್ತದೆ ಅವೆಲ್ಲ ಪ್ರೊಡ್ಯೂಸರ್ಸ್ ಆದ್ರೆ. ಕನ್ಸ್ಯೂಮರ್ಸ್ ಯಾವ್ಯಾವು, ಹರ್ಬಿವೋರ್, ಫಿಶಸ್, ಸ್ಮಾಲರ್ ಫಿಶಸ್, ಝೂ ಪ್ಲಾಂಕ್ಟನ್ಸ್ ಇರ್ಬೋದು, ಅದು ಪ್ರೈಮರಿ ಕನ್ಸ್ಯೂಮರ್ ಆಗ್ತಾರೆ. ಸೆಕೆಂಡರಿ ಕನ್ಸ್ಯೂಮರ್ ಬೆಂಥೋಸ್ ಅಂಡ್ ಝೂ ಪ್ಲಾಂಕ್ಟನ್ಸ್. ಸೆಕೆಂಡರಿ ಕನ್ಸ್ಯೂಮರ್ಸ್ ಆರ್ ಫಿಶಸ್, ಇನ್ಸೆಕ್ಟ್ಸ್ ಇರ್ಬೋದು. ಟರ್ಷರಿ ಕನ್ಸ್ಯೂಮರ್ಸ್ ಲಾರ್ಜರ್ ಫಿಶ್ ವಿಚ್ ಇಸ್ ಫೀಡಿಂಗ್ ಆನ್ ದ ಸ್ಮಾಲರ್ ಫಿಶ್. ಡಿಕಂಪೋಸರ್ಸ್ ಆಸ್ ಯೂಶುವಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ,
ಜೀವ ಪರಿಸರ ವ್ಯವಸ್ಥೆಯ ಒಂದು ಒಂದು ಪುಟ್ಟವಾದಂತಹ ಒಂದು ಆ, ತರಗತಿಯನ್ನು ನಿಮಗೆ ನಾವು ಒದಗಿಸ್ಕೊಟ್ಟಿದ್ದೇನೆ. ಇಲ್ಲಿ ನಾವು ಇದುವರೆಗೂ ಏನು ನೋಡಿದ್ವಿ ಅಂತಂದ್ರೆ, ಆ, ಜೀವ ಪರಿಸರ ವ್ಯವಸ್ಥೆ ಅಂದ್ರೇನು, ಆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಬರತಕ್ಕಂಥ ವಿವಿಧ ಘಟಕಗಳು ಯಾವುವು, ಆ ಘಟಕಗಳನ್ನು ನಾವು ಯಾವ ರೀತಿ ವಿಂಗಡಣೆ ಮಾಡ್ತೇವೆ, ಆ ಘಟಕಗಳು ಅದೇ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಾಂಪೋಸರ್ಸ್, ಅಂದರೆ ಉತ್ಪಾದಕರು, ಆ, ವಿಘಟಕರು, ಇವೆಲ್ಲವೂ ಯಾವ ರೀತಿಯಾಗಿ ಆ, ಆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಹೊಂದಿಕೊಂಡಿರ್ತವೆ, ಆ ಜೀವ ಪರಿಸರ ವ್ಯವಸ್ಥೆಯನ್ನ ಬೆಳವಣಿಗೆ ಬೆಳೆಸ್ತಾ ಹೋಗುತ್ತೆ. ಇವೆಲ್ಲವನ್ನು ಮತ್ತೆ ಆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಶಕ್ತಿಯ ಹರಿವು ಏನು, ಅದರತಕ್ಕಂಥ ಫುಡ್ ಚೈನ್ ಏನು, ಫುಡ್ ವೆಬ್ ಅಂದ್ರೇನು, ಮತ್ತೆ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೇನು, ಅದಲ್ಲದೆ ಬೇರೆ ಬೇರೆ ತರಹದ ಇಂಟರಾಕ್ಷನ್ಸ್ ಯಾವುದು, ಕಮೆನ್ಸಾಲಿಸಮ್ ಇರ್ಬೋದು, ಮ್ಯೂಚುವಲಿಸಮ್ ಇರ್ಬೋದು, ಸಿಂಬೋಯಸಿಸ್ ಇರ್ಬೋದು. ಆ ಸಿಂಬೋಯಸಿಸ್ ಅಲ್ಲಿ ಬಂದಾಗ ಒನ್ಸ್ ಅಗೇನ್ ಮ್ಯೂಚುವಲಿಸಮ್, ದ ಕಮೆನ್ಸಾಲಿಸಮ್, ಪ್ಯಾರಾಸಿಟಿಸಮ್ ಇರ್ಬೋದು. ಈ ರೀತಿಯಾಗಿ ಹೇಗೆ ಪ್ರೇ ಅಂಡ್ ಪ್ರಿಡೇಷನ್ಸ್ ಇರ್ಬೋದು, ಈ ರೀತಿಯಾಗಿ ಹೇಗೆ ಅದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಅದು ಬೇರೆ ಬೇರೆ ಘಟಕಗಳು ಹೊಂದಾಣಿಕೆ ಮಾಡಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ವಿವಿಧ ತರವಾದಂತಹ ವೈವಿಧ್ಯತೆಯಾದಂತಹ ಜೀವ ಪರಿಸರ ವ್ಯವಸ್ಥೆಗಳು ಯಾವುದು, ಈ ಫಾರೆಸ್ಟ್ ಎಕೋಸಿಸ್ಟಮ್ ಅಂದ್ರೆ ನ್ಯಾಚುರಲ್ ಎಕೋಸಿಸ್ಟಮ್, ಮ್ಯಾನ್ ಮೇಡ್ ಎಕೋಸಿಸ್ಟಮ್. ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ ಫಾರೆಸ್ಟ್ ಎಕೋಸಿಸ್ಟಮ್, ಅಕ್ವಾಟಿಕ್ ಎಕೋಸಿಸ್ಟಮ್. ಫಾರೆಸ್ಟ್ ಅಲ್ಲಿ ಬಂದಾಗ ಗ್ರಾಸ್ ಲ್ಯಾಂಡ್, ಆಮೇಲೆ ಫಾರೆಸ್ಟ್ ಎಕೋಸಿಸ್ಟಮ್, ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಅಂಡ್ ಡೆಸರ್ಟ್ ಎಕೋಸಿಸ್ಟಮ್ ಅಂತ ಹೇಳ್ತೇವೆ. ಅದೇ ನೀವು ನೀರಿನ ಒಂದು ಬಂದಾಗ ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಒಂದು ಮೆರೈನ್ ವಾಟರ್ ಅಂಡ್ ಫ್ರೆಶ್ ವಾಟರ್. ಮೆರೈನ್ ವಾಟರ್ ಒಂದೇ ರೀತಿ ಇರುತ್ತೆ, ಅದೇ ಫ್ರೆಶ್ ವಾಟರ್ ಬಂದಾಗ ನೀವು ಮತ್ತೆ ಲೆಂಟಿಕ್, ನಿಂತ ನೀರು, ಲೋಟಿಕ್, ಹರಿಯುವಂತ ನೀರು, ಲೋಟಿಕ್ ಎಕೋಸಿಸ್ಟಮ್. ಲೋಟಿಕ್ ಎಕೋಸಿಸ್ಟಮ್ ಅಲ್ಲಿ ಬಂದಾಗ ರಿವರ್ ಇರ್ಬೋದು, ಸ್ಟ್ರೀಮ್ಸ್ ಇರ್ಬೋದು, ಸ್ಪ್ರಿಂಗ್ಸ್ ಇರ್ಬೋದು. ಲೆಂಟಿಕ್ ಎಕೋಸಿಸ್ಟಮ್ ಬಂದಾಗ ಪಾಂಡ್ಸ್, ಕೆರೆ, ಬಾವಿ, ಈ ಥರದ್ದೆಲ್ಲವನ್ನು ನಾವು ನೋಡ್ತಾ ಹೋಗ್ತೇವೆ. ಈ ರೀತಿಯಾಗಿ ನಮ್ಮ ಜೀವ ಪರಿಸರ ವ್ಯವಸ್ಥೆ ನಮ್ಮ ಸುತ್ತಮುತ್ತಲೂ ಇದೆ. ಆ ಜೀವ ಪರಿಸರ ವ್ಯವಸ್ಥೆಯ ಒಂದನ್ನ ಅಧ್ಯಯನ ಮಾಡೋದನ್ನೇ ನಾವು ಎಕಾಲಜಿ ಅಂತ ಹೇಳ್ತಾರೆ. ಇವೆಲ್ಲವೂ ನಿಮ್ಮ ಈ ಓಪನ್ ಎಲೆಕ್ಟಿವ್ ನೀವು ತೆಗೆದುಕೊಂಡಿರ್ತಕ್ಕಂತಹ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ ಬರತಕ್ಕಂಥ ಮೊದಲನೇ 2 ಘಟಕಗಳನ್ನು ನಾನು ಈ ನನಗೆ ನೀಡಿರ್ತಕ್ಕಂಥ ಸಮಯದಲ್ಲಿ ನಿಮಗೆ ಆ, ಆ, ಅರಿವು ಮೂಡಿಸೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಇದುವರೆಗೂ ತಾವು ಎಲ್ಲರೂ ತಾಳ್ಮೆಯಿಂದ ಈ ಪಾಠವನ್ನು ಕೇಳಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ನಿಮಗೇನಾದರೂ ಈ ವಿಚಾರದಲ್ಲಿ ಏನಾದರೂ ನಿಮಗೆ ಸಮಸ್ಯೆಯು ಅಥವಾ ಡೌಟ್ ಬಂದಲ್ಲಿ ತಾವು ನನ್ನ ಸಂಪರ್ಕಿಸಬಹುದು. ಪರಿಸರ ವಿಜ್ಞಾನ ವಿಭಾಗ, ಡಾಕ್ಟರ್ TS ಹರ್ಷ ಅಂತ. ನನ್ನ ಫೋನ್ ನಂಬರು 9491788802. ಈ ನಂಬರ್ಗೆ ವಾಟ್ಸಪ್ ಮೂಲಕ ಮೆಸೇಜ್ ಕಳಿಸೋದ್ರ ಮೂಲಕನಾಗಲಿ ಅಥವಾ ಫೋನ್ ಮಾಡೋದ್ರ ಮೂಲಕ ಆಗಲಿ ತಮಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆಗಳನ್ನ ನೀವು ಅದೇ ಈ ಪಾಠ ಮಾಡಿರತಕ್ಕಂಥ ಸಮಸ್ಯೆಗಳಲ್ಲಿ ಕೇಳೋದಕ್ಕೆ ನಿಮಗೆ ಅವಕಾಶ ಇರ್ತದೆ. ಯಾವಾಗ ಬೇಕಾದ್ರೂ ಕಾಲ್ ಮಾಡಿ. ನಾವೆಲ್ಲರೂ ತಾಳ್ಮೆಯಿಂದ ಪಾಠ ಕೇಳೋದಕ್ಕಾಗಿ ಧನ್ಯವಾದಗಳು.
ಕೇಳಿಸ್ತಾ ಇದೆಯಾ? Okay, I am Dr. Girish. I am going to engage with the unit 3 and 4, that is population dynamics and biogeochemical cycles. So, population dynamics nalli ನಾವು ಅದರ ಇಂಟ್ರಡಕ್ಷನ್ ಪಾರ್ಟ್ ಮತ್ತೆ ಪಾಪ್ಯುಲೇಷನ್ ಡಿಸ್ಪರ್ಷನ್ ಅಂದ್ರೆ ಜನಸಂಖ್ಯಾ ಪ್ರಸರಣ ಮತ್ತೆ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಜನಸಂಖ್ಯಾ ಗುಣಲಕ್ಷಣಗಳು, ಪಾಪ್ಯುಲೇಷನ್ ಗ್ರೋತ್ ಪ್ಯಾಟರ್ನ್ ಅಂದ್ರೆ ಜನಸಂಖ್ಯಾ ಬೆಳವಣಿಗೆಯ ಮಾದರಿಗಳು, ಮತ್ತೆ ಪಾಪ್ಯುಲೇಷನ್ ಈಕ್ವಿಲಿಬ್ರಿಯಂ ಜನಸಂಖ್ಯಾ ಸಮತೋಲನ, ಮತ್ತೆ ಪಾಪ್ಯುಲೇಷನ್ ಫ್ಲಕ್ಚುಯೇಷನ್ಸ್ ಜನಸಂಖ್ಯೆ ಏರಿಳಿತದ ಕಾರಣಗಳು, ಮತ್ತೆ ಬಯೋಟಿಕ್ ಪೊಟೆನ್ಷಿಯಲ್ ಅಂದ್ರೆ ಜೈವಿಕ ಏರಿಳಿತಗಳು, ಮತ್ತೆ ಪಾಪ್ಯುಲೇಷನ್ ಡಿಸ್ಪರ್ಷನ್. So starting with the introduction, it is the branch of life science that studies short and long term changes in the size and age composition of the populations and the biological and environmental processes that influence the changes in the environment, and the way these populations that are affected by birth and death rates and by the immigration and aging populations of or the population decline. And the organism in nature, they are never isolated and they grow organized as populations and communities of the ecosystems. So coming to the population density, ಜನಸಂಖ್ಯಾ ಸಾಂದ್ರತೆ ಅಂದ್ರೆ ಏನು ಅಂದ್ರೆ it is the total size of the population, that is generally it is expressed as the number of individuals in the population. Suppose the population size of n at the given place, it is determined the various processes like the birth rate, death rate and the new arrivals from the outside of the immigration and by going out of the immigration. Therefore, the change in the population size between the time interval and the population density, it is defined as the number of individuals per unit area and the pattern of dispersion of organisms. In nature, they are different when it comes to the important to distinguish between the crude density and the specific ecological density. ಸೊ ಜನಸಂಖ್ಯೆ ಸಾಂದ್ರತೆಯನ್ನ ನಾವು ಈ ಪ್ರಮುಖ ಕಾರಣಗಳಿಂದ ಗುರುತಿಸಬಹುದು. ಅದು ಯಾವುದಂದ್ರೆ ಬರ್ತ್ ರೇಟ್ ಜನನ ಪ್ರಮಾಣ ಮತ್ತೆ ಡೆತ್ ರೇಟ್ ಮರಣ ಪ್ರಮಾಣಗಳು. ಈ ಜನನ ಪ್ರಮಾಣಗಳನ್ನು ತಗೊಂಡಾಗ the natality, it is commonly called the birth rate, and it is a broader term covering the production of a new individuals by birth, by hatching or by the germination or fission, etc. And the population increases because of the birth rate, and the natality rate, it may be expressed as the number of organisms born per female per unit time. And when it comes to the human population, the natality rate, it is equivalent to the birth rate. So at this stage, one should be very clear regarding the two essential aspects of the reproduction, which forms the main component of the natality. That is the fertility is the psychological notion which indicates that an organism, it is capable of breeding, and the
fecundity, it refers to the reproductive potential. It is measured by the quantity of gametes, particularly by egg produced. And the fecundity, it is of two types. That is the potential fecundity and the realized fecundity. So, for example, if you take the realized fecundity rate for an actual human population, it may be only one birth per 8 years per female in the childbearing ages, and whereas the potential fecundity rate for human, it is one birth per 9 to 11 months per female in the childbearing ages. And the natalysis, it is includes the following types, that is the maximum natality and the ecological natality. The maximum natality, it refers to the theoretical maximum production of the new individuals under the ideal conditions. That simply means that there are no ecological limiting factors included, and the reproduction is limited only by the physiological factors. So in case of ecological natality, it refers to the population that increases under an actual existing specific conditions, and the ecological natality, when it takes into an account all possible existing environmental conditions. And when it comes to the mortality, Marana Pramanadalli ಏನು ಹೇಳ್ತಾರೆ ಅಂದ್ರೆ, it refers to the death of the individuals in the population. And the natality or the mortality, it may be by minimum mortality. It is also called the specific or potential mortality, and it represents the theoretical minimum loss under ideal or non-limiting conditions, and it is a constant for a population. And it, even under the best conditions, these individuals, it would die of old age or determined by their physical longevity conditions. And in case of this ecological or realized mortality, it is the actual loss of individuals under a given environmental condition. And it is like ecological natality, it is not a constant, and it varies with the population and the environmental conditions. And just like the natality, the mortality may be expressed as the number of individuals dying in a given period, or a specific rate in terms of the unit of the population. So it is determined by the ratio of the population into the birth by the death rate, and this is also called the vital index. So next comes the population dispersion. ಅಂದ್ರೆ ಜನಸಂಖ್ಯಾ ಪ್ರಸರಣ. So in this, it is derived from the Latin word where the populace, meaning the people, and the group of organisms of the same species occupying a particular space at a particular time, we call it as a population dispersion. And the population ecology, it termed as the study of the individuals of the same species, where the process such as aggregation, interdependencies between these individuals and the various factors that governing such processes, they are called the monospecific population or the and the mixed or polyspecific population. That is further studied by the population dynamics and the regulation of the population. ಅಂದ್ರೆ ಈ ಜನಸಂಖ್ಯಾ ಗುಣಲಕ್ಷಣಗಳನ್ನ ನಾವು ಈ ಕೆಳಗಿನ ಈ ಪಾಪ್ಯುಲೇಷನ್ ಸೈಜ್ ಮತ್ತೆ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್, ಇದು ಹೇಗೆ ಹೇಳ್ತೀವಿ ಅಂದ್ರೆ ಬರ್ತ್ ರೇಟ್ ಮತ್ತು ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣಗಳನ್ನ ಹೇಳುವುದರ ಮೂಲಕ, ದಟ್ ಈಸ್ ದ ನ್ಯೂ ಅರೈವಲ್ಸ್ ಫ್ರಮ್ ದ ಔಟ್ಸೈಡ್ ಆರ್ ಇಮಿಗ್ರೇಷನ್ ಅಂಡ್ ದ ಗೋಯಿಂಗ್ ಔಟ್ ಆಫ್ ದ ಇಮಿಗ್ರೇಷನ್. So what are the concepts of the growth rates? It includes the following factors like the population, it is a changing entity, and the population density, it also varies with the time, and the population, it may remain constant, and they may fluctuate sometimes, or they may steadily increase or decrease. It depends on the ecological factors. You can see in the graph.
So this curve, it shows the ecological density of the population, and you can see here in case of the fish density, this is the crude density, and you can see this line, it represents the water level. So what are the factors that affects the population density? As I already told you, it depends on the natality, birth rate, and the fecundity, the reproduction. It is generally more successful after periods of high mortality rate during the years of abundance, and mortality rate, the survivorship, and the age structure. You can see the graphical representation here. You can see the age structure. You can see the pyramid. It represents the young population. You can see the age groups, the post-productive, reproductive groups, and the pre-productive groups here. The dark color, it represents the pre-productive groups, and in the middle zone, it represents the reproductive group, and here in the top level, it represents the age groups. You can see the triangular, it indicates the young population, and this is the stable population, and this bell shape, it includes the decline in population. See, in another graph, you can see the survivors per thousand, and it is the age in percentage, that is the lifespan. You can see the curve for the man, it is almost the average, and in the butterflies, it is declining here. You can see in the curve, and you can see like in birds and mice and rabbits, similarly, and this is for oysters, oak trees. So, what is population growth pattern and the exponential and the logistic growth? So, you can see in the graph, the population, it displays its intrinsic rate of increase, and the population, it experiences the exponential growth. So, next is the population equilibrium. Janasankhya samatolana. Suppose in case if we take the that is the selected populations or the opportunistic high population growth rate. Sir, ಮಾಡ್ತಾ ಇದ್ದೀನಿ ಸರ್. ಇಲ್ಲ ಸರ್, ಮಾಡ್ತಾ ಇದ್ದೀನಿ ಲೈನ್ ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ಸರ್. ಓಕೆ ಸರ್. ಸೊ ಪಾಪ್ಯುಲೇಷನ್ ಈಕ್ವಿಲಿಬ್ರಿಯಂ ಅಂದ್ರೆ ಜನಸಂಖ್ಯೆ ಸಮತೋಲನ. ನಾನು ಮೊದಲೇ ಹೇಳಿದಾಗೆ ದಿ ಸೆಲೆಕ್ಟೆಡ್ ಪಾಪ್ಯುಲೇಷನ್ ಅಂಡ್ ದ ಸೆಲೆಕ್ಟೆಡ್ ಸ್ಪೀಶೀಸ್ ದಟ್ ಡು ನಾಟ್ ರಿಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಆಫ್ ಸ್ಪ್ರಿಂಗ್ಸ್, ಮತ್ತೆ ದ ಫ್ಯೂ ಸ್ಪೀಶೀಸ್ ದಟ್ ಆರ್ ಪ್ಯೂರ್ಲಿ ದಿ ಆರ್ ದ ಕೆ ಸೆಲೆಕ್ಟೆಡ್ ಸ್ಪೀಶೀಸ್. ಯು ಕ್ಯಾನ್ ಸಿ ಇನ್ ದ ಗ್ರಾಫ್. So these are the number of individuals, and this is the time generation. We can see this curve, it represents the selected population size, and it is near the carrying capacity due to the density on the dependent factors. And this declined curve, it represents the selected environmental instability, and it represents the reduce in population size before it approaches the carrying capacity. And the population fluctuations ಅಂದ್ರೆ ಜನಸಂಖ್ಯೆ ಏರಿಳಿತಗಳು ಅಂದ್ರೆ the population sizes, it may be stable or sometimes it is highly variable, and the population of small short-lived species such as the plants like cactus finches or the Eladathan in the Galapagos archipelago, it tend to fluctuate much more than to the population of larger size and the long-lived species. So you can see in the graph,
It represents the number of bird and the longevity of the species. So you can see the cactus finches population. It is fluctuate widely. You can see in this curve, and it is the skua population that are stable in the species. So next ನಾವು ಜೈವಿಕ ಏರಿಳಿತಗಳು ಅಂದ್ರೆ ಬಯೋಟಿಕ್ ಪೊಟೆನ್ಷಿಯಲ್. It is expressed in the exponential growth of the population that occurs under the constant conditions. Suppose if you take the formula that is R is equal to B minus D, where R is the specific growth rate, R ಅಂದ್ರೆ specific growth rate, ಮತ್ತೆ B the instantaneous specific natality rate, ಅಂದ್ರೆ the rate of per time per individual, and D it is the instantaneous specific death rate. B ಅಂದ್ರೆ ಜನನ ಪ್ರಮಾಣ ಹೇಳುತ್ತೆ, and ಮತ್ತೆ D ಇದು ಸ್ಪೆಸಿಫಿಕ್ ಮರಣ ಪ್ರಮಾಣ ಡೆತ್ ರೇಟ್ ಹೇಳುತ್ತೆ. ಸೊ ಯು ಕ್ಯಾನ್ ಸಿ ಇನ್ ದ ಟೇಬಲ್, ಇದರಲ್ಲಿ ನೋಡ್ಬೋದು ಆರ್ಗ್ಯಾನಿಸಮ್ಸ್ ಲೈಕ್ ಲಾರ್ಜ್ ಮ್ಯಾಮಲ್ಸ್, ಪಕ್ಷಿಗಳು, ಸ್ಮಾಲ್ ಮ್ಯಾಮಲ್ಸ್, ಲಾರ್ಜರ್ ಇನ್ವರ್ಟಿಬ್ರೇಟ್ಸ್, ಇನ್ಸೆಕ್ಟ್ಸ್, and you can see the approximate biotic potential of the species per year. For larger mammals it should be 0.02 to 0.5. Likewise you can see for the larger invertebrates it is 10 to 30, and insects and the small protozoa and unicellular algae or the bacteria it is 3000 to 20,000. So next comes the population dispersion ಅಂದ್ರೆ ಜನಸಂಖ್ಯೆ ಪ್ರಸರಣ. ಸೊ ಈ ಜನಸಂಖ್ಯಾ ಪ್ರಸರಣ ಹೇಗೆ ಹೇಳ್ತೀವಿ ಅಂದ್ರೆ ರ್ಯಾಂಡಮ್ ಮತ್ತೆ ಯೂನಿಫಾರ್ಮ್ ಆರ್ ದ ರೆಗ್ಯುಲರ್ ಆರ್ ದ ಅಗ್ರಿಗೇಟ್ ಮೆಥಡ್ಸ್. And in random dispersion it occurs when there is equal probability of an organism occupying any point in space, and that result in the individuals that are unevenly distributed because of the chance of the events. And in the uniform or regular methods it occurs either when individual has a tendency to avoid other individuals, ಅಂದ್ರೆ ಒಂದು ಜೀವಿ ಮತ್ತೊಂದು ಜೀವಿಯ ಜೊತೆ ಟೆಂಡೆನ್ಸಿ ಟು ಅವಾಯ್ಡ್, or when individuals that are especially close to the others to die, and the result is that individuals are more evenly spaced than the expected chance. And in the aggregated methods it occurs when the individuals that tend to attracted to the particular parts of the environment, or when the presence of one individual that attracts or give rise to the another when close to it. So next is the biogeochemical cycles, ಅಂದ್ರೆ ಜೈವಿಕ ರಾಸಾಯನಿಕ ಚಕ್ರಗಳು. ಸೊ ಇಲ್ಲಿ ನಾವು ಏನ್ ಕಲಿತೀವಿ ಅಂದ್ರೆ ಟು ಡಿಫೈನ್ ದ ಬಯೋಜಿಯೋಕೆಮಿಕಲ್ ಸೈಕಲ್ಸ್. ಈ ಜೈವಿಕ ರಸಾಯನ ಚಕ್ರಗಳು ಅಂದ್ರೆ ಏನು, ಮತ್ತೆ ಎಷ್ಟು ಈ ಜೈವಿಕ ರಸಾಯನ ಚಕ್ರದಲ್ಲಿ ಎಷ್ಟು ವಿಧಗಳಿವೆ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ದ ಬಯಾಲಜಿಕಲ್ ಸೈಕಲ್ಸ್, ಅಂಡ್ ಟು ಡಿಸ್ಕಸ್ ಸೆಡಿಮೆಂಟರಿ ಸೈಕಲ್ಸ್, ಅಂಡ್ ಟು ಡಿಸ್ಕ್ರೈಬ್ ದ ಗ್ಯಾಸಿಯಸ್ ಸೈಕಲ್ಸ್, and to explain the individual elementary cycles. So all the elements in the earth that are recycled time and again, and the major elements such as carbon, nitrogen, hydrogen, oxygen, phosphorus and sulfur, these are essential ingredients that make up the organisms. ಅಂದ್ರೆ ಈ ಕಾರ್ಬನ್, ಸಾರಜನಕ, ಆಮ್ಲಜನಕ ಮತ್ತೆ ಈ ರಂಜಕ ಚಕ್ರಗಳು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದೆಲ್ಲ ಒಂದು ಜೀವಿಯ ನಿರ್ಮಾಣಕ್ಕೆ ಬೇಕಾದಂತ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ that make up the organisms in the environment.
and these elements that are moving from earth to the organisms and from the organism to the earth again. So the definition of biogeochemical cycles that refers to the cyclic movement of the elements or the nutrients in the biosphere, the termed as the biogeochemical cycles, or sometimes it is called as nutrient cycles, where this bio refers to the organisms and the geo refers to the earth, and the chemical it refers to the elements that is present in the nature. ಅಂದ್ರೆ ಈ ಇದೇನಂತ ಹೇಳ್ತೀವಿ, ಈ ರಂಜಕ ಆಗಿರ್ಬೋದು, ಸಾರಜನಕ, ಆಮ್ಲಜನಕ ಏನು ನಮ್ಮ ಅಟ್ಮಾಸ್ಫಿಯರ್ ನಲ್ಲಿದೆ, ಇದು ಅಟ್ಮಾಸ್ಫಿಯರ್ ಇಂದ ಆರ್ಗ್ಯಾನಿಸಮ್ಸ್ ಜೈವಿಕ ಅಂಶಗಳ ಮೂಲಕ ಅಟ್ಮಾಸ್ಫಿಯರ್ ಇಂದ ಆರ್ಗ್ಯಾನಿಸಮ್ಸ್ ತಗೊಳುತ್ತೆ. ಮತ್ತೆ and this biogeochemical cycle it refers to the flow of such chemical elements and the compounds between organisms and the physical environment, and the chemicals taken in by the organisms pass through the food chain and it will come back to the soil, air and water through the mechanisms such as respiration, excretion and the decomposition. ಅಂದ್ರೆ ಈ ಜೈವಿಕ ರಾಸಾಯನಿಕ ಚಕ್ರಗಳು ಒಂದು ಜೀವಿಯ ಮತ್ತೆ ಪರಿಸರದಲ್ಲೇ ಇಟ್ ಈಸ್ ರಿವಾಲ್ವಿಂಗ್ ಇನ್ ದ ಎನ್ವಿರಾನ್ಮೆಂಟ್. ಅಂದ್ರೆ ಜೀವಿ ಬದುಕಿದ್ದಾಗ ಇದರಿಂದ ಉದ್ಭವ ಆಗುತ್ತೆ, ಮತ್ತೆ ಆ ಜೀವಿಯ ಕೊನೆಯ ನಂತರ ವೆದರ್ ಬೈ ದ ಆಕ್ಷನ್ ಆಫ್ ಡಿಕಾಂಪೋಸಿಷನ್ ಆರ್ ಥ್ರೂ ದ ಅದರ ಉಸಿರಾಟ ಪ್ರಕ್ರಿಯೆ ಇರ್ಬೋದು, ಎಕ್ಸ್ಕ್ರೀಷನ್ ಮತ್ತೆ ಡಿಕಾಂಪೋಸಿಷನ್ ಇಂದ ಮತ್ತೆ ವಾತಾವರಣದಿಂದ ಮತ್ತೆ ಸಾಯಿಲ್ ಥ್ರೂ. And there are more than 40 elements that are needed for the various life processes of the plants and animals. ಅಂದ್ರೆ 40ಕ್ಕೂ ಹೆಚ್ಚು ಎಲಿಮೆಂಟ್ಸ್ ಏನಿದೆ ಅದು ಒಂದು ಜೀವಿಯ ಲೈಫ್ ಪ್ರೊಸೆಸಸ್, ಜೀವಿಯ ಅಥವಾ ಪ್ರಾಣಿ ಅಥವಾ plants and animals, and these elements are continuously cycling in the ecosystem through these biogeochemical cycles, and these nutrients that are constant in the earth and there is no input in the planet like unlike the solar energy, and these nutrients that are recovered by the waste or dead remains of organisms by the decomposers and made available to the producer level. So these nutrients that never lost from the ecosystem, and the exchange of these nutrients between the organism and their environment is one of the essential aspects of the ecosystem. And there are two important components of biogeochemical cycles, that is the reservoir pool and the cycling pool. The reservoir pool that stores the nutrients for long time. ಅಂದ್ರೆ ಈ ರಿಸರ್ವೈರ್ ಪೂಲ್ ಅನ್ನೋದು ಈ ಅಂಶಗಳನ್ನ, ಈ ನ್ಯೂಟ್ರಿಯೆಂಟ್ಸ್ ನ ಹೆಚ್ಚು ಸಮಯ ಹಿಡಿದಿಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ರಾಕ್ಸ್, ಅಟ್ಮಾಸ್ಫಿಯರ್ ಎಕ್ಸೆಟ್ರಾ. ಅಂಡ್ ಇನ್ ದ ಸೈಕ್ಲಿಂಗ್ ಪೂಲ್ ಇಟ್ ರೆಫರ್ಸ್ ಟು ದ ನ್ಯೂಟ್ರಿಯೆಂಟ್ಸ್ ಸ್ಟೋರ್ಡ್ ಇನ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇಟ್ ಈಸ್ ಟೆಂಪ್ರವರಿ. ಇಲ್ಲಿ ಏನಾಗುತ್ತೆ, ಈ ಸೈಕ್ಲಿಂಗ್ ಪೂಲ್ ಅಂದ್ರೆ ಈ ನ್ಯೂಟ್ರಿಯೆಂಟ್ಸ್ ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಈ ಗಿಡ ಮರಗಳಲ್ಲಾಗ್ಬೋದು ಮತ್ತೆ ಈ ಪ್ರಾಣಿ ಪಕ್ಷಿಗಳಾಗ್ಬೋದು, ಇದು ಕ್ಷಣಿಕವಾಗಿ ಹಿಡಿದಿಟ್ಕೊಳ್ಳೋ ಅಂತ ಕೆಪಾಸಿಟಿ ಹೊಂದಿರುತ್ತೆ. as these nutrients are continuously moving in them through the food chain. And what are the types of biogeochemical cycles? ಅಂದ್ರೆ ಎಷ್ಟು ವಿಧಗಳಿದೆ ಬಯೋಜಿಯೋಕೆಮಿಕಲ್ ಸೈಕಲ್ ಅಂದ್ರೆ? in nature there are various types of biogeochemical cycle that exist in our environment, like hydrological or water cycle, and the cycling of water in various form from earth to the atmosphere and return to the earth, it is termed as the hydrological cycle. ಇದ್ರ ಒಳ್ಳೆಯ ಒಂದು ಎಕ್ಸಾಂಪಲ್ ಅಂದ್ರೆ ನೀವು ಇದನ್ನ ನೋಡಿರ್ಬೋದು, ಮಳೆ. ಇದೇನಂದ್ರೆ ದಿ ಸೈಕ್ಲಿಂಗ್ ಆಫ್ ವಾಟರ್, ದಿ ಸೈಕ್ಲಿಕ್ ಮೂವ್ಮೆಂಟ್ ಆಫ್ ವಾಟರ್ through the condensation, evaporation, and it is returned
to the earth ಅಂದ್ರೆ ಅದನ್ನೇ ನಾವು ಹೇಳ್ತೀವಿ. ಇನ್ ದ ಗ್ಯಾಸಿಯಸ್ ಸೈಕಲ್ ದಿ ಎಲಿಮೆಂಟ್ಸ್ ದಟ್ ಆರ್ ಮೈನ್ಲಿ ಇನ್ ದ ಗ್ಯಾಸಿಯಸ್ ಫಾರ್ಮ್ಸ್ ಅಂದ್ರೆ ಗಾಳಿಯ ರೂಪದಲ್ಲಿ ಇರೋದನ್ನ ನಾವು ಗ್ಯಾಸಿಯಸ್ ಸೈಕಲ್ ಅಂತ ಹೇಳ್ತೀವಿ. ಮತ್ತೆ ಸೆಡಿಮೆಂಟರಿ ಸೈಕಲ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ದ ಸೈಕಲ್ ಆಫ್ ಫಾಸ್ಫರಸ್, ಸಲ್ಫರ್ ಅಂಡ್ ಕ್ಯಾಲ್ಸಿಯಂ ವಿಚ್ ಆರ್ ಪ್ರೆಸೆಂಟ್ ಆಸ್ ದ ಸೆಡಿಮೆಂಟ್ಸ್ ಆಫ್ ದ ಅರ್ತ್. ಇದು ಸೆಡಿಮೆಂಟರಿ ಸೈಕಲ್ ಅಂದ್ರೆ ಇದು ರಂಜಕ, ಗಂಧಕ ಮತ್ತೆ ಈ ಕ್ಯಾಲ್ಸಿಯಂ ಅನ್ನೋದು ನಮ್ಮ ಭೂಮಿಲಿ ಸೆಡಿಮೆಂಟ್ಸ್ ಆರ್ ಮಿನರಲ್ಸ್ ರೂಪದಲ್ಲಿ ನಮ್ಮ ಭೂಮಿಲಿ ಇರುವಂತದ್ದು. And these sedimentary cycles, it is a cyclic process which leads to the deposition of substances by which the chemical substance that move through the living and non-living components of the earth and the substances which move through the sedimentary cycle that are iron, calcium, phosphorus and sulfur. And in the atmosphere there are different types of biogeochemical cycles, and it includes the sedimentary cycles of elements like iron, calcium, phosphorus, and the gaseous cycle that include ಅಂದ್ರೆ ಈ ಗಾಳಿಯ ರೂಪದಲ್ಲಿ ಅಂದ್ರೆ ಗ್ಯಾಸಿಯಸ್ ಸೈಕಲ್ ಅಲ್ಲಿ ದಟ್ ಇನ್ಕ್ಲೂಡ್ ಏನಂದ್ರೆ ಸಾರಜನಕ ಆಗಿರ್ಬೋದು, ಇಂಗಾಲ ಆಗಿರ್ಬೋದು ಅಥವಾ ಈ ಆಮ್ಲಜನಕ ಆಗಿರ್ಬೋದು. ಇನ್ ದೀಸ್ ಸೈಕಲ್ಸ್ ದಿ ಸಬ್ಸ್ಟೆನ್ಸ್ ಇಸ್ ಅಬ್ಸಾರ್ಬ್ಡ್ ಆರ್ ಯುಟಿಲೈಸ್ಡ್ ಫ್ರಮ್ ದ ಸರೌಂಡಿಂಗ್ by plants, animals or by the microbes and return back to the atmosphere. This leads to the cyclic flow of the nutrients. ಅಂದ್ರೆ ಈ ಸಾರಜನಿಕ, ಆಮ್ಲಜನಕ ಇದೆಲ್ಲ ಆಗಿರ್ಬೋದು, ಇದು ಯಾವ್ದಾಗಿರೋ ಇದು ಅಬ್ಸರ್ವ್ಡ್ ಅಂದ್ರೆ ಅಟ್ಮಾಸ್ಫಿಯರ್ ಇಂದ ಅಬ್ಸರ್ವ್ ಆರ್ ಯುಟಿಲೈಸ್ ಫ್ರಮ್ ದ ಸರೌಂಡಿಂಗ್, ನಮ್ಮ ವಾತಾವರಣದಿಂದ, ಈ ಪ್ರಾಣಿಯಿಂದ ಆಗಿರ್ಬೋದು, ಗಿಡ ಮರಗಳಿಂದ ಆಗಿರ್ಬೋದು, ಮತ್ತೆ ಈ ಸೂಕ್ಷ್ಮ ಜೀವಾಣುಗಳಿಂದ ಆಗಿರ್ಬೋದು, ಅದನ್ನ ತಗೊಂಡು ಮತ್ತೆ ಅದು ವಾಪಸ್ ನಮ್ಮ ಪರಿಸರಕ್ಕೆ ಕೊಡೋದೇನಿದೆ ಇದು ಇಟ್ ಲೀಡ್ಸ್ ಟು ದ ಸೈಕ್ಲಿಕ್ ಫ್ಲೋ ಆಫ್ ದ ನ್ಯೂಟ್ರಿಯೆಂಟ್ಸ್. ಅಂಡ್ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ದಿಸ್ ಫಾಸ್ಫರಸ್ ಸೈಕಲ್, in this the phosphorus it moves in a cyclic manner through rocks, water, soil and the sediments and the living organisms. And sometimes the rain and weathering it helps the rocks to release these phosphate ion and other minerals, and these minerals that are absorbed by the plants and animals for carrying out their metabolic activities. And when these organisms that die, these phosphorus that decays and the organic phosphorus that return back to the soil component. ಅಂದ್ರೆ ಈ ರಂಜಕ ಚಕ್ರದಲ್ಲಿ ಏನಾಗುತ್ತೆ ಅಂದ್ರೆ ಈ ರಂಜಕ ಅನ್ನೋದು ನಮ್ಮ ವಾತಾವರಣದಲ್ಲಿ ಕಲ್ಲಿನ ರೂಪದಲ್ಲಿ ಆಗಿರ್ಬೋದು, ನೀರಿನಿಂದ ಆಗಿರ್ಬೋದು ಅಥವಾ ಈ ಮಣ್ಣಿನಿಂದ ಆಗಿರ್ಬೋದು. ಥ್ರೂ ಆಲ್ ದೀಸ್ ಫ್ಯಾಕ್ಟರ್ಸ್ ಇಟ್ ಮೂವ್ಸ್ ಟು ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಮತ್ತೆ ಈ ಗಾಳಿ ಮತ್ತೆ ಮಳೆಯ ಒಂದು ಏನಿದೆ by the weathering and the rain and weathering it helps the rocks to release, ಇದು ವಾತಾವರಣಕ್ಕೆ ಫಾಸ್ಫರಸ್ ಅಯಾನ್ ನ ರಿಲೀಸ್ ಮಾಡುತ್ತೆ. ಅಂಡ್ ಮತ್ತೆ ಯಾವಾಗ ಒಂದು ಜೀವಿಯು ಪ್ರಾಣಿ ಅಥವಾ ಈ ಗಿಡ ಮರಗಳಾಗಿರ್ಬೋದು ಈ ಮಿನರಲ್ಸ್ ನ ಅಬ್ಸಾರ್ವ್ ಮಾಡುತ್ತೆ, ಯಾಕಂದ್ರೆ ಅದರದ ಮೆಟಾಬಾಲಿಕ್ ಆಕ್ಟಿವಿಟೀಸ್ ನ ಕ್ಯಾರಿ ಮಾಡೋಕೆ. ಮತ್ತೆ ಯಾವಾಗ ಈ ಜೀವಿ ಅಂತ್ಯ ಆಗುತ್ತೆ ಅದರಲ್ಲಿರೋ ಫಾಸ್ಫರಸ್ ಒಂದು ಕಂಟೆಂಟ್ ಥ್ರೂ ದ decomposition it returns back to the soil or to the environment. And what are the significance of the sedimentary cycles? ಅಂದ್ರೆ ಅದರ ಪ್ರಾಮುಖ್ಯತೆ ಏನು? And the elements or the sediments that are released from the nutrient reservoirs that is present in the lithosphere through the weathering. And the sedimentary cycle it is comparatively slower than the gaseous cycles. ಅಂದ್ರೆ ಈ ಸೆಡಿಮೆಂಟರಿ ಸೈಕಲ್ ಅನ್ನೋದು ಈ ಗ್ಯಾಸಿಯಸ್ ಸೈಕಲ್ ಗಿಂತ ತುಂಬಾ ನಿಧಾನವಾಗಿರುತ್ತೆ. ಅಂದ್ರೆ ಈ ಸೆಡಿಮೆಂಟರಿ ಸೈಕಲ್ ಅನ್ನೋದು ಈ ಜೈವಿಕ
slower than the gaseous cycle, and the element like phosphorus, iron, sulfur that are obtained from the earth crust, so they are called sedimentary cycles. ಇದು ಸೆಡಿಮೆಂಟರಿ ಸೈಕಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಮ್ಮ ಈ ರಂಜಕ ಆಗಿರ್ಬೋದು, ಐರನ್ ಕಬ್ಬಿಣ ಆಗಿರ್ಬೋದು, ಸಲ್ಫರ್ ಗಂಧಕ, ಇದೆಲ್ಲ ನಮಗೆ ಭೂಮಿಯಿಂದಾನೇ ಸಿಗುವುದು. ಅದಕ್ಕಾಗಿ ಇದನ್ನ ಸೆಡಿಮೆಂಟರಿ ಸೈಕಲ್ ಅಂತ ಹೇಳ್ತೀವಿ. ಸೊ ಸಲ್ಫರ್ ಸೈಕಲ್ ಅಂದ್ರೆ ಗಂಧಕ ಚಕ್ರ. So this sulfur, it is one of the widely occurring elements in the earth. ಅಂದ್ರೆ ಇದು ವಾತಾವರಣದಲ್ಲಿ ಮೆಜಾರಿಟಿ, ವೈಡ್ಲಿ ಅಂದ್ರೆ ತುಂಬಾ ಹೆಚ್ಚಿಗೆ ಸಿಗುವಂತದ್ದು. and it is a yellow brittle tasteless odorless non metal. ಅಂದ್ರೆ ಇದು ಹಳದಿ ಬಣ್ಣದಲ್ಲಿ ಇರುತ್ತೆ. ಇದು ಟೇಸ್ಟ್ಲೆಸ್, ಆರ್ಡರ್ಲೆಸ್ ಅಂದ್ರೆ ವಾಸನೆ ರಹಿತ, ರುಚಿ ರಹಿತವಾಗಿರುತ್ತೆ. ನಾನ್ ಮೆಟಲ್. ಅಂಡ್ ದಿಸ್ ಸಲ್ಫರ್ ಇಟ್ ಈಸ್ ಪ್ರೆಸೆಂಟ್ ಇನ್ ಆಲ್ ಕೈಂಡ್ಸ್ ಆಫ್ ಪ್ರೋಟೀನ್ಸ್. ಮತ್ತೆ ಎಲ್ಲಾ ತರನಾದ ಪ್ರೋಟೀನ್ಗಳಲ್ಲೂ ಈ ಸಲ್ಫರ್ ಕಂಟೆಂಟ್ ಇರುತ್ತೆ. ಅಂಡ್ ದ ಪ್ಲಾಂಟ್ಸ್ ಇಟ್ ಡೈರೆಕ್ಟ್ಲಿ ಅಬ್ಸರ್ವ್ ಸಲ್ಫರ್ ದಟ್ ಕಂಟೈನ್ ದ ಅಮೈನೋ ಆಸಿಡ್ಸ್ ಸಚ್ ಆಸ್ methionine, cysteine and the cysteine. And when this sulfur it released into the atmosphere by burning of the fossil fuels or by the volcanic activities and by the decomposition of organic molecules on land, and this sulfur is stored in underground rocks and the minerals, and it is released by the precipitation, weathering of rocks and geothermal vents. ಅಂದ್ರೆ ಈ ಸಲ್ಫರ್ ವಾತಾವರಣಕ್ಕೆ ಹೇಗೆ ಬರುತ್ತೆ ಅಂದ್ರೆ ಬೈ ಬರ್ನಿಂಗ್ ದ ಫಾಸಿಲ್ ಫ್ಯೂಲ್ಸ್ ಮತ್ತೆ ವಾಲ್ಕ್ಯಾನಿಕ್ ಆಕ್ಟಿವಿಟಿಯಿಂದ ಆಗಿ. ಮತ್ತೆ ಈ ಸಲ್ಫರ್ ಯಾವಾಗಲೂ ಇಟ್ ಈಸ್ ಸ್ಟೋರ್ಡ್ ಅಂಡರ್ ದ ರಾಕ್ಸ್ ಅಂಡ್ ಮಿನರಲ್ಸ್. ಅಂದ್ರೆ ಇದು ಮಣ್ಣಿನ ಜೊತೆ ಬೆರಕೆ ಆಗಿರೋದಿಲ್ಲ, ಇದು ಯಾವಾಗಲೂ ಕಲ್ಲಿನ ರೂಪದಲ್ಲಿ ಇರುತ್ತೆ. ನೀವಿಲ್ಲಿ ನೋಡ್ಬೋದು ಈ ಚಕ್ರದಲ್ಲಿ ಸಲ್ಫರ್ ಸೈಕಲ್. ಇಲ್ಲಿ ನೀವು ನೋಡ್ಬೋದು ಸಲ್ಫರ್ ಇಟ್ ಈಸ್ ಸ್ಟೋರ್ಡ್ ಇನ್ ದ ರಾಕ್ಸ್ ಅಂಡ್ ಇಟ್ ಈಸ್ ರಿಲೀಸ್ಡ್ ಬೈ ದ ವೆದರಿಂಗ್ ಆಫ್ ರಾಕ್ಸ್. And this sulfur is oxidized into sulfates when it is exposed to the air or by the atmospheric activity. And this sulfur it is absorbed by the plants and bacteria. ಇಲ್ಲಿ ನೋಡಬಹುದು ವಾತಾವರಣದಿಂದ ಇದು ಆಕ್ಸಿಡೈಡ್ ಆಗಿ ಸಲ್ಫೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಇದನ್ನ ಜೀವ ಸಂಕುಲಗಳಾದ ಪ್ರಾಣಿ ಪಕ್ಷಿ, ಬ್ಯಾಕ್ಟೀರಿಯಾ, ಸೂಕ್ಷ್ಮ ಜೀವಾಣುಗಳು ಅದರಿಂದ ಅಬ್ಸರ್ವ್ ಮಾಡಿ. And the organic form of sulfur it is then consumed by the animals through their food, and the sulfur moves in the food chain. And ಈ ಆರ್ಗ್ಯಾನಿಕ್ ಸಲ್ಫರ್ ಆಗಿ ಕನ್ವರ್ಟ್ ಆಗಿರೋಂಥದನ್ನ ಹೈಯರ್ ಅಂದ್ರೆ ಪ್ರಾಣಿ ಪಕ್ಷಿಗಳು ಅಂದ್ರೆ ಈ ಪ್ಲಾಂಟ್ಸ್ ನ ಒಂದು ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಹಸು ಆಗಿರ್ಬೋದು, ಬೇರೆ ಜೀವ ಸಂಕುಲಗಳು ಇದ್ರ ಮೇಲೆ ಫೀಡ್ ಆದಾಗ ಇದು ಆರ್ಗ್ಯಾನಿಕ್ ಸಲ್ಫರ್ ಆಗಿ ಅದರ ಹೊಟ್ಟೆಯನ್ನು ಸೇರುತ್ತೆ. ಅಂಡ್ ಆಫ್ಟರ್ ದ ಡೆತ್ ಆಫ್ ದ ಅನಿಮಲ್ಸ್, ಆ ಜೀವಿ ಅಂತ್ಯ ಆದಾಗ ಥ್ರೂ ದ ಡಿಕಾಂಪೋಸಿಷನ್ ಅದು ಕೊಳೆತಾಗ ಏನಾಗುತ್ತೆ, ಇದು ಆಫ್ಟರ್ ದ ಡೆತ್ ಆಫ್ ಅನಿಮಲ್ಸ್ ಅಪಾನ್ ದ ಡಿಕಾಂಪೋಸಿಷನ್ ಸಮ್ ಸಲ್ಫರ್ ಎಂಟರ್ಸ್ ದ ಟಿಶ್ಯೂಸ್ ಆಫ್ ಮೈಕ್ರೋಬ್ಸ್. ಅಂದ್ರೆ ಇದು ಡಿಕಾಂಪೋಸಿಷನ್ ಆಗಿರೋದು ಮೈಕ್ರೋಬ್ಸ್ ಮತ್ತೆ ಬ್ಯಾಕ್ಟೀರಿಯಾ ಸೆಲ್ ಅಲ್ಲಿ ಎಂಟರ್ ಆಗುತ್ತೆ. And the process of volcanic eruptions, evaporation of water and the breakdown of organic matters that release sulfur directly into the atmosphere, and this sulfur falls on the earth with the rainfall.
ಅಂದ್ರೆ ಆ ಸಲ್ಫರ್ ವಾತಾವರಣದಿಂದ ಒಂದು ಜೀವಿಗೆ ಯಾವ ರೂಪದಲ್ಲಿ ಹೋಗುತ್ತೆ, ಮತ್ತೆ ಆ ಜೀವಿಯ ಅಂತ್ಯವಾದಾಗ ಮತ್ತೆ ಅದು ಆಫ್ಟರ್ ದ ಡಿಕಂಪೋಸಿಷನ್, ಡಿಗ್ರೇಡೇಷನ್ ಆರ್ ಡಿಕಂಪೋಸಿಷನ್ ಮತ್ತೆ ವಾತಾವರಣಕ್ಕೆ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಈ ಫಾಲೋಯಿಂಗ್ ಸ್ಟೇಜಸ್ ನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾವ್ದಂದ್ರೆ ದಿ ಫಸ್ಟ್ ಸ್ಟೇಜ್ ಇಸ್ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಇದು ಡಿಕಾಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವ ತರ ಆಗುತ್ತೆ ಅಂದ್ರೆ, ದ ಪ್ರೋಟೀನ್ ದಟ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಸಮ್ಸ್ ದಟ್ ಆರ್ ಡಿಗ್ರೇಡೆಡ್ ಬೈ ದ desulfotomaculum bacteria, and it releases the amino acids that contain sulfur, and it converts sulfates to the hydrogen sulfides. ಇಲ್ಲಿ ನೋಡಬಹುದು ನೀವು, ಇದು ಸಲ್ಫರ್ ಸಲ್ಫೇಟ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ, ಡಿಸಲ್ಫೋಟೋಮ್ಯಾಕ್ಯುಲಮ್ ಬ್ಯಾಕ್ಟೀರಿಯಾ ಅಂತ ಒಂದು ಸೂಕ್ಷ್ಮ ಜೀವಾಣು ಅದೇನ್ ಮಾಡುತ್ತೆ, ಅಮೈನೋ ಆಸಿಡ್ಸ್ ಅಂತ ಪ್ರೋಟೀನ್ ರಿಲೀಸ್ ಮಾಡುತ್ತೆ, ಅದರಲ್ಲಿ ಸಲ್ಫರ್ ಇರುತ್ತೆ. ಅದೇನ್ ಮಾಡುತ್ತೆ, ದಟ್ ಕನ್ವರ್ಟ್, ಅದು ಈ ಸಲ್ಫೈಡ್ ನ ಹೈಡ್ರೋಜನ್ ಸಲ್ಫೈಡ್ ಆಗಿ ಕನ್ವರ್ಟ್ ಆಗುತ್ತೆ, ದಟ್ ಈಸ್ H2S. ಮತ್ತೆ ಆಕ್ಸಿಡೇಷನ್ ಆಫ್ ಹೈಡ್ರೋಜನ್ ಸಲ್ಫೈಡ್ ಟು ಎಲಿಮೆಂಟಲ್ ಸಲ್ಫರ್. ಈ ಸ್ಟೇಜ್ ನಲ್ಲಿ ಸಮ್ ಆಫ್ ದ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ದಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲೀಸ್ ಕ್ಲೋರೋಬಯೋಸಿ ಅಂಡ್ chloromatiaceae that initiate the oxidation process and oxidizes H2S to elemental sulfur. ಅಂದ್ರೆ ಈ ಸ್ಟೇಜ್ ನಲ್ಲಿ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ದಟ್ ಬಿಲಾಂಗ್ ಟು ಫ್ಯಾಮಿಲಿ ಈ ಕ್ಲೋರೋಬಯೋಸಿಯೆ ಅಂಡ್ ದ ಕ್ಲೋರೋಮೆಟಿಯೇಸಿ ಅನ್ನೋದು ಇದೇನ್ ಮಾಡುತ್ತೆ, ಆಕ್ಸಿಡೇಷನ್ ಪ್ರೋಸೆಸ್ ನ ಇನಿಷಿಯೇಟ್ ಮಾಡುತ್ತೆ. ಮತ್ತೆ ಇದು ಏನ್ ಮಾಡುತ್ತೆ ಅಂದ್ರೆ, ಹೈಡ್ರೋಜನ್ ಸಲ್ಫೈಡ್ ಏನಿರುತ್ತೆ ಅದನ್ನ ಎಲಿಮೆಂಟಲ್ ಸಲ್ಫರ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ಇನ್ ಫರ್ದರ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇದು ಆಕ್ಸಿಡೇಷನ್ ಆಫ್ ಎಲಿಮೆಂಟಲ್ ಸಲ್ಫರ್ ಯಾವ ತರ ಆಗುತ್ತೆ ಅಂದ್ರೆ, ದಿ ಸಾಯಿಲ್ ದಟ್ ಕನ್ಸಿಸ್ಟ್ ಆಫ್ ಎಲಿಮೆಂಟಲ್ ಸಲ್ಫರ್ ದಟ್ ಕೆನಾಟ್ ಬಿ ಯುಟಿಲೈಸ್ಡ್ ಡೈರೆಕ್ಟ್ಲಿ ಬೈ ದ ಪ್ಲಾಂಟ್ಸ್. ಅಂದ್ರೆ ಎಲಿಮೆಂಟಲ್ ಸಲ್ಫರ್ ಏನಿರುತ್ತೆ ಅದನ್ನ ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ಪ್ಲಾಂಟ್ಸ್ಗೆ ಅದನ್ನ ಜೀರ್ಣಿಸಿಕೊಳ್ಳುವ ಶಕ್ತಿ ಇರೋದಿಲ್ಲ. ಅದಕ್ಕೆ ಏನ್ ಮಾಡುತ್ತಂದ್ರೆ, ದಿ ಸರ್ಟೈನ್ ಕೀಮೋಲಿಥಿಯೋಟ್ರೋಪಿಕ್ ಬ್ಯಾಕ್ಟೀರಿಯಾ, ಈ ಕೀಮೋಲಿಥೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅನ್ನೋದು ಇಟ್ ಕನ್ವರ್ಟ್ಸ್ ದಿಸ್ ಎಲಿಮೆಂಟಲ್ ಸಲ್ಫರ್ ಇನ್ ಟು ದ ಸಲ್ಫೇಟ್ಸ್. ಈ ಎಲಿಮೆಂಟಲ್ ಸಲ್ಫರ್ ಏನಾಗಿರುತ್ತೆ ಅದನ್ನ ಸಲ್ಫೇಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು. ಮತ್ತೆ ಈ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ರಿಡಕ್ಷನ್ ಆಫ್ ಸಲ್ಫೇಟ್ಸ್. ಅಂದ್ರೆ ಈ ಸ್ಟೇಜ್ ನಲ್ಲಿ ಬೈ ಡಿಸಲ್ಫೋವಿಬ್ರಿಯೋ ಬ್ಯಾಕ್ಟೀರಿಯಾ ಅನ್ನೋದು ಈ ಸಲ್ಫೇಟ್ಸ್ ಆರ್ reduced to the hydrogen sulfide in two steps. ಈ ಡಿಸಲ್ಫೋವಿಬ್ರಿಯೋ ಬ್ಯಾಕ್ಟೀರಿಯಾ ಅನ್ನೋಂಥದ್ದು ಈ ಸಲ್ಫೇಟ್ಸ್ ನ ಮತ್ತೆ ಹೈಡ್ರೋಜನ್ ಸಲ್ಫೈಡ್ ಆಗಿ ಈ ಎರಡು ವಿಧಗಳ ಮೂಲಕ ಕನ್ವರ್ಟ್ ಮಾಡುತ್ತೆ. ಮೊದಲನೇದು ಏನಂತಂದ್ರೆ, ದಿ ಸಲ್ಫೇಟ್, ಫಸ್ಟ್ಲಿ ದೀಸ್ ಸಲ್ಫೇಟ್ಸ್ ದಟ್ ಆರ್ ಕನ್ವರ್ಟೆಡ್ ಟು ಸಲ್ಫೈಡ್ಸ್ ಯೂಸಿಂಗ್ ದ ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಮೊದಲು ಇದು ಸಲ್ಫೇಟ್ಸ್ ನ ಸಲ್ಫೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವ್ದ್ರ ಮುಖಾಂತರ, ದಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನೋದ್ರ ಎಂಜೈಮ್ ಮುಖಾಂತರ. ಮತ್ತೆ ಎರಡನೇದಾಗಿ ದಿ ಸಲ್ಫೈಡ್ ಟು H2S ಬೈ ರಿಡಕ್ಷನ್ ಪ್ರೋಸೆಸ್. ಈ ಸಲ್ಫೈಡ್ ನ ಹೈಡ್ರೋಜನ್ ಸಲ್ಫೈಡ್ ಆಗಿ ರಿಡಕ್ಷನ್ ಪ್ರೋಸೆಸ್ ಮುಖಾಂತರ ಕನ್ವರ್ಟ್ ಮಾಡುತ್ತೆ. ಸೊ ಈ ಎಲ್ಲ ವಿಧಗಳ ಮೂಲಕ ಏನಾಗುತ್ತೆ, ಈ ಸಲ್ಫರ್ ಸೈಕಲ್ ಒಂದು ಮಣ್ಣಿನಿಂದ ಜೀವಿಯ ಮುಖಾಂತರ ಎಲ್ಲ ಇದೊಂದು ಸೈಕಲ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಅಂತ ಫಾಸ್ಫರಸ್ ಸೈಕಲ್ ಅಂದ್ರೆ ರಂಜಕ ಚಕ್ರ. ನೀವು ಇಲ್ಲಿ ನೋಡ್ಬೋದು, ಇಟ್ ಈಸ್ ಸಿಮಿಲರ್ ಟು ದ ಸಲ್ಫರ್ ಸೈಕಲ್. ಅಂದ್ರೆ ಈಗ ಸಲ್ಫರ್ ಸೈಕಲ್ ಏನ್ ನೋಡಿದ್ರಿ, ಈ ರಂಜಕ ಚಕ್ರನು ಸಿಮಿಲರ್ ಆಗಿರುತ್ತೆ. ಅಂದ್ರೆ ಭೂಮಿಯಿಂದ ಗಿಡಗಳ ಮೂಲಕ, ಸೂಕ್ಷ್ಮ ಜೀವಾಣುಗಳ ಮೂಲಕ ಹೇಗೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಆಗಿ, ಅದು ಹೇಗೆ ಎಲ್ಲಾ ಪ್ರತಿಯೊಂದು ಸ್ಟೇಜ್ ನಲ್ಲೂ ಹೇಗೆ ಕನ್ವರ್ಟ್ ಆಗಿ ಒಂದು ಜೀವಿ ಅದನ್ನ
ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಉಪಯೋಗ ಮಾಡ್ಕೊಳ್ಳುತ್ತೆ. ಮತ್ತೆ ಅದು ಆ ಜೀವಿಯ ಸತ್ತ ನಂತರ ಹೇಗೆ ಅದು ಡಿಗ್ರೇಡೇಷನ್ ಅಂಡ್ ಡಿಕಾಂಪೋಸಿಷನ್ ಆದ್ಮೇಲೆ ಮತ್ತೆ ಅದು ಮಣ್ಣಿಗೆ ಸಾಯಿಲ್ಗೆ ಯಾವ ರೂಪದಲ್ಲಿ ಬರುತ್ತೆ, ಮತ್ತೆ ಹೇಗೆ ಈ ತರ ಸೈಕಲ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ಸೊ ಇಲ್ಲಿ ನೋಡ್ಬೋದು. ಇದು ಗಿಡದ ಮುಖಾಂತರ ಅನಿಮಲ್ಸ್ ಮುಖಾಂತರ, ಮ್ಯಾಮಲ್ಸ್ ಅಂದ್ರೆ ಮನುಷ್ಯ, ಮತ್ತೆ ರೆಸಿಡ್ಯೂಸ್ ಇನ್ ದ ಅಟ್ಮಾಸ್ಫಿಯರ್, ಮತ್ತೆ ಬಯೋಲಾಜಿಕಲ್ ಆಕ್ಟಿವಿಟಿ ಆದ ಈ ವೆದರಿಂಗ್ ಆಫ್ ರಾಕ್ಸ್, ಇಲ್ಲಿ ನೋಡಬಹುದು ರಾಕ್ಸ್ ಅಂಡ್ ಫಾಸ್ಫೋ ಡೆಪಾಸಿಟ್ಸ್, ಮತ್ತೆ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಆನ್ ರೆಸಿಡ್ಯೂಯಲ್ಸ್ ಅಂಡ್ ಸಾಯಿಲ್, ಅಂಡ್ ಫೈನಲಿ ಸಾಯಿಲ್ ಫಾಸ್ಫೇಟ್ ಟು ದ ಪ್ಲಾಂಟ್ಸ್. ಮತ್ತೆ ನೆಕ್ಸ್ಟ್ ಇಸ್ ದ gaseous cycles. In these gaseous cycles there are it is a type of biogeochemical cycle in which the reservoir is the air or the oceans through the evaporation, such as cycle that includes those of nitrogen, oxygen, carbon and the water. And in the nitrogen cycle, ಅಂದ್ರೆ ಈ ಸಾರಜನಕ ವಾಯು ಚಕ್ರ, the nitrogen cycle, it is the biogeochemical cycle by which nitrogen is converted into multiple chemical forms as it circulates among the atmosphere by terrestrial and marine ecosystems, and the conversion of these nitrogen, it can be carried out through the both biological and physical processes. And the important processes in the nitrogen cycle is the fixation, ammonification, nitrification and the denitrification. So these are the process involved in the nitrogen cycle. ಅಂದ್ರೆ ಈ ನೈಟ್ರೋಜನ್ ಸಾರಜನಕ ವಾಯುಚಕ್ರದಲ್ಲಿ ಈ ಎಲ್ಲಾ ವಿಧಗಳಲ್ಲೂ, ಅಂದ್ರೆ ಈ ನೈಟ್ರೋಜನ್ ಸೈಕಲ್ ಫಿಕ್ಸೇಷನ್ ಆಫ್ ದ ನೈಟ್ರೋಜನ್, ಅಮೋನಿಫಿಕೇಶನ್, ನೈಟ್ರಿಫಿಕೇಶನ್ ಮತ್ತೆ ಡಿನೈಟ್ರಿಫಿಕೇಶನ್ ಇಂದ, ಮತ್ತೆ ದಿ ಮೆಜಾರಿಟಿ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್ ಅಬೌಟ್ 78% ಇಸ್ ದ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಅಂದ್ರೆ ನಮ್ಮ ವಾತಾವರಣದಲ್ಲಿ 78% ಏನಿದೆ ಇದು ಅಟ್ಮಾಸ್ಫಿಯರಿಕ್ ಸಾರಜನಕವಾಗಿ ಇರುತ್ತೆ. And making it the largest source of nitrogen. And however, the atmospheric nitrogen, it has the limited availability for biological use. ಇದು ವಾತಾವರಣದಲ್ಲಿ 78% ಇದ್ರೂ ಇದು ಲಿಮಿಟೆಡ್ ಅವೈಲಬಿಲಿಟಿ ಫಾರ್ ಬಯಾಲಜಿಕಲ್ ಯೂಸ್, ಅಂದ್ರೆ ಜೀವ ಸಂಕುಲ ಉಪಯೋಗ ಮಾಡ್ಕೊಳ್ಳೋ ಅಂತ ರೂಪದಲ್ಲಿ ಇರೋದು ತುಂಬಾ ಕಡಿಮೆ ಇರುತ್ತೆ. ಅಂಡ್ ಲೀಡಿಂಗ್ ಟು ಎ ಸ್ಕೇರ್ಸಿಟಿ ಆಫ್ ಯೂಸೇಬಲ್ ನೈಟ್ರೋಜನ್ ಇನ್ ದ ಮೆನಿ ಟೈಪ್ಸ್ ಆಫ್ ಎಕೋಸಿಸ್ಟಮ್. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದ್ರೆ ಎಕೋಸಿಸ್ಟಮ್ ಮೇಲೆ, ಅದು ಸ್ಕೇರ್ಸಿಟಿ ಅಭಾವ ಆಗುತ್ತೆ. ನಮ್ಮ ಎಕೋಸಿಸ್ಟಮ್ ನಲ್ಲಿ ಜೀವಿಗಳು ಉಪಯೋಗ ಮಾಡ್ಕೊಳ್ಳೋ ಅಂತ ಏನು ಸಾರಜನಕ ರೂಪ ಇರುತ್ತೆ ಅದು ವಾತಾವರಣದಲ್ಲಿ 78% ಇದ್ರೂ ಈ ರೂಪದಲ್ಲಿ ಇರುವುದಿಲ್ಲ. ನೀವು ನೋಡ್ಬೋದು, ಇದು ನೈಟ್ರೋಜನ್ ಸೈಕಲ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಪ್ರೋಸೆಸ್ ಯಾವ ತರ ನಡೆಯುತ್ತೆ ಅಂದ್ರೆ, ಮೊದಲನೇದಾಗಿ ಈ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಏನಿರುತ್ತೆ ಇದು ನೈಟ್ರೋಜನ್ ಫಿಕ್ಸೇಷನ್ ಮುಖಾಂತರ, ಅಂದ್ರೆ ದಿ ಕನ್ವರ್ಷನ್ ಆಫ್ ನೈಟ್ರೋಜನ್ ಗ್ಯಾಸ್ ಇನ್ ಟು ದ ನೈಟ್ರೇಟ್ಸ್ ಅಂಡ್ ನೈಟ್ರೈಟ್ಸ್ ಥ್ರೂ ದ ಅಟ್ಮಾಸ್ಫಿಯರಿಕ್, ಇಂಡಸ್ಟ್ರಿಯಲ್ ಅಂಡ್ ಬಯೋಲಾಜಿಕಲ್ ಪ್ರೋಸೆಸ್, ಇಟ್ ಈಸ್ ಕಾಲ್ಡ್ ದ ನೈಟ್ರೋಜನ್ ಫಿಕ್ಸೇಷನ್. ಅಂದ್ರೆ ಇದು ನೈಟ್ರೋಜನ್ ಅಂದ್ರೆ N2 ಏನಿರುತ್ತೆ ಅದನ್ನ ನೈಟ್ರೇಟ್ಸ್ ಮತ್ತೆ ನೈಟ್ರೇಟ್ಸ್ ಆಗಿ ವಾತಾವರಣದಲ್ಲಿ ಯಾವ ತರ ಫಿಕ್ಸ್ ಮಾಡುತ್ತೆ ಅಂದ್ರೆ ಥ್ರೂ ದ ಇಂಡಸ್ಟ್ರಿಯಲ್ ಅಂಡ್ ಬಯೋಲಾಜಿಕಲ್ ಪ್ರೋಸೆಸ್, ಕಾರ್ಖಾನೆಗಳಿಂದ ಮತ್ತೆ ಬಯೋಲಾಜಿಕಲ್ ಪ್ರೋಸೆಸ್,
ಜೈವಿಕ ಆಕ್ಟಿವಿಟೀಸ್ ಮುಖಾಂತರ ಈ ನೈಟ್ರೋಜನ್ ಫಿಕ್ಸೇಷನ್ ಅನ್ನೋದು ಆಗುತ್ತೆ. ಮತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆದ ನಂತರ ನೆಕ್ಸ್ಟ್ ಸ್ಟೇಜ್ ಇಲ್ಲಿ ನೀವು ನೋಡಬಹುದು ಅಟ್ಮಾಸ್ಫಿಯರ್ ಅಂಡ್ ಇಂಡಸ್ಟ್ರಿಯಲ್ ಫಿಕ್ಸೇಷನ್. ನೆಕ್ಸ್ಟ್ ಸ್ಟೆಪ್ ಇದು ನೈಟ್ರೋಜನ್ ಅಸಿಮಿಲೇಷನ್. ಅಂದ್ರೆ ಈ ನೈಟ್ರೋಜನ್ ಅಸಿಮಿಲೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ plants that can absorb nitrate or ammonia from the soil by the root hairs, and if nitrate is absorbed, it is first reduced to the nitrate ions and then to the ammonium ions for incorporation into the amino acids, nucleic acids and the chlorophyll. So ಈ ನೈಟ್ರೇಟ್ ಏನಾಗುತ್ತೆ, ಈ ಗಿಡಗಳ ಮೂಲಕ ಯಾವ ರೀತಿ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ? ಥ್ರೂ ದ ರೂಟ್ಸ್, ತಮ್ಮ ಬೇರುಗಳ ಮೂಲಕ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಮತ್ತೆ ಈ ನೈಟ್ರೇಟ್ ಯಾವುದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಅದು ಇದನ್ನ ಯಾವ ರೀತಿ ರೆಡ್ಯೂಸ್ ಮಾಡುತ್ತೆ ಅಂದ್ರೆ ನೈಟ್ರೇಟ್ ಅಯಾನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ನೈಟ್ರೇಟ್ ಅನ್ನೋದು ನೈಟ್ರೇಟ್ ಅಯಾನ್ಸ್ ಮತ್ತೆ ಅಮೋನಿಯಂ ಅಯಾನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದರ ಮುಖಾಂತರ ಅಂದ್ರೆ ಇಟ್ ಬೈ ದ ಆಕ್ಷನ್ ಆಫ್ ಅಮೈನೋ ಆಸಿಡ್ಸ್, ನ್ಯೂಕ್ಲಿಯಿಕ್ ಆಸಿಡ್ಸ್ ಅಂಡ್ ದ ಕ್ಲೋರೋಫೈಲ್. Since the plants have the symbiotic relationship with rhizobia, some of these nitrogen is assimilated in the form of ammonium ions directly from the nodules, and it is known as rhizobium bacteroids in the plants. ಅಂದ್ರೆ ಈ ಗಿಡಗಳು ನಾಡ್ಯೂಲ್, ತಮ್ಮ ರೂಟ್ ಅಲ್ಲಿ ನಾಡ್ಯೂಲ್ ಅಂತ ಒಂದು ಏನಂತ ಹೇಳ್ತಾರೆ, ಅದು ಒಂದು ಸ್ಟ್ರಕ್ಚರ್ ಇರುತ್ತೆ. ಅದ್ರ ಮುಖಾಂತರ ಈ ಬೈ ದ ಆಕ್ಷನ್ ಆಫ್ ದಿಸ್ ರೈಸೋಬಿಯಂ ಬ್ಯಾಕ್ಟೀರಿಯಾಡ್ಸ್, ಈ ರೈಸೋಬಿಯಂ ಏನ್ ಮಾಡುತ್ತೆ, ಆ ಬೇರುಗಳಲ್ಲಿ ವಾಸ ಮಾಡಿ ಈ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ನ ಗಿಡಗಳ ಮುಖಾಂತರ ತಗೊಂಡು ಈ ಯಾವ ತರ ಕನ್ವರ್ಟ್ ಮಾಡುತ್ತೆ ಅಂದ್ರೆ ನೈಟ್ರೇಟ್ ಮತ್ತೆ ನೈಟ್ರೇಟ್ ಅಯಾನ್ಸ್ ಅಮೋನಿಯಂ ಅಯಾನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅಮೋನಿಫಿಕೇಶನ್. ಅಮೋನಿಫಿಕೇಶನ್ ಅಂದ್ರೆ ಮೊದಲು ನೈಟ್ರೋಜನ್ ಫಿಕ್ಸೇಷನ್ ಆಯ್ತು, ನೈಟ್ರೋಜನ್ ಅಸಿಮಿಲೇಷನ್ ಆಯ್ತು. ನೈಟ್ರೋಜನ್ ಫಿಕ್ಸೇಷನ್ ಈ ಮಣ್ಣಿನಿಂದ ನೈಟ್ರೋಜನ್ ಇರುವಂತದನ್ನ ನೈಟ್ರೇಟ್ ಮತ್ತೆ ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಮಾಡಿದ್ದು. ಮತ್ತೆ ನೈಟ್ರೋಜನ್ ಅಸಿಮಿಲೇಷನ್ ಅಲ್ಲಿ ಬೈ ದ ಹೆಲ್ಪ್ ಆಫ್ ಬ್ಯಾಕ್ಟೀರಿಯಾಸ್, ದಟ್ ಇಸ್ ರೈಸೋಬಿಯಂ, ಥ್ರೂ ದ microbes, that is rhizobium bacteria, which is present in the roots nodules of the plants. It converts those nitrate and nitrates into the ammonia. Next ಏನಾಗುತ್ತೆ, ಅದು ಅಮೋನಿಫಿಕೇಶನ್ ಆಗುತ್ತೆ. ಅಮೋನಿಫಿಕೇಶನ್ ಅಂದ್ರೆ when a plant or animal that dies or an animal expels waste, the initial form of nitrogen is organic, and the bacteria or fungi that convert this organic nitrogen within the remains back into the ammonium, and a process called ammonification or mineralization. And the enzymes involved here are, it is GLN synthetase and the ferredoxin and NADH dependent and the GDH and the minor role in ammonium assimilation and the important in amino acid catabolism. ಅಂದ್ರೆ ಈ ಅಮೋನಿಫಿಕೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಸೂಕ್ಷ್ಮ ಜೀವಾಣುಗಳು ಮುಂಚೆ ಏನಾಯ್ತು ಇಲ್ಲಿ ನೈಟ್ರೋಜನ್ ನ ಫಿಕ್ಸ್ ಮಾಡುತ್ತೆ. ಈ ಫಿಕ್ಸ್ ಆಗಿರೋಂಥ ನೈಟ್ರೋಜನ್ ಏನಾಗುತ್ತೆ, ಯಾವಾಗ ಈ ಪ್ಲಾಂಟ್ಸ್ ತನ್ನ ರೂಟ್ ಮುಖಾಂತರ ಈ ನೈಟ್ರೋಜನ್ ತಗೊಳುತ್ತೆ ಅಂತ ಹೇಳಿದ್ದೆ, ಅದು ಸತ್ತ ನಂತರ ಆಫ್ಟರ್ ಡಿಕಾಂಪೋಸಿಷನ್ ಆಫ್ ದ ಪ್ಲಾಂಟ್ಸ್ ಅದು ಆರ್ಗ್ಯಾನಿಕ್ ರೂಪದಲ್ಲಿ ಇರುತ್ತೆ. ಅಂಡ್ ದ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಮಣ್ಣಿನಲ್ಲಿ ಏನಿರುತ್ತೆ ಈ ಸೂಕ್ಷ್ಮ ಜೀವಾಣುಗಳು ಅದು ಏನಾಗಿ ಕನ್ವರ್ಟ್ ಮಾಡುತ್ತೆ, ಆರ್ಗ್ಯಾನಿಕ್ ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ಆರ್ಗ್ಯಾನಿಕ್ ನೈಟ್ರೋಜನ್ ಇಂದ ಅಮೋನಿಯಾ ಆಗುತ್ತೆ, NH+4. ಈ ಪ್ರೋಸೆಸ್ಗೆ ಅಮೋನಿಫಿಕೇಶನ್ ಅಂತ ಹೇಳ್ತಾರೆ. ಮತ್ತೆ ಇದರಲ್ಲಿ ಇರೋಂಥ ಎನ್ಸೈಮ್ಗಳು ಯಾವ್ದಾವ್ದಂದ್ರೆ ಇದು GLN ಸಿಂಥೆಟೇಸ್ ಅಂತ ಎನ್ಸೈಮ್ ಇರುತ್ತೆ, ಮತ್ತೆ ಫೆರೋಡಾಕ್ಸಿನ್ ಅಂಡ್ NADH ಡಿಪೆಂಡೆಂಟ್ ಎನ್ಸೈಮ್ಸ್, ಮತ್ತೆ
ನೈಟ್ರೋಜಿನೇಸ್ ಎನ್ಸೈಮ್ ಮತ್ತೆ ಅಮೈನೋ ಆಸಿಡ್ಸ್. ಮತ್ತೆ ನೆಕ್ಸ್ಟ್ ಸ್ಟೇಜ್ ಏನಿರುತ್ತೆ, ಅಮೋನಿಫಿಕೇಶನ್ ಆದ ನಂತರ ನೈಟ್ರಿಫಿಕೇಶನ್ ಇರುತ್ತೆ. ಈ ನೈಟ್ರಿಫಿಕೇಶನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿ ಕನ್ವರ್ಷನ್ ಆಫ್ ಅಮೋನಿಯಾ ಟು ನೈಟ್ರೇಟ್ ಇಟ್ ಈಸ್ ಪರ್ಫಾರ್ಮ್ primarily by soil living bacteria and other nitrifying bacteria. Ammonia that is it is performed by bacteria such as Nitrosomonas species which converts ammonia to nitrites, and other bacterial species such as Nitrobacter. Those are responsible for the oxidation of the nitrates to nitrates, and it is important for the ammonia to be converted to nitrates or nitrates because this ammonium gas it is toxic to plants. ಇಲ್ಲಿ ಏನಾಗುತ್ತೆ ಅಂದ್ರೆ ನೈಟ್ರಿಫಿಕೇಶನ್ ಅಲ್ಲಿ ಈ ಅಮೋನಿಯಾ ರೂಪದಲ್ಲಿರೋದು ಈ ಗಿಡಗಳಿಗೆ ಮಾರಕವಾದಂಥದ್ದು. ಈ ಅಮೋನಿಯಾ ರೂಪದಲ್ಲಿರೋ ನೈಟ್ರೋಜನ್ ಏನ್ ಮಾಡುತ್ತಂದ್ರೆ ಈ ಸೂಕ್ಷ್ಮ ಜೀವಾಣುಗಳು ಮತ್ತೆ ಮಣ್ಣಿನಲ್ಲಿ ನೆಲೆಸಿರ್ತಕ್ಕಂಥ ಈ ಸೂಕ್ಷ್ಮ ಜೀವಾಣುಗಳು ಮತ್ತೆ ಈ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅನ್ನೋಂಥದ್ದು ಏನ್ ಮಾಡುತ್ತೆ, ಆಕ್ಸಿಡೇಷನ್ ಮುಖಾಂತರ ಈ ಅಮೋನಿಯಂ NH+4 ಏನಿರುತ್ತೆ ಇದನ್ನ ಈ ನೈಟ್ರೋಸೋಮೋನಾಸ್ ಸ್ಪೀಶೀಸ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಅಮೋನಿಯಂ ಟು ನೈಟ್ರೇಟ್ಸ್ ಮತ್ತೆ ಆ ನೈಟ್ರೇಟ್ ನ ಈ ನೈಟ್ರೋಬ್ಯಾಕ್ಟರ್ ಏನ್ ಮಾಡುತ್ತೆ, ಆಕ್ಸಿಡೇಷನ್ ಮುಖಾಂತರ ನೈಟ್ರೈಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಡಿನೈಟ್ರಿಫಿಕೇಶನ್. ಈ ಸ್ಟೇಜ್ ಅಲ್ಲಿ ಏನಾಯ್ತು, ನೈಟ್ರಿಫಿಕೇಶನ್ ಅಲ್ಲಿ ಅಮೋನಿಯಂ ರೂಪದಲ್ಲಿ ಇರೋದನ್ನ ನೈಟ್ರೇಟ್ ಮತ್ತೆ ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಆಗಿತ್ತು. ಯಾವುದರ ಮುಖಾಂತರ? ಬೈ ದ ಹೆಲ್ಪ್ ಆಫ್ ಬ್ಯಾಕ್ಟೀರಿಯಾಸ್ ಲೈಕ್ ನೈಟ್ರೋಸೋಮೋನಾಸ್, ನೈಟ್ರೋಬ್ಯಾಕ್ಟೀರಿಯಾನ ಸ್ಪೀಶೀಸ್ ಆಫ್ ಬ್ಯಾಕ್ಟೀರಿಯಾ ಮುಖಾಂತರ. ಈ ಡಿನೈಟ್ರಿಫಿಕೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ, in this denitrification it is the reduction of nitrates back into the nitrogen gas and completing the nitrogen cycle, and this process it is performed by bacterial species such as Pseudomonas and Paracoccus under the anaerobic conditions. ಮತ್ತೆ ಈ ಡಿನೈಟ್ರಿಫಿಕೇಶನ್ ಏನಾಗುತ್ತೆ, ಈ ನೈಟ್ರೇಟ್ಸ್ ಏನಾಗಿರುತ್ತೆ ಅದನ್ನ ಇಂಗಾಲ ರೂಪದಲ್ಲಿ, ಯಾಕಂದ್ರೆ ಇದು ಇಂಗಾಲ ಇದು ಸೈಕಲ್ ನ ಕಂಪ್ಲೀಟ್ ಮಾಡಕ್ಕೆ ಏನಾಗುತ್ತೆ, ಈ ಮಣ್ಣಿನಲ್ಲಿರುವಂತಹ ಈ ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಾಣುಗಳಾದ ಸ್ಯೂಡೋಮೋನಾಸ್ ಮತ್ತೆ ಪ್ಯಾರಾಕಾಕಸ್ ಅನ್ನೋದು ವಿತ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಅನೇರೋಬಿಕ್ ಕಂಡೀಷನ್ಸ್, ಅನೇರೋಬಿಕ್ ಕಂಡೀಷನ್ ನಲ್ಲಿ ಮತ್ತೆ ಗ್ಯಾಸಿಯಸ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಡಿನೈಟ್ರಿಫಿಕೇಶನ್ ಆದ್ಮೇಲೆ ಡಿಸಿಮೆಟ್ರಿ ನೈಟ್ರೇಟ್ ರಿಡಕ್ಷನ್ ಟು ಅಮೋನಿಯಂ. ಮತ್ತೆ ಈ ಸ್ಟೇಜ್ ನಲ್ಲಿ ಏನಾಗುತ್ತೆ, ಡಿಸಿಮಿಲೇಟರಿ ನೈಟ್ರೇಟ್ ರಿಡಕ್ಷನ್ ಟು ಅಮೋನಿಯಂ ಆರ್ ನೈಟ್ರೇಟ್ ಟು ನೈಟ್ರೇಟ್ ಅಮೋನಿಫಿಕೇಶನ್ ಬೈ ದ ಅನೆರೋಬಿಕ್ ಆಕ್ಟಿವಿಟಿ, ಅಂದ್ರೆ ವಿತ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಅನೆರೋಬಿಕ್ ಆಕ್ಟಿವಿಟಿ ನಲ್ಲಿ ಏನಾಗುತ್ತೆ ಅಂದ್ರೆ, ದಿ ಮೈಕ್ರೋಬ್ಸ್ ದಟ್ ಅಂಡರ್ಟೇಕ್ ದಿಸ್ DNRA ಆಕ್ಸಿಡೈಸ್ organic matter and use nitrate as an electron acceptor, reducing it to nitrate and then to ammonium, and both denitrifying and nitrate ammonification bacteria which will be competing for nitrate in the environment. ಇಲ್ಲಿ ಏನಾಗುತ್ತೆ, ಈ ಡಿಸಿಮಿಲೇಟರಿ ನೈಟ್ರೇಟ್ ರಿಡಕ್ಷನ್ ಟು ಅಮೋನಿಯಾ ಆರ್ ನೈಟ್ರೇಟ್ ಅಮೋನಿಫಿಕೇಶನ್ ಏನಾಗುತ್ತೆ ಅಂದ್ರೆ, ಈ ಅಮೋನಿಯಾ ರೂಪದಲ್ಲಿರೋದು ನೈಟ್ರೇಟ್ ಮತ್ತೆ ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಆಗಿ ಮತ್ತೆ ಗ್ಯಾಸಿಯಸ್ ನೈಟ್ರೋಜನ್ ಕನ್ವರ್ಟ್ ಆಗಿರುತ್ತೆ. ಇದನ್ನ ಈ ಮೈಕ್ರೋಬ್ ಸೂಕ್ಷ್ಮ ಜೀವಾಣುಗಳು ಏನ್ ಮಾಡುತ್ತೆ, ಈ DNRA ಆಕ್ಸಿಡೈಸ್ ಅಂತ ಆರ್ಗ್ಯಾನಿಕ್ ಮ್ಯಾಟರ್ ಉಪಯೋಗಿಸ್ಕೊಂಡು ಈ ನೈಟ್ರೇಟ್ ಅಲ್ಲಿರೋ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಏನಿರುತ್ತೆ ಅದು ಈ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ನೈಟ್ರೇಟ್ ಇಂದ ಅಮೋನಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಲಾಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅನರೋಬಿಕ್ ಅಮೋನಿಯಂ ಆಕ್ಸಿಡೇಷನ್. ಈ ಸ್ಟೇಜ್ ಅಲ್ಲಿ ಇನ್ ದಿಸ್ ಬಯೋಲಾಜಿಕಲ್ ಪ್ರೋಸೆಸ್
The nitrate and ammonia are converted directly into molecular nitrogen. That is, it is converted into ಯಾವುದು ಅಮೋನಿಯಂ ಮತ್ತೆ ನೈಟ್ರೇಟ್ ರೂಪದಲ್ಲಿರೋದು ನೇರವಾಗಿ ಮಾಲಿಕ್ಯುಲರ್ ನೈಟ್ರೋಜನ್ ಅಂದ್ರೆ ಎಂಟು ರೂಪ ಅಂದ್ರೆ ಗ್ಯಾಸಿಯಸ್ ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ದಿಸ್ ಪ್ರೋಸೆಸ್ ದಟ್ ಮೇಕ್ ಅಪ್ ಎ ಮೇಜರ್ ಪ್ರಪೋರ್ಷನ್ ಆಫ್ ನೈಟ್ರೋಜನ್ ಕನ್ವರ್ಷನ್ ಇನ್ ದ ಓಷನ್ಸ್. ಅಂದ್ರೆ ಈ ಮುಖಾಂತರ ಏನಾಗುತ್ತೆ ಅಂದ್ರೆ ಇದು ಮೇಜರ್ ಪ್ರಪೋರ್ಷನ್ ಅಂದ್ರೆ ಅತಿ ಒಂದು ದೊಡ್ಡ ಪ್ರಪೋರ್ಷನ್ ಅಲ್ಲಿ ಈ ನೈಟ್ರೋಜನ್ ಕನ್ವರ್ಷನ್ ಎಲ್ಲಾಗುತ್ತೆ ಅಂದ್ರೆ ನಮ್ಮ ಓಷನ್ ಸಾಗರದಲ್ಲಿ ಇದು ನಡೆಯುತ್ತೆ. ಮತ್ತೆ ನಮ್ಮ ನೆಕ್ಸ್ಟ್ ಈ ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಏನಿದೆ ಇದರಲ್ಲಿ ಬರುವಂತದಂದ್ರೆ ಆಮ್ಲಜನಕ ಚಕ್ರ. ಆಕ್ಸಿಜನ್ ಸೈಕಲ್ ಅಂದ್ರೆ ಆಕ್ಸಿಜನ್ ಸೈಕಲ್ ಇಟ್ ರೆಫರ್ಸ್ ಟು ದ ಮೂವ್ಮೆಂಟ್ ಆಫ್ ಆಕ್ಸಿಜನ್ ಥ್ರೂ ದ ಅಟ್ಮಾಸ್ಫಿಯರ್ or the biosphere and the lithosphere. And the oxygen cycle demonstrate how free oxygen is made available in each of these regions and as well as how it is used by the organisms. And then the oxygen cycle is the biogeochemical cycle of oxygen atoms between the different oxidation through the different oxidation states, whether it may be ions, oxide form, and the molecules through the redox reactions within and between the spheres or reservoirs of the planet Earth. And the word oxygen typically refers to the most common oxygen, and it is a common product or react biogeochemical redox reactions within the oxygen cycle, and the process within the oxygen cycle that are considered to be biological or the geological, and it is evaluated as either the source of oxygen production or the oxygen consumption. ಸೊ ಈ ಆಮ್ಲಜನಕ ಚಕ್ರದಲ್ಲಿ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿ ಕಾಂಪ್ಲೆಕ್ಸ್ ರೂಪದಲ್ಲಿರದ ಆಕ್ಸಿಜನ್ ಅನ್ನ ಸಿಂಪ್ಲರ್ ಫಾರ್ಮ್ ಅಂದ್ರೆ O2 ಫಾರ್ಮ್ ನಲ್ಲಿ ಯಾವ ರೀತಿ ವಿವಿಧ ಹಂತಗಳಲ್ಲಿ ಕನ್ವರ್ಟ್ ಆಗುತ್ತೆ ಮತ್ತೆ ಈ ಜೀವ ಸಂಕುಲ ಉಪಯೋಗವಾದ ರೀತಿಯಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡುತ್ತೆ. ಸೊ ನೀವು ನೋಡಬಹುದು ಇಲ್ಲಿ ಫಾಸಿಲ್ಸ್ ಅಂಡ್ ಫಾಸಿಲ್ ಫ್ಯೂಯಲ್ಸ್ ಅಂದ್ರೆ ಈ ಫಾಸಿಲ್ ಅನ್ನೋದೇನಿದೆ ಇದು ಪಳೆಯುಳಿಕೆಗಳು ಅಂತ ಕರೀತಾರೆ. ಇದನ್ನ ಥ್ರೂ ದ ಇಂಡಸ್ಟ್ರಿಯಲ್ ಆಕ್ಷನ್ ಆರ್ ಬೈ ದ ಇಂಡಸ್ಟ್ರಿಯಲ್ ಕಂಬಷನ್ ಇಲ್ಲಿ ನೋಡಬಹುದು ಅಟ್ಮಾಸ್ಫಿಯರ್ ಅಲ್ಲಿ ಆಕ್ಸಿಜನ್ O2 in the atmosphere by the various actions like photolysis, photosynthesis and through the plant respiration. ಈ ಗಿಡ ಮರಗಳು ಏನ್ ಮಾಡುತ್ತೆ ಈ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ಆಕ್ಸಿಜನ್ ನ ಕೊಡುತ್ತೆ. ಈ ಆಕ್ಸಿಜನ್ ನ by the action of by the use of sunlight and by the action of photosynthesis it will lead to the greenhouse gases in the atmosphere which also contributes by the action of industrial combustion and through the various respiration processes and through the redox reactions. And ಮೊದಲನೇದೇನಿದೆ ರಿಸರ್ವಾಯರ್ಸ್ ಆಫ್ ಆಕ್ಸಿಜನ್ ಅಂದ್ರೆ the oxygen cycle that refers to the movement of oxygen through the atmosphere, biosphere and the lithosphere. ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣ, ಬಯೋಸ್ಫಿಯರ್ ಅಂದ್ರೆ ಜೀವ ಸಂಕುಲ ವಾಸಿಸುವ ಒಂದು ಜಾಗ, ಅದೇನಂದ್ರೆ ಬಯೋಸ್ಫಿಯರ್ ಅಂತ ಕರೀತಾರೆ. ಎಲ್ಲಿ ಈ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಇರುತ್ತೆ ಬೆಳೆಯುತ್ತೆ ಅದನ್ನ ಬಯೋಸ್ಫಿಯರ್ ಅಂತ ಕರೀತಾರೆ. ಮತ್ತೆ ಈ ಲಿಥೋಸ್ಫಿಯರ್ ಅಂದ್ರೆ ದಿ ಅರ್ತ್ ಕ್ರಸ್ಟ್,
ನಮ್ಮ ಭೂಮಿಯ ವಿವಿಧ ಲೇಯರ್ಗಳು, ಅದನ್ನ ಅರ್ತ್ ಕ್ರಸ್ಟ್ ಅಂತಾರೆ, ಅದು ಲಿಥೋಸ್ಫಿಯರ್ ರೀಜನ್. And the oxygen cycle that demonstrate how made available in each of these regions, and as well as how the cycle of oxygen atoms between different oxidation states in ions, oxide and molecules through redox reactions within and between these spheres of the planet Earth. ಅಂದ್ರೆ ಈ ವಾತಾವರಣದಲ್ಲಿ ಇರುವಂತ ಇದು ಫ್ರೀ ಆಕ್ಸಿಜನ್ ಏನಿರುತ್ತೆ, ಇದು ಯಾವ ರೀತಿ ಈ ಜೀವಸಂಕುಲ ಉಪಯೋಗ ಆಗುತ್ತೆ, ಅದಕ್ಕೋಸ್ಕರ ದಿ ಆಕ್ಸಿಜನ್ ಸೈಕಲ್ ಇನ್ ದ ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಆಫ್ ಆಕ್ಸಿಜನ್ ಆಟಮ್ಸ್ ಬಿಟ್ವೀನ್ ಯಾವ ತರ ಅಂದ್ರೆ ಆಕ್ಸಿಜನ್ ಆಟಮ್ ಡಿಫರೆಂಟ್ ವಿವಿಧ ಹಂತಗಳಲ್ಲಿ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ, ಮತ್ತೆ ಅಯಾನಿಕ್ ರೂಪದಿಂದ ಆಕ್ಸೈಡ್ಸ್ ಮತ್ತೆ ಮಾಲಿಕ್ಯೂಲ್ ರೂಪದಲ್ಲಿ ಬದಲಾಗುತ್ತೆ. ಮತ್ತೆ ಎಲ್ಲ ಈ ಜೀವ ಸಂಕುಲ ಇರೋಂತ ಈ ರೀಜನ್ಗೆ, ದಟ್ ಈಸ್ ಬಯೋಸ್ಫಿಯರ್ ಏನಿರುತ್ತೆ ಅಲ್ಲಿಗೆ ಒದಗಿಸುತ್ತೆ ಇದನ್ನ. ಮತ್ತೆ ಈ ಬಯೋಲಾಜಿಕಲ್ ಪ್ರೊಡಕ್ಷನ್ ಏನಿರುತ್ತೆ, ಈ ಮೇನ್ ಸೋರ್ಸ್ ಆಫ್ ಅಟ್ಮಾಸ್ಫಿಯರ್ ಫ್ರೀ ಆಕ್ಸಿಜನ್ is photosynthesis, which produces sugars and free oxygen from carbon dioxide and water. ಇದು ಇಂದ್ರ ಈ ಬಯೋಲಾಜಿಕಲ್ ಪ್ರೊಡಕ್ಷನ್ ಹಂತದಲ್ಲಿ ಏನಾಗುತ್ತೆ, ದಿ ಮೇನ್ ಸೋರ್ಸ್ ಆಫ್ ಅಟ್ಮಾಸ್ಫಿಯರಿಕ್ ಫ್ರೀ ಆಕ್ಸಿಜನ್, ಅಟ್ಮಾಸ್ಫಿಯರ್ ವಾತಾವರಣದಲ್ಲಿ ಇರೋ ಫ್ರೀ ಆಕ್ಸಿಜನ್ ಏನ್ ಮಾಡುತ್ತೆ, ಅದು ಫೋಟೋಸಿಂಥಸಿಸ್ ಅನ್ನೋ ಒಂದು ದ್ಯುತಿ ಸಂಶ್ಲೇಷಣೆ ಅಂತ ಒಂದು ಕ್ರಿಯೆ, ಅದರಿಂದ ಆಕ್ಸಿಜನ್ ಇನ್ ಫೋಟೋಸಿಂಥಸಿಸ್ ಅದು ಬೈ ಪ್ರಾಡಕ್ಟ್ ಆಗಿ ಏನ್ ಕೊಡುತ್ತೆ, ವಿಚ್ ಪ್ರೊಡ್ಯೂಸಸ್ ಶುಗರ್ಸ್ ಅಂಡ್ ಫ್ರೀ ಆಕ್ಸಿಜನ್ ಫ್ರಮ್ ದ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಮತ್ತೆ ಈ ಬಯೋಲಾಜಿಕಲ್ ಕನ್ಸಂಪ್ಷನ್ ಅಲ್ಲಿ ಅದಾದ್ಮೇಲೆ ಏಬಯೋಟಿಕ್ ಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ದಿ ಅಡಿಷನಲ್ ಸೋರ್ಸ್ ಆಫ್ ಅಟ್ಮಾಸ್ಫಿಯರ್ ಫ್ರೀ ಆಕ್ಸಿಜನ್ ದಟ್ ಕಮ್ಸ್ ಫ್ರಮ್ ಫೈಟೋಲಿಸಿಸ್, ವೇರ್ ಹೈ ಎನರ್ಜಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ ದಟ್ ಬ್ರೇಕ್ ಡೌನ್ ದೀಸ್ ಅಟ್ಮಾಸ್ಫಿಯರಿಕ್ ವಾಟರ್ ಅಂಡ್ ನೈಟ್ರಸ್ ಆಕ್ಸೈಡ್ ಇನ್ ಟು ದ component atoms, and the free H and N atoms that escapes into the space, leaving the oxygen in the atmosphere. ಅಂದ್ರೆ ಏಬಯೋಟಿಕ್ ಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ಈ ಅಟ್ಮಾಸ್ಫಿಯರಿಕ್ ಫ್ರೀ ಆಕ್ಸಿಜನ್ ಜೊತೆಗೆ ಈ ಫೋಟೋಲೈಸಿಸ್ ಮತ್ತೆ ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಏನಿರುತ್ತೆ ವಾತಾವರಣದಲ್ಲಿ, ಇದೇನ್ ಮಾಡುತ್ತೆ, ಇಟ್ ಬ್ರೇಕ್ ಡೌನ್ಸ್ ಅಟ್ಮಾಸ್ಫಿಯರಿಕ್ ವಾಟರ್, ವಾತಾವರಣದಲ್ಲಿರೋ ಈ ತೇವಾಂಶನ ಬ್ರೇಕ್ ಡೌನ್ ಮಾಡುತ್ತೆ, ಮತ್ತೆ ಅದನ್ನ ನೈಟ್ರಸ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಿ ಇದು ಏನು ಫ್ರೀ ಹೈಡ್ರೋಜನ್ ಹೆಚ್ ಅಂತ ಕರೀತಾರೆ, ಮತ್ತೆ ಎನ್ ಆಟಮ್ಸ್ ಇದು ವಾತಾವರಣಕ್ಕೆ ಎಸ್ಕೇಪ್ ಆಗುತ್ತೆ. ಅಂದ್ರೆ ವಾತಾವರಣಕ್ಕೆ ಹೋದಾಗ ಏನಾಗುತ್ತೆ, ಇದು O2 ರೂಪನ ಪಡೆಯುತ್ತೆ. ಅದೇನಂದ್ರೆ O2 is ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರ್. And last stage is the biological consumption. It is the main way where the free oxygen is lost from the atmosphere by the respiration and the decay, and the mechanisms in which animal life and the bacteria that consume these oxygen and release the carbon dioxide to the atmosphere. ಅಂದ್ರೆ ಈ ಬಯೋಲಾಜಿಕಲ್ ಕನ್ಸಂಪ್ಷನ್ ಅಲ್ಲಿ ಏನಾಗುತ್ತೆ, ದಿ ಫ್ರೀ ಆಕ್ಸಿಜನ್ ಇಸ್ ಲಾಸ್ಟ್ ಫ್ರಮ್ ದ ಅಟ್ಮಾಸ್ಫಿಯರ್. ಈ ವಾತಾವರಣದಲ್ಲಿರೋ ಈ ಇಂಗಾಲವನ್ನ ಆಮ್ಲಜನಕವನ್ನ ಏನ್ ಮಾಡುತ್ತೆ, ಈ ಜೀವಿಗಳು ತಮ್ಮ ಎಲ್ಲಾ ಕ್ರಿಯೆಗೋಸ್ಕರ ಉಸಿರಾಟದ ಮೂಲಕ ಅದನ್ನ ತಗೊಂಡು ಏನ್ ಮಾಡುತ್ತೆ, ರೆಸ್ಪಿರೇಷನ್ ಥ್ರೂ ಮತ್ತೆ ವೇರಿಯಸ್ ಡಿಕೆ ಮೆಕ್ಯಾನಿಸಮ್ಸ್, ಅಂದ್ರೆ ಡಿಕೆ ಡಿಗ್ರೇಡೇಷನ್ ಮೆಕ್ಯಾನಿಸಮ್, life and bacteria consume, animal life and bacteria consume oxygen and release the carbon dioxide. ಅಂದ್ರೆ ಎಲ್ಲಾ ಜೀವಿ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು ಈ ವಾತಾವರಣದಲ್ಲಿರೋ ಆಮ್ಲಜನಕವನ್ನು ತಗೊಂಡು ಏನ್ ಮಾಡುತ್ತೆ, ಇಂಗಾಲವನ್ನ ನಮ್ಮ ಅಟ್ಮಾಸ್ಫಿಯರ್ಗೆ ವಾಪಸ್ ಕೊಡುತ್ತೆ. ಅಂದ್ರೆ ಬಯೋಲಾಜಿಕಲ್ ಕನ್ಸಂಪ್ಷನ್ ಇಟ್ ರೆಫರ್ಸ್ ಟು ದ ಎಲ್ಲಾ ರೀತಿ ಜೀವ ಸಂಕುಲ ಈ ಅಟ್ಮಾಸ್ಫಿಯರ್ ನಮ್ಮ ವಾತಾವರಣದಲ್ಲಿರೋ ಆಮ್ಲಜನಕವನ್ನು ತಗೊಂಡು ಏನ್ ಮಾಡುತ್ತೆ, ತಮ್ಮ ವಿವಿಧ ಕ್ರಿಯೆಗಳಿಗೆ ಉಪಯೋಗಿಸಿಕೊಂಡ ನಂತರ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಸೂಸುತ್ತೆ.
ಲಾಸ್ಟ್ ಸ್ಟೇಜ್ ಈ ಏನಿದೆ ಇದರಲ್ಲಿ ಈ ವಾಯು ಚಕ್ರಗಳು ಏನಿದೆ ಬಯೋಜಿಯೋಕೆಮಿಕಲ್ ಸೈಕಲ್, ಇದರಲ್ಲಿ ಕೊನೆಯ ಒಂದು ಚಕ್ರ ಅಂದ್ರೆ ಹೈಡ್ರೋಲಾಜಿಕಲ್ ಸೈಕಲ್ ಅಂದ್ರೆ ನೀರಿನ ಚಕ್ರ. ಈ ಹೈಡ್ರೋಲಾಜಿಕಲ್ ಸೈಕಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೋಸ್ಟ್ ಆಫ್ ದ ವಾಟರ್ that is present on the earth, it is salt water found in the oceans, and only a tiny fraction which is readily available as fresh water source and which is demanded by the humans. And the water that is present on the earth is cycling rapidly, but much of the earth's water that lies in the ice, oceans and the underground reservoirs, and this water cycle, it slowly, the hydrological cycle is complex and it involves state of changes in water as well as the physical movement of water between the ecosystems. ಅಂದ್ರೆ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ವಾಟರ್ ಪ್ರೆಸೆಂಟ್ ಇನ್ ದ ಅರ್ತ್, ನಮ್ಮ ಭೂಮಿಯ ಮೇಲ್ಮೈಯಲ್ಲಿ ಎಷ್ಟು ನೀರಿನ ಅವೈಲೇಬಲ್ ಇದೆ, ನೀರಿನ ಮೂಲ ಅದು ಸಾಲ್ಟ್ ವಾಟರ್ ಆಗಿರುತ್ತೆ. ಅದೆಲ್ಲ ನಮ್ಮ ಸಾಗರ ಸರೋವರಗಳು ಸಮುದ್ರದಲ್ಲೇ ಇರುತ್ತೆ. ಅಂಡ್ ಓನ್ಲಿ ಎ ಟೈನಿ ಫ್ರಾಕ್ಷನ್ ಇಸ್ ರೆಡಿಲಿ ಅವೈಲೇಬಲ್ ಆಸ್ ಎ ಫ್ರೆಶ್ ವಾಟರ್. ಅಂದ್ರೆ ನಾವು ಉಪಯೋಗಿಸತಕ್ಕಂಥ ನೀರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಆಸ್ ಎ ಫ್ರೆಶ್ ವಾಟರ್ ಸೋರ್ಸ್, ಅಂದ್ರೆ ಸಿಹಿ ನೀರು ಏನಕ್ಕೆ ಬೇಕಾಗುತ್ತೆ ಅಂದ್ರೆ ನೀಡೆಡ್ ಬೈ ದ ಹ್ಯೂಮನ್ಸ್. ಮತ್ತೆ ಈ ಸಿಹಿ ನೀರು ಯಾವ ರೂಪದಲ್ಲಿ ಇರುತ್ತಂದ್ರೆ ಮಚ್ ಆಫ್ ದ ಅರ್ತ್ಸ್ ವಾಟರ್ ಲೈಸ್ ಇನ್ ದ ಐಸ್ ಅಂದ್ರೆ ಇದು ಈ ಮಂಜುಗೆಡ್ಡೆ ರೂಪದಲ್ಲಿ ಇರುತ್ತೆ. ಈ ಸಿಹಿ ನೀರಿನ ಸೋರ್ಸಸ್ಗಳು ಎಲ್ಲಿ ಇರುತ್ತೆ? ಓಷನ್ಸ್ ಅಂಡ್ ಅಂಡರ್ ಗ್ರೌಂಡ್ ರಿಸರ್ವೈರ್ಸ್, ಅಂದ್ರೆ ಭೂಮಿಯ ಒಳಭಾಗದಲ್ಲಿರುವ ಗ್ರೌಂಡ್ ವಾಟರ್ ಸೋರ್ಸ್, ಈ ಅಂಡರ್ ಗ್ರೌಂಡ್ ರಿಸರ್ವೈರ್ಸ್ ಅಲ್ಲಿ ಇರುತ್ತೆ. ಮತ್ತೆ ಈ ಗ್ರೌಂಡ್ ವಾಟರ್ ಎಲ್ಲಿ ಸಿಗುತ್ತೆ ಅಂದ್ರೆ ಇಟ್ ಈಸ್ ಫೌಂಡ್ ಅಂಡರ್ ಗ್ರೌಂಡ್ ಇನ್ ಕ್ರಾಕ್ಸ್ ಆಫ್ ರಾಕ್ಸ್ ಅಂಡ್ ಬಿಟ್ವೀನ್ ದ ಸಾಯಿಲ್ ಪಾರ್ಟಿಕಲ್ಸ್. ಅಂದ್ರೆ ಈ ಗ್ರೌಂಡ್ ವಾಟರ್ ಅನ್ನೋದು ಅಂಡರ್ ಗ್ರೌಂಡ್ ಕ್ರಾಕ್ಸ್, ರಾಕ್ಸ್ ಅಲ್ಲಿ, ಈ ಬಂಡೆಗಳಲ್ಲಿ ಈ ಬಿರುಕುಗಳು ಏನಿರುತ್ತೆ ಅದ್ರ ಮುಖಾಂತರ ಇನ್ಫಿಲ್ಟ್ರೇಷನ್ ಇಂದ ಭೂಮಿಯ ಒಳಭಾಗದಲ್ಲಿ ಇರುತ್ತೆ. ಮತ್ತೆ ಬಿಟ್ವೀನ್ ದ ಸಾಯಿಲ್ ಪಾರ್ಟಿಕಲ್ಸ್, ಈ ಮಣ್ಣಿನ ಕಣಗಳ ಮಧ್ಯದಲ್ಲಿ ಏನು ಇದು ಜಾಗ ಇರುತ್ತೆ ಅದ್ರ ಮುಖಾಂತರನು ಇದು ಗ್ರೌಂಡ್ ವಾಟರ್ ಸೋರ್ಸ್ ಇರುತ್ತೆ. ಮತ್ತೆ ದಿ ಹೈಡ್ರೋಲಾಜಿಕಲ್ ಸೈಕಲ್ is mainly driven by the solar energy, the sun that warms the ocean and other surface waters, that causing the liquid water to evaporate, where liquid water get transferred to the gaseous or vapor state and then it is transferred to the atmosphere and the process is called the evaporation. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಏನ್ ಕರಿತೀವಿ, ಈ ನೀರಿನ ಚಕ್ರದಲ್ಲಿ ಇದು ಯಾವುದರ ಮುಖಾಂತರ ಆಗುತ್ತೆ? ಇಟ್ ಈಸ್ ಮೈನ್ಲಿ ಡ್ರಿವನ್ ಬೈ ದ ಸೋಲಾರ್ ಎನರ್ಜಿ, ಅಂದ್ರೆ ಸೂರ್ಯನ ಶಕ್ತಿಯಿಂದ ನಡೆಯುವಂಥದ್ದು. ಈ ಸೂರ್ಯನ ಕಿರಣಗಳಿಂದ ಏನಾಗುತ್ತೆ, ಈ ವಾತಾವರಣದಲ್ಲಿರೋ ನಮ್ಮ ಸಮುದ್ರ ಆಗಿರ್ಬೋದು, ಸರ್ಫೇಸ್ ವಾಟರ್ ಮೇಲ್ಮೈಲಿ ಇರುವಂತ ಅವೈಲೇಬಲ್ ಇರುವಂತ ವಾಟರ್ ಏನಾಗುತ್ತೆ, ಈ ಸೋಲಾರ್ ಎನರ್ಜಿ ಬಿಸಿಯಾಗಿಸುತ್ತೆ. ಇದು ಸೋಲಾರ್ ಎನರ್ಜಿ ಬಿಸಿಲಿನಿಂದ ಅದೇನಾಗುತ್ತೆ, ಆ ಲಿಕ್ವಿಡ್ ರೂಪದಲ್ಲಿರೋದು ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆಗಿ ಏನಾಗುತ್ತೆ, ದಿ ಲಿಕ್ವಿಡ್ ದಟ್ ಗೆಟ್ ಟ್ರಾನ್ಸ್ಫರ್ಡ್ ಇನ್ ಟು ದ ಗೇಷಿಯಸ್ ಆರ್ ವೇಪರ್ ಸ್ಟೇಟ್. ಅದು ಬಿಸಿಯಾದಾಗ ಅದು ಒಂದು ಹಬೆಯ ರೀತಿಯಲ್ಲಿ ಗೇಸಿಯಸ್ ಸ್ಟೇಟ್ಗೆ ಎವಾಪರೇಟ್ ಆಗುತ್ತೆ. ದಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ದ ಅಟ್ಮಾಸ್ಫಿಯರ್, ಎಲ್ಲಿ ನಮ್ಮ ವಾತಾವರಣದಲ್ಲಿ. ಅಂಡ್ ಈ ಪ್ರೋಸೆಸ್ ನ ಏನಂತ ಕರೀತಾರೆ ಅಂದ್ರೆ ಎವಾಪರೇಷನ್ ಅಂತ ಕರೀತಾರೆ. ನೀವು ಇಲ್ಲಿ ನೋಡ್ಬೋದು ಈ ಪಿಕ್ಚರ್ ನಲ್ಲಿ, ಇದು ಗ್ರೌಂಡ್ ವಾಟರ್, ಅಂದ್ರೆ ಇಲ್ಲಿ ಸರ್ಫೇಸ್ ವಾಟರ್ ನ ನೋಡ್ಬೋದು. ಥ್ರೂ ದ ಆಕ್ಷನ್ ಆಫ್ ಸನ್ಲೈಟ್ ಇಲ್ಲಿ ಎವಾಪರೇಷನ್ ಆಗ್ತಾ ಇದೆ. ಎವಾಪರೇಷನ್ ಪ್ರೆಸಿಪಿಟೇಷನ್ ಆಗಿ ಮತ್ತೆ ಏನಾಗುತ್ತೆ, ರೈನ್ಫಾಲ್ ಆಗಿ ಮಳೆಯ ಮುಖಾಂತರ ಮತ್ತೆ ಭೂಮಿಗೆ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಬೈ ದ ಆಕ್ಷನ್ ಆಫ್ ಪ್ಲಾಂಟ್ಸ್ ಟ್ರಾನ್ಸ್ಪಿರೇಷನ್. ಈ ರೀತಿ ಏನಾಗುತ್ತೆ, ನಮ್ಮ ಭೂಮಿಯಲ್ಲಿರುವಂತ ನೀರು ಈ
ಈ ಏನಂತ ಕರೀತಾರೆ ನೀರಿನ ಚಕ್ರ, ಯಾವ ರೀತಿ ನಮ್ಮ ಭೂಮಿಯ ಮೇಲ್ಮೈ ಮತ್ತೆ ಒಳಭಾಗದಲ್ಲಿರುವಂತ ನೀರು ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಅವೈಲೇಬಲ್ ಇರುವಂತ ಫ್ರೆಶ್ ವಾಟರ್ ಸೋರ್ಸ್, ಮತ್ತೆ ಹೇಗೆ ಇದು ಬೈ ದ ಆಕ್ಷನ್ ಆಫ್ ಸನ್ಲೈಟ್ ಯಾವ ರೀತಿ ದಿ ಲಿಕ್ವಿಡ್ ವಾಟರ್, ಇದು ನೀರಿನ ರೂಪದಲ್ಲಿ ದ್ರವ ರೂಪದಲ್ಲಿ ಇರುವಂತದ್ದು ಯಾವ ರೀತಿ ಇಟ್ ಗೆಟ್ಸ್ ಟ್ರಾನ್ಸ್ಫರ್ ಟು ದ ಗ್ಲೇಷಿಯರ್ ಆರ್ ವೇಪರ್ ಫಾರ್ಮ್, ಅಂದ್ರೆ ಗಾಳಿಯ ರೂಪ ಆರ್ ವೇಪರ್ಸ್ ಹಬೆಯ ರೂಪದಲ್ಲಿ ಯಾವ ರೀತಿ ಮತ್ತೆ ವಾತಾವರಣಕ್ಕೆ ವಾಪಸ್ ಹೋಗುತ್ತೆ, ಮತ್ತೆ ಇದು ಯಾವ ರೀತಿ ಟ್ರಾನ್ಸ್ಪೋರ್ಟ್ ಆಗಿ ಸೈಕ್ಲಿಕ್ ಮೂವ್ಮೆಂಟ್ ಆಗುತ್ತೆ, ಇದನ್ನ ನಾವು ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಕರಿತೀವಿ. ಸೊ ಇಲ್ಲಿಗೆ 2 ಯೂನಿಟ್ ಕ್ಲೋಸ್ ಆಯ್ತು. ದಿ ಪಾಪ್ಯುಲೇಷನ್ ಡೈನಾಮಿಕ್ಸ್ ಮತ್ತೆ ದಿ ಬಯೋಜಿಯೋ ಕೆಮಿಕಲ್ ಸೈಕಲ್ಸ್. ನಿಮಗಿದ್ರಿ ಯಾವ್ದು ಏನಾದ್ರೂ ಡೌಟ್ಸ್ ಇದ್ರೆ 2 ಯೂನಿಟ್ ನಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ 9901308706, ಅಥವಾ ನೀವು ನನಗೆ ಇಮೇಲ್ ಮಾಡ್ಬೋದು. ಯಾವುದೇ ರೀತಿ ಕ್ಲಾರಿಫಿಕೇಶನ್ಸ್ ಬೇರೆ ಏನಾದರೂ ಅಡಿಷನಲ್ ಇನ್ಫಾರ್ಮೇಶನ್ ನಿಮಗೆ ಬೇಕಾದಲ್ಲಿ ನನಗೆ ಗಿರೀಶ್163@gmail.com ಮೇಲ್ ಮಾಡ್ಬೋದು. ಥ್ಯಾಂಕ್ ಯು.